Hi, welcome to Online Gurukula. And in this session, we are going to discuss the multiple choice questions related to the chapter How do organisms reproduce? So, let's get started. ಈ ವರ್ಷ ಅಂದರೆ 2020-21 SSLC ಎಕ್ಸಾಮಿಗೆ ಈ ಹೌ ಡು ಆರ್ಗನಿಸಮ್ಸ್ ರಿಪ್ರೊಡ್ಯೂಸ್ ಚಾಪ್ಟರ್ಗೆ ಸಂಬಂಧಿಸಿದಂತೆ ಈ ಇಡೀ ಚಾಪ್ಟ್ರಲ್ಲಿ ಎರಡು ರೀತಿಯ ರಿಪ್ರೊಡಕ್ಷನ್ ಬಗ್ಗೆ ಹೇಳಿದ್ದಾರೆ. ಒಂದು ಸೆಕ್ಷುವಲ್ ರಿಪ್ರೊಡಕ್ಷನ್, ಇನ್ನೊಂದು ಸೆಕ್ಷುವಲ್ ರಿಪ್ರೊಡಕ್ಷನ್. ಈ ಬಾರಿ ಎಕ್ಸಾಮ್ಗೆ ಈ ವೇರಿಯೇಷನ್ನ ಕ್ರಿಯೇಷನ್ ಹೇಗಾಗುತ್ತೆ, ಜೊತೆಗೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂದ್ರೆ ಏನು, ಅದರಲ್ಲಿರೋ ಟೈಪ್ಸ್ ಯಾವುದು, ಇದು ಯಾವುದು ಕಾನ್ಸೆಪ್ಟ್ಗಳಿರೋದಿಲ್ಲ. ಓನ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಆರ್ಗನಿಸಮ್ಸ್ ಬಗ್ಗೆ ಇರುತ್ತೆ. ಅದು sexual reproduction in flowering plants and sexual reproduction in human beings ಇರುತ್ತೆ. ಸೊ ಅದನ್ನು ನೀವು ಥರೋ ಆದರೆ ಈ ಚಾಪ್ಟರ್ನ ಎಕ್ಸಾಮ್ಗೆ ಅಟೆಂಡ್ ಮಾಡ್ಬೋದು. ಜೊತೆಗೆ ಈ ಚಾಪ್ಟರಲ್ಲಿ ಡಯಾಗ್ರಾಮ್ ಬೇಸ್ಡ್ ಕ್ವಶನ್ಸ್ ಬರೋ ಚಾನ್ಸಸ್ ಇದೆ. ಡಯಾಗ್ರಾಮ್ ಬೇಸ್ಡ್ ಅಂದರೆ ಡಯಾಗ್ರಾಮ್ ಕೊಟ್ಟು ಲೇಬಲಿಂಗ್ ಅಥವಾ ಪಾರ್ಟ್ ಯಾವುದು ಅಂತ ಕೇಳಬಹುದು, ಅಥವಾ ಇನ್ಯಾವ ರೀತಿ ಕೇಳ್ಬೋದು ಅಂತಂದರೆ ಡಯಾಗ್ರಾಮ್ ನೀವು ತಿಳ್ಕೊಂಡಿದ್ದೀರಿಲ್ಲ ಅನ್ನೋ ಬೇಸ್ ಮೇಲೆ ಕೂಡ ಕ್ವಶನ್ಸ್ ಫ್ರೇಮ್ ಆಗೋ ಚಾನ್ಸಸ್ ಇದೆ. ಇದಾದಮೇಲೆ ಇಲ್ಲಿ ಇರುವಂಥ ಎಲ್ಲ ಪ್ರಶ್ನೆಗಳು ಆಲ್ಮೋಸ್ಟ್ ನೇರ ಪ್ರಶ್ನೆಗಳೇ ಇರುತ್ತೆ, ಅಂದರೆ ಡೈರೆಕ್ಟ್ ಕ್ವಶನ್ಸ್ ಇರುತ್ತೆ. ಹಾಗಾಗಿ ನೀವು ಈಸಿಯಾಗಿ ಈ ಕ್ವಶನ್ಸನ್ನು ಅಟೆಂಡ್ ಮಾಡ್ಬೋದು. ಇಲ್ಲಿ ಈ ಸೆಷನಲ್ಲಿ ನಾನು ನಿಮಗೆ ಪ್ರೆಸೆಂಟ್ ಮಾಡ್ತಿರುವಂಥ ಕ್ವಶನ್ಸು 40 ಕ್ವಶನ್ಸ್ ಇದೆ. ಆ 40 ಕ್ವಶನ್ಸು ಎವ್ರಿ ಕಾರ್ನರ್ ಆಫ್ ದ ಚಾಪ್ಟರ್ ನಾನು ತೆಗೆದಿರೋದು. ಸೊ ಆಲ್ಮೋಸ್ಟ್ ಎಲ್ಲ ಸಿಲೆಬಸನ್ನು ಕೂಡ ಇದು ಕವರ್ ಮಾಡುತ್ತೆ. ಬಟ್ ನೀವು ಇನ್ನಷ್ಟು ಮತ್ತಷ್ಟು ಈ ಕಾನ್ಸೆಪ್ಟ್ಗಳನ್ನು ಓದ್ತಾ ಹೋದರೆ ನೀವು ಈ ಚಾಪ್ಟ್ರಲ್ಲಿ ಪರ್ಫೆಕ್ಟ್ ಆಗ್ಬೋದು. ಜೊತೆಗೆ ಬರುವಂಥ ಎಲ್ಲ ಕ್ವಶನ್ಸನ್ನು ಆನ್ಸರ್ ಮಾಡ್ಬೋದು. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ಎಕ್ಸಾಮ್ ನಿಯರ್ ಬೈ ಒಳಗಡೆ ನಾವೆಲ್ಲ ಚಾಪ್ಟರ್ಗಳ ವಿಡಿಯೋಗಳನ್ನು ಈ ಒಂದು ಚಾನಲಲ್ಲಿ ಪಬ್ಲಿಷ್ ಮಾಡ್ತೀನಿ. ಹಾಗಾದಾಗ ನಿಮಗೆ ಎಕ್ಸಾಮ್ಗೆ ಅದು ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಈಗ ನಾವು ಫಸ್ಟ್ ಕ್ವಶನ್ಗೆ ಹೋಗೋಣ. ಇದ್ರ ಜೊತೆಗೆ ನಿಮಗೆ ಈ ಚಾಪ್ಟರ್ನ PDF ನಾನು ಈ ಲಿಂಕಲ್ಲಿ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನಲ್ಲಿರೋ ಲಿಂಕಲ್ಲಿ. ಜೊತೆಗೆ ಇಲ್ಲಿವರೆಗೂ ನಮ್ಮ ಚಾನಲಲ್ಲಿ ಪಬ್ಲಿಷ್ ಆಗಿರುವ ವಿಡಿಯೋಗಳನ್ನು ಅಂದರೆ MCQ ವಿಡಿಯೋಸ್ಗಳನ್ನು ನೋಡಬೇಕು ಅಂದರೆ ಮೇಲ್ ಕಾಣ್ತಿರೋ ಐ ಬಟನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ಅಲ್ಲಿ ಕ್ಲಿಕ್ ಮಾಡೋದ್ರ ಮೂಲಕ ನಿಮಗೊಂದು ಪ್ಲೇಲಿಸ್ಟ್ ಓಪನ್ ಆಗುತ್ತೆ. ಆ ಪ್ಲೇಲಿಸ್ಟಲ್ಲಿ ಯಾವ ವಿಡಿಯೋದ ಮೇಲೆ ಕ್ಲಿಕ್ ಮಾಡಿದರೂ ಕೂಡ ಆ ವಿಡಿಯೋ ನಿಮಗೆ ಪ್ಲೇ ಆಗ್ತಾ ಹೋಗುತ್ತೆ. ಎಲ್ಲ ಚಾಪ್ಟರ್ಗಳನ್ನು ನೀವು ನೋಡ್ಬೋದು. ಓಕೆ, ನಾವು ಲೆಟ್ಸ್ ಮೂವ್ ಆನ್ ಟು ದಿ ಫಸ್ಟ್ ಕ್ವಶನ್. The first question is like this: the reproduction is essential for living organisms in order to keeping the organisms alive, fulfill their energy requirement, maintain growth, continue species from generation to generation anta. Okay, so what is reproduction? Reproduction is the process of producing young ones anta ಹೇಳ್ತಿ ಅಲ್ವಾ. ಸೊ ಆಫ್ ಸೇಮ್ ಕೈಂಡ್ ಆಫ್ ಪೇರೆಂಟ್ಸ್ ಯಾವ ರೀತಿ ಇರ್ತಾರೋ ಅದೇ ರೀತಿಯಾದಂತಹ ಇಂಡಿವಿಜುವಲ್ಸನ್ನು ನಾವು ಪ್ರೊಡ್ಯೂಸ್ ಮಾಡೋದಕ್ಕೆ ರಿಪ್ರೊಡಕ್ಷನ್ ಅಂತ ಕರಿತೀವಿ. ಸೊ ರಿಪ್ರೊಡಕ್ಷನ್ ಆ್ಯಕ್ಚುಲಿ ಎಲ್ಲ ಆರ್ಗ್ಯಾನಿಸಮ್ಸ್ ಏನಕ್ಕೆ ಮಾಡಬೇಕು? ಸೊ ತನ್ನ ಜನರೇಷನನ್ನು ಕಂಟಿನ್ಯೂ ಮಾಡೋದಕ್ಕೆ ಒಂದು ಆರ್ಗ್ಯಾನಿಸಮು ರಿಪ್ರೊಡಕ್ಷನ್ ಮಾಡ್ತದೆ ಅಂತ ಹೇಳ್ತೀವಿ. ಸೊ ಅಂದರೆ ತನ್ನ ಸ್ಪೀಸೀಸನ್ನು ಜನ್ರೇಷನ್ ಟು ಜನ್ರೇಷನ್ ಕಂಟಿನ್ಯೂ ಮಾಡೋದಕ್ಕೆ ರಿಪ್ರೊಡಕ್ಷನ್ ಮಾಡಬೇಕಾಗತ್ತೆ. ಸೊ ಹಾಗಾದರೆ ರಿಪ್ರೊಡಕ್ಷನ್ ಈಸ್ ಎಸೆನ್ಷಿಯಲ್ ಟು ಕಂಟಿನ್ಯೂ ದ ಸ್ಪೀಸೀಸ್ ಫ್ರಮ್ ಜನ್ರೇಷನ್ ಟು ಜನ್ರೇಷನ್ ಅಂತ. ಇನ್ನು ಒಂದನೇ ಆಪ್ಷನ್ ನೋಡಿ, ಕೀಪಿಂಗ್ ದ ಆರ್ಗ್ಯಾನಿಸಮ್ಸ್ ಅಲೈವ್ ಅಂತಿದೆ. ಸೊ ಜೀವಂತವಾಗಿರೋದಕ್ಕೆ ರಿಪ್ರೊಡಕ್ಷನ್ ಅವಶ್ಯಕತೆ ಏನಿಲ್ಲ. ಫುಲ್ಫಿಲ್ ದರ್ ಎನರ್ಜಿ ರಿಕ್ವೈರ್ಮೆಂಟ್, ಅದಕ್ಕೆ ರೆಸ್ಪಿರೇಷನ್ ಇದೆ. ಮೇಂಟೈನ್ ಗ್ರೋತ್, ಅದಕ್ಕೆ ಗ್ರೋತ್ ಹಾರ್ಮೋನ್ಸ್ ಇದೆ. ಓಕೆ, ಸೆಲ್ಯುಲರ್ ಡಿವಿಷನ್ ಇದೆ, ಮೈಟಾಟಿಕ್ ಡಿವಿಷನ್ಸ್ ಬರ್ತದೆ, ಅದೆಲ್ಲ ಗ್ರೋತಿಗೆ ಹೆಲ್ಪ್ ಮಾಡುತ್ತೆ. ಸೊ ರಿಪ್ರೊಡಕ್ಷನ್ ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂತಂದರೆ ಟು ಕಂಟಿನ್ಯೂ ಸ್ಪೀಸೀಸ್ ಫ್ರಮ್ ಜನ್ರೇಷನ್ ಟು ಜನ್ರೇಷನ್. ಓಕೆ, ಸೊ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್ ಹಿಯರ್. ನಾವ್ ಲೆಟ್ ಅಸ್ ಮೂವ್ ಆನ್ ಟು ದ ಸೆಕೆಂಡ್ ಕ್ವಶನ್. ನಾವ್ ದ ಸೆಕೆಂಡ್ ಕ್ವಶನ್ goes like this: the offspring formed as a result of sexual reproduction exhibit more variations. Okay, because ಅಂದ್ರೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಇಂದ ಪ್ರೊಡ್ಯೂಸ್ ಆಗಿರುವಂತಹ ಆಫ್ಸ್ಪ್ರಿಂಗ್ ಅಥವಾ ಪ್ರೋಜನಿ ಅಥವಾ ನ್ಯೂ ಆರ್ಗ್ಯಾನಿಸಮ್ ಜಾಸ್ತಿಯಷ್ಟು ವೇರಿಯೇಷನ್ಗಳನ್ನು ಪ್ರೊಡ್ಯೂಸ್ ಮಾಡುತ್ತೆ ಅಂತ. ಯಾಕೆ ವೇರಿಯೇಷನ್ಗಳನ್ನು ಪ್ರೊಡ್ಯೂಸ್ ಮಾಡುತ್ತೆ ಅಂತಂದರೆ ನೋಡಿ, ಸೊ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂತಂದ್ರೆ ಏನು? The reproduction that occurs by the fusion of gametes. ಓಕೆ, ಮೇಲ್ ಗ್ಯಾಮೆಟ್ ಫಿಮೇಲ್ ಗ್ಯಾಮೆಟ್ ಫ್ಯೂಸ್ ಆದಾಗ ಅದರಿಂದ ಝೈಗೋಟ್ ಆಗಿ ಒಂದು ಹೊಸ ಆರ್ಗ್ಯಾನಿಸಮ್ ಬರ್ತದೆ. ಅಂದರೆ ಇಬ್ಬರು ಪೇರೆಂಟ್ಸಿಂದ ಬೇರೆ ಬೇರೆ ಕ್ರೋಮೋಸೋಮ್ಗಳು ಅಥವಾ ಜೀನ್ಸ್ಗಳು ಒಂದು ಝೈಗೋಟಲ್ಲಿ ಕಂಬೈಂಡ್ ಆಗಿ ಆ ಕ್ಯಾರೆಕ್ಟರ್ಸ್ ವೇರಿಯೇಷನ್ ಕ್ರಿಯೇಟ್ ಮಾಡ್ತದೆ. ಸೊ ಅಂದರೆ ಯಾಕೆ ವೇರಿಯೇಷನ್ಸನ್ನು ಕ್ರಿಯೇಟ್ ಮಾಡುತ್ತೆ ಅಂತಂದರೆ ಇಲ್ಲಿ
ಹೊಸ ಆಫ್ಸ್ಪ್ರಿಂಗ್ಗೆ ಬಂದಿರುವಂತಹ ಜೆನೆಟಿಕ್ ಮೆಟೀರಿಯಲ್ಲು ಇಬ್ಬರು ಪೇರೆಂಟ್ಸಿಂದ ಬಂದಿರುತ್ತೆ, ಆದರೆ ಆ ಇಬ್ಬರು ಪೇರೆಂಟ್ಸು ಸೇಮ್ ಸ್ಪೀಸೀಸ್ಗೆ ಸೇರಿರ್ತಾರೆ. ಸೊ ಫಾರ್ ಎಕ್ಸಾಂಪಲ್ ಈಗ ಹ್ಯೂಮನ್ ಬೀಯಿಂಗ್ಸ್ ಅಂತಂದರೆ ಹ್ಯೂಮನ್ ಮೇಲ್ ಆ್ಯಂಡ್ ಹ್ಯೂಮನ್ ಫೀಮೇಲ್ ರಿಪ್ರೊಡಕ್ಷನ್ ಮಾಡಿದಾಗ ಅಲ್ಲಿರುವಂತಹ ಅವರ ಒಂದು ಗ್ಯಾಮಿಟ್ಸ್ ಕಂಬೈಂಡ್ ಆಗಿ ಅದರಿಂದ ಒಂದು ಝೈಗೋಟ್ ಫಾರ್ಮೇಷನ್ ಆಗಿ ಒಂದು ಹೊಸ ಆರ್ಗಾನಿಸಮ್ ಬರ್ತದೆ, ಒಂದು ಹ್ಯೂಮನ್ ಬೀಯಿಂಗ್ಗೆ ಬರ್ತದೆ. ಅಂದರೆ ಒಂದೇ ಸ್ಪೀಸೀಸ್ಗೆ ಸೇರಿರುವಂತಹ ಇಬ್ಬರು ಪೇರೆಂಟ್ಸಿನ ಜೆನೆಟಿಕ್ ಮೆಟೀರಿಯಲ್ಲು ಒಂದು ಆಫ್ಸ್ಪ್ರಿಂಗಲ್ಲಿ ಬರೋದ್ರಿಂದ ಅದರಲ್ಲಿ ವೇರಿಯೇಷನ್ಸ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ತೀವಿ. ಓಕೆ, ಅದನ್ನು ಸಪೋರ್ಟ್ ಮಾಡುವಂಥ ಆಪ್ಷನ್ನು ಇಲ್ಲಿದೆ ನೋಡಿ, ಆಪ್ಷನ್ ಸಿ, ಜೆನೆಟಿಕ್ ಮೆಟೀರಿಯಲ್ ಕಮ್ಸ್ ಫ್ರಮ್ 2 ಪೇರೆಂಟ್ಸ್ ಆಫ್ ಸೇಮ್ ಸ್ಪೀಸೀಸ್ ಅಂತ. ಓಕೆ, ಸೊ ಇನ್ನು ಒಂದನೇ ಆಪ್ಷನ್ ನೋಡಿ, ಸೆಕ್ಷುವಲ್ ರಿಪ್ರೊಡಕ್ಷನ್ ಇಸ್ ಲೆಂತಿ ಪ್ರಾಸೆಸ್. ಅದು ಎಷ್ಟು ಲೆಂತಿ ಆದರೆ ಏನು ವೇರಿಯೇಷನ್ಸ್ ಕ್ರಿಯೇಟ್ ಆಗೋ ಚಾನ್ಸಸ್ ಅದಕ್ಕೆ ಸಂಬಂಧಿಸಿಲ್ಲ. ಜೆನೆಟಿಕ್ ಮೆಟೀರಿಯಲ್ ಕಮ್ಸ್ ಫ್ರಮ್ 2 ಪೇರೆಂಟ್ಸ್. ಓಕೆ, 2 ಪೇರೆಂಟ್ಸಿಂದ ಬರ್ತದೆ, ಆದರೆ ಡಿಫ್ರೆಂಟ್ ಸ್ಪೀಸೀಸ್ ಅಂತ ಹೇಳಿದ್ದಾರೆ. ಡಿಫ್ರೆಂಟ್ ಸ್ಪೀಸೀಸಿಂದ ಜೆನೆಟಿಕ್ ಮೆಟೀರಿಯಲ್ ಬಂದರೆ ವೇರಿಯೇಷನ್ ಕ್ರಿಯೇಟ್ ಆಗಲ್ಲ. ಫಸ್ಟ್ ಆಫ್ ಆಲ್ ರಿಪ್ರೊಡಕ್ಷನ್ ಆಗಲ್ಲ. ಜೆನೆಟಿಕ್ ಮೆಟೀರಿಯಲ್ ಕಮ್ಸ್ ಫ್ರಮ್ ಮೆನಿ ಪೇರೆಂಟ್ಸ್. ಓಕೆ, ಸೊ ಇದು ಅಲ್ಲ, ಓನ್ಲಿ ಜೆನೆಟಿಕ್ ಮೆಟೀರಿಯಲ್ ಕಮ್ಸ್ ಫ್ರಮ್ 2 ಪೇರೆಂಟ್ಸ್ ಆಫ್ ಸೇಮ್ ಸ್ಪೀಸೀಸ್ ಅಂತ. ಥರ್ಡ್ ಕ್ವಶನ್ಗೆ ಹೋಗೋಣ. ದ ನಂಬರ್ ಆಫ್ ಕ್ರೋಮೋಸೋಮ್ಸ್ ಇನ್ ಪೇರೆಂಟ್ ಅಂಡ್ ಆಫ್ಸ್ಪ್ರಿಂಗ್ ಆಫ್ ಎ ಪರ್ಟಿಕ್ಯುಲರ್ ಸ್ಪೀಸೀಸ್ ರಿಮೇನ್ಸ್ ಕಾನ್ಸ್ಟೆಂಟ್ ಡ್ಯೂ ಟು. ಅಂದರೆ ಆರ್ಗ್ಯಾನಿಸಮ್ ಟು ಆರ್ಗ್ಯಾನಿಸಮ್ ನಾವು ಅಬ್ಸರ್ವ್ ಮಾಡಿದಾಗ, ಫಾರ್ ಎಕ್ಸಾಂಪಲ್ ಹ್ಯೂಮನ್ ಬೀಯಿಂಗ್ಸನ್ನೇ ತಗೊಳ್ಳೋಣ. ಮನುಷ್ಯರಲ್ಲಿ ಎಷ್ಟು ಕ್ರೋಮೋಸೋಮ್ಸ್ ಇರ್ತದೆ? 46 ಕ್ರೋಮೋಸೋಮ್ಸ್ ಇರುತ್ತೆ, ಅಥವಾ 23 ಪೇರ್ಸ್ ಕ್ರೋಮೋಸೋಮ್ಸ್ ಇರುತ್ತೆ. ನಮ್ಮ ಪೇರೆಂಟ್ಸಲ್ಲೂ 46 ಕ್ರೋಮೋಸೋಮ್ಸ್ ಇದೆ, ನಮ್ಮಲ್ಲೂ 46 ಕ್ರೋಮೋಸೋಮ್ಸ್ ಇದೆ. ಓಕೆ, ಭೂಮಿಯ ಮೇಲೆ ಯಾವುದೇ ಮನುಷ್ಯನನ್ನು ನೋಡಿದರೂ ಕೂಡ 46 ಕ್ರೋಮೋಸೋಮ್ಸ್ ಇರುತ್ತೆ, ಎಕ್ಸೆಪ್ಟ್ ಸಮ್ ಅಬ್ನಾರ್ಮಲಿಟೀಸ್ ಅನ್ನು ಬಿಟ್ಟರೆ. ಓಕೆ, ಸೊ ಹಾಗಾದರೆ ಈ ಒಂದು ಕಾನ್ಸ್ಟೆಂಟ್ ನಂಬರ್ ಆಫ್ ಕ್ರೋಮೋಸೋಮ್ಸು ಜನ್ರೇಷನ್ ಟು ಜನ್ರೇಷನ್ ಹೇಗೆ ಮೂವ್ ಆಗ್ತಾ ಇದೆ, ಹೇಗೆ ಮೇಂಟೈನ್ ಆಗ್ತಾ ಇದೆ ಅಂತ ನೋಡೋದಾದರೆ ನೋಡಿ, ಝೈಗೋಟ್ ಫಾರ್ಮೇಷನ್ ಆಗೋಕ್ಕೆ ಮುಂಚೆ ಅಂದರೆ ಗ್ಯಾಮಿಟ್ ಫಾರ್ಮೇಷನ್ ಟೈಮಲ್ಲಿ, ಗ್ಯಾಮಿಟೋಜೆನೆಸಿಸ್ ಟೈಮಲ್ಲಿ ಈ ಸ್ಪರ್ಮು ಓಮ್ ಅಂತೇನಿದೆ, ಮೇಲ್ ಗ್ಯಾಮಿಟ್ ಆ್ಯಂಡ್ ಫೀಮೇಲ್ ಗ್ಯಾಮಿಟು, ಅಥವಾ ಬೇರೆ ಯಾವುದೇ ಆರ್ಗನಿಸಮ್ ಸಂಬಂಧಪಟ್ಟಂಗೆ ಆಗಿರ್ಬೋದು, ಗ್ಯಾಮಿಟಲ್ಲಿ ಆ್ಯಕ್ಚುಲಿ n ನಂಬರ್ ಆಫ್ ಕ್ರೋಮೋಸೋಮ್ಸ್ ಇರುತ್ತೆ, ಅಂದರೆ ಹ್ಯಾಪ್ಲಾಯ್ಡ್ ನಂಬರ್ ಆಫ್ ಕ್ರೋಮೋಸೋಮ್ಸ್ ಇರ್ತದೆ. ದಟ್ ಮೀನ್ಸ್ ದಟ್ ದ ಗ್ಯಾಮಿಟ್ ಈಸ್ ಅ ಸೆಲ್ ವಿಚ್ ಕಂಟೈನ್ ಹಾಫ್ ದ ನಂಬರ್ ಆಫ್ ಕ್ರೋಮೋಸೋಮ್ ವೆನ್ ಕಂಪೇರ್ಡ್ ಟು ಪೇರೆಂಟ್ಸ್. ದಟ್ ಈಸ್ ಬಿಕಾಸ್ ಆಫ್ ಮಿಯಾಟಿಕ್ ಡಿವಿಷನ್ ಅಂತ ಹೇಳ್ತೀವಿ. ಓಕೆ, ಮಿಯಾಸಿಸಲ್ಲಿ 4 ಹ್ಯಾಪ್ಲಾಯ್ಡ್ ಸೆಲ್ಸ್ ಬರ್ತದೆ. ಕೊನೆಗೆ ನಿಮ್ಮ 9th ಸ್ಟ್ಯಾಂಡರ್ಡಲ್ಲಿ ನೀವು ಸೆಲ್ ಡಿವಿಷನಲ್ಲಿ ಕಲ್ತಿದ್ರೆ ಅದನ್ನು. ಓಕೆ, ಸೊ ಹೀಗೆ ಗ್ಯಾಮಿಟ್ ಫಾರ್ಮೇಷನ್ ಆಗೋ ಟೈಮಲ್ಲಿ ಕ್ರೋಮೋಸೋಮ್ಸ್ ಏನಾಗುತ್ತದೆ, ಹಾಫ್ ಆಗುತ್ತೆ. ಸೊ ಇದಕ್ಕೆ ಇದೇ ರೀಸನ್ನು, ಅಂದರೆ ಮೇಲ್ ಪೇರೆಂಟಿಂದ ಹಾಫ್ ಕ್ರೋಮೋಸೋಮ್ಸು, ಒಂದು ಸೆಟ್ ಆಫ್ ಕ್ರೋಮೋಸೋಮ್, ಆ್ಯಂಡ್ ಫಿಮೇಲ್ ಪೇರೆಂಟಿಂದ ಒಂದು ಗ್ಯಾಮಿಟ್ ಮೂಲಕ ಹಾಫ್ ಕ್ರೋಮೋಸೋಮ್ಸ್ ಬರ್ತದೆ. ಅವೆರಡೂ ಕೂಡ ಸೇರಿಕೊಂಡು ಡಬಲಿಂಗ್ ಆಗುತ್ತೆ ಅಂತ. ಓಕೆ, ಸೊ ಹೀಗಿರೋದ್ರಿಂದ ಒಂದು ಸ್ಪೀಸೀಸಲ್ಲಿ ಕ್ರೋಮೋಸೋಮ್ ನಂಬರ್ ಕಾನ್ಸ್ಟೆಂಟ್ ಆಗಿರಬೇಕು ಅಂತಂದರೆ ಅದಕ್ಕೆ ಕಾರಣ ಗ್ಯಾಮಿಟ್ ಫಾರ್ಮೇಷನ್ ಆಗೋ ಟೈಮಲ್ಲಿ ಹಾವಿಂಗ್ ಆಫ್ ಕ್ರೋಮೋಸೋಮ್ಸ್ ಆಗುತ್ತೆ, ಅಂದರೆ ಕ್ರೋಮೋಸೋಮ್ಸು ಅರ್ಧ ಆಗುತ್ತೆ ಅಂತ. ಓಕೆ, ಸೊ ಅದಕ್ಕೆ ಸಪೋರ್ಟ್ ಮಾಡುವಂಥ ಆಪ್ಷನ್ ಇದೆ ನೋಡಿ, ಹಾವಿಂಗ್ ಆಫ್ ಕ್ರೋಮೋಸೋಮ್ಸ್ ಡ್ಯೂರಿಂಗ್ ಗ್ಯಾಮಿಟ್ ಫಾರ್ಮೇಷನ್ ಆಗೋ ಟೈಮಲ್ಲಿ ಕ್ರೋಮೋಸೋಮ್ಸ್ ಅರ್ಧ ಆಗುತ್ತೆ ಅಂತ. ಸ್ವಲ್ಪ ಕನ್ಫ್ಯೂಷನ್ ಮಾಡೋದಕ್ಕೆ 4ನೇ ಆಪ್ಷನ್ ಒಂದು ಕೊಟ್ಟಿದೆ ನೋಡಿ, ಹಾಲ್ವಿಂಗ್ ಆಫ್ ಕ್ರೋಮೋಸೋಮ್ಸ್ ಆಫ್ಟರ್ ಗ್ಯಾಮಿಟ್ ಫಾರ್ಮೇಷನ್ ಅಂತ. ಗ್ಯಾಮಿಟ್ ಫಾರ್ಮೇಷನ್ ಆದಮೇಲೆ ಕ್ರೋಮೋಸೋಮ್ಸ್ ಅರ್ಧ ಆಗಲ್ಲ, n ನಂಬರ್ ಆಗೋದಿಲ್ಲ. ಗ್ಯಾಮಿಟ್ ಆಗುವಾಗಲೇ ಗ್ಯಾಮಿಟ್ನಲ್ಲಿನೇ ಅರ್ಧ ಕ್ರೋಮೋಸೋಮ್ಸ್ ಇರ್ತದೆ. ಹಾಗಾಗಿ ಹಾವಿಂಗ್ ಆಫ್ ಕ್ರೋಮೋಸೋಮ್ ಡ್ಯೂರಿಂಗ್ ಗ್ಯಾಮಿಟ್ ಫಾರ್ಮೇಷನ್ ಇಸ್ ದ ರೈಟ್ ಆನ್ಸರ್. 4th ಕ್ವಶನ್ಗೆ ಹೋಗೋಣ. ದ ಕ್ಯಾರೆಕ್ಟರಿಸ್ಟಿಕ್ ಟ್ರಾನ್ಸ್ಮಿಟೆಡ್ ಫ್ರಮ್ ಪೇರೆಂಟ್ಸ್ ಟು ಆಫ್ಸ್ಪ್ರಿಂಗ್ಸ್ ಪ್ರೆಸೆಂಟ್ ಇನ್, ಅಂದರೆ ತಂದೆ ತಾಯಿಗಳಿಂದ ಅಥವಾ ಪೇರೆಂಟ್ಸಿಂದ ಮಕ್ಕಳಿಗೆ ಕ್ಯಾರೆಕ್ಟರ್ಸ್ ಟ್ರಾನ್ಸ್ಫರ್ ಆಗಬೇಕಾದ್ರೆ ಅದು ಯಾವ ರೂಪದಲ್ಲಿರುತ್ತೆ, ಅಥವಾ ಕ್ಯಾರೆಕ್ಟರ್ ಯಾವುದರಲ್ಲಿರುತ್ತೆ ಅಂತ ಕೇಳಿದ್ದಾರೆ. ಓಕೆ, ಸೊ ಫಸ್ಟ್ ಆಪ್ಷನ್ ನೋಡಿ, ಸೈಟೋಪ್ಲಾಸಮ್ ಇದು ಸೆಲ್ಲಲ್ಲಿರುವಂಥ ಒಂದು ಕಂಟೆಂಟ್ ಅಷ್ಟೇ, ಹಾಗಾಗಿ ಅದು ಅಲ್ಲ. ರೈಬೋಸೋಮ್ ಇಸ್ ಅ ಆರ್ಗನೆಲ್, ಗಾಲ್ಗಿ ಬಾಡೀಸ್ ಇಸ್ ಅನ್ ಆರ್ಗನೆಲ್. ಜೀನ್ಸ್ ಈಸ್ ದ ಸ್ಟ್ರಕ್ಚರ್ ಇನ್ ವಿಚ್ ಆಲ್ ದ ಕ್ಯಾರೆಕ್ಟರ್ಸ್ ಆರ್ ಪ್ರೆಸೆಂಟ್. ಓಕೆ, ಅಂದರೆ ಪೇರೆಂಟ್ಸು ಅಥವಾ ಆಫ್ಸ್ಪ್ರಿಂಗಿನ ಪೇರೆಂಟ್ಸ್ಗಳ ಕ್ಯಾರೆಕ್ಟರು ಜೀನ್ಗಳಲ್ಲಿ ಇರುತ್ತೆ ಅಂತ. ಓಕೆ, ಸೊ ಜೀನ್ಸ್ ಇಸ್ ದ ರೈಟ್ ಆನ್ಸರ್. 5th ಕ್ವಶನ್ಗೆ ಹೋಗೋಣ. ದ ರಿಪ್ರೊಡಕ್ಟಿವ್ ಪಾರ್ಟ್ ಆಫ್ ಪ್ಲಾಂಟ್ ಈಸ್, ನೋಡಿ, ಸೊ ಒಂದೊಂದು ಆರ್ಗಾನಿಸಮ್ಗೆ ಒಂದೊಂದು ರಿಪ್ರೊಡಕ್ಟಿವ್ ಆರ್ಗನ್ ಇರುತ್ತೆ, ಎಸ್ಪೆಷಲಿ ಹೈಯರ್ ಆರ್ಗಾನಿಸಮ್ಸ್ಗೆ ಬಂದಾಗ. ಪ್ಲಾಂಟಲ್ಲಿ ರಿಪ್ರೊಡಕ್ಟಿವ್ ಪಾರ್ಟ್ ಯಾವುದು ಅಂತಂದರೆ, ಸೊ ನಿಮಗೆಲ್ಲ ಗೊತ್ತೇ ಇರುತ್ತೆ, ಈಸಿ ಕ್ವಶನ್ ಇದು. ಫ್ಲವರ್ ಇಸ್ ದ ರಿಪ್ರೊಡಕ್ಟಿವ್ ಪಾರ್ಟ್ ಆಫ್ ದ ಪ್ಲಾಂಟ್ ಅಂತ ಹೇಳ್ತೀವಿ. ವಾಟ್ ಅಬೌಟ್ ಸೆಪಲ್ಸ್, ಪೆಟಲ್ಸ್? ಪೆಟಲ್ಸು ದೇ ಆರ್ ದ ಪಾರ್ಟ್ ಆಫ್ ದ ಫ್ಲವರ್. ಓಕೆ, ಸೊ ಪಾರ್ಟ್ ಆಫ್ ದ ಫ್ಲವರ್ ಆ್ಯಕ್ಚುಲಿ ಹೇಳಬೇಕು ಅಂದರೆ ದೇ ಆರ್ ನಾಟ್ ಇನ್ವಾಲ್ವಿಂಗ್, ದೇ ವಿಲ್ ನಾಟ್ ಇನ್ವಾಲ್ವ್ ಇನ್ ಎನಿ ರಿಪ್ರೊಡಕ್ಟಿವ್ ಪ್ರಾಸೆಸ್ ಅಲ್ಲಿ ಅದು ಇನ್ವಾಲ್ವ್ ಆಗಲ್ಲ, ಸೆಪಲ್ಸು ಪೆಟಲ್ಸ್. ಇನ್ನು ಬ್ರಾಂಚ್ ರಿಪ್ರೊಡಕ್ಷನ್ ಇನ್ವಾಲ್ವ್ ಆಗಲ್ಲ. ಓನ್ಲಿ ಆನ್ಸರ್ ಈಸ್ ಫ್ಲವರ್. ಓಕೆ, ಮೋರೋವರ್ ಫ್ಲವರಲ್ಲಿರ್ತಕ್ಕಂಥ ಪಾರ್ಟ್ಸಲ್ಲಿ ರಿಪ್ರೊಡಕ್ಷನ್ ಮಾಡ್ದೇನೆ, ಅದರ ಇನ್ವಾಲ್ವ್ ಆಗದೇನೆ ಕೆಳಗಡೆ ಬಿದ್ದೋಗುವಂತಹ ಪಾರ್ಟ್ಸ್ ಅಂದರೆ ಸೆಪಲ್ಸು ಪೆಟಲ್ಸ್. ಸೊ ದ ರಿಪ್ರೊಡಕ್ಟಿವ್ ಪಾರ್ಟ್ ಆಫ್ ಎ ಪ್ಲಾಂಟ್ ಈಸ್
ಫ್ಲವರ್. 6th ಕ್ವಶನ್ಗೆ ಹೋಗೋಣ. ಯೂನಿಸೆಕ್ಷುವಲ್ ಫ್ಲವರ್ ಅಮಾಂಗ್ ದ ಫಾಲೋಯಿಂಗ್ ಈಸ್. ಈ ಕೆಳಗಿನವುಗಳಲ್ಲಿ ಯಾವುದು ಯೂನಿಸೆಕ್ಷುವಲ್ ಫ್ಲವರ್ ಅಂತ ಕೇಳಿದ್ದಾರೆ. ಯೂನಿಸೆಕ್ಷುವಲ್ ಫ್ಲವರ್ ಅಂದ್ರೆ ಏನು? ಐದರ್ ಯೂನಿಸೆಕ್ಷುವಲ್ ಅಂತಂದ್ರೆ ಇದರ ಮೇಲ್ ಆರ್ ಫಿಮೇಲ್ ಆಗಿರುತ್ತೆ, ಸಪ್ರೇಟ್ ಇರುತ್ತೆ ಫ್ಲವರ್ಸ್. ಓಕೆ, ಸೊ ಮೇಲ್ ಫ್ಲವರ್ಗೆ ಏನಂತ ಕರಿತೀವಿ ನಾವು? ಸ್ಟ್ಯಾಮಿನೇಟ್ ಫ್ಲವರ್ ಅಂತ ಕರಿತೀವಿ. ಸ್ಟ್ಯಾಮಿನೇಟ್ ಫ್ಲವರ್. ವಾಟ್ ಅಬೌಟ್ ಫಿಮೇಲ್ ಫ್ಲವರ್? ಪಿಸ್ಟಿಲೇಟ್ ಫ್ಲವರ್ ಅಂತ ಕರಿತೀವಿ. ಯಾಕೆ ಆ ಥರ ಕರಿತೀವಿ? ಮೇಲ್ ಫ್ಲವರಲ್ಲಿ ಸ್ಟೇಮನ್ ಇರುತ್ತೆ. ಓಕೆ, ಹಾಗಾಗಿ ಸ್ಟೇಮಿನೇಟ್ ಫ್ಲವರ್ ಅಂತ ಕರಿತೀವಿ. ಫಿಮೇಲಲ್ಲಿ ಪಿಸ್ಟಿಲ್ ಇರುತ್ತೆ, ಅಂದರೆ ಫಿಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಏನಿದೆ ಫ್ಲವರಲ್ಲಿ ಅದು ಪಿಸ್ಟಿಲ್, ಹಾಗಾಗಿ ಅದನ್ನ ಪಿಸ್ಟಿಲೇಟ್ ಫ್ಲವರ್ ಅಂತೀವಿ. ಒಂದು ವೇಳೆ ಎರಡೂ ಫ್ಲವರ್ಗಳು ಎರಡೂ ಸ್ಟ್ರಕ್ಚರ್ ಅಂದರೆ ಸ್ಟೇಮನ್ನು ಮತ್ತು ಪಿಸ್ಟಿಲ್ ಎರಡೂ ಕೂಡ ಒಂದೇ ಫ್ಲವರಲ್ಲಿ ಇದ್ದರೆ ಅದನ್ನು ಬೈಸೆಕ್ಷುವಲ್ ಫ್ಲವರ್ ಅಂತ ಕರಿತೀವಿ. ಓಕೆ, ಹಾಗಾದರೆ ಇಲ್ಲಿ ಈ ಕ್ವಶನ್ಗೆ ಆನ್ಸರ್ ನೋಡೋಣ. ಯೂನಿಸೆಕ್ಷುವಲ್ ಫ್ಲವರ್ ಈ ಕೆಳಗಿನವುಗಳಲ್ಲಿ ಯಾವುದು ಯೂನಿಸೆಕ್ಷುವಲ್ ಫ್ಲವರ್ ಅಂತ ಕೇಳಿದರೆ ಹೈಬಿಸ್ಕಸ್ ಬೈಸೆಕ್ಷುವಲ್ ಫ್ಲವರ್, ಅದರಲ್ಲಿ ಮೇಲ್ ಆ್ಯಂಡ್ ಫಿಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ಸ್ ಎರಡೂ ಇರುತ್ತೆ. ಓಕೆ, ಸೊ ಮಸ್ಟರ್ಡ್ ಬೈಸೆಕ್ಷುವಲ್ ಫ್ಲವರ್. ವಾಟರ್ ಮೆಲನ್ ಇದೆಲ್ಲ ಇದು ಯೂನಿಸೆಕ್ಷುವಲ್, ಇದರಲ್ಲಿ ಯೂನಿಸೆಕ್ಷುವಲ್ ಫ್ಲವರ್ ಇರ್ತದೆ. ಓಕೆ, ಸೊ ಇದ್ರ ಜೊತೆಗೆ ಇನ್ನೊಂದಿದೆ ಪಪಾಯ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರೋ ಎಕ್ಸಾಂಪಲ್ ಪ್ರಕಾರ ನೋಡಿದ್ರೆ ಪಪಾಯ ಇಸ್ ಆಲ್ಸೋ ಅನದರ್ ಎಕ್ಸಾಂಪಲ್. ಇಲ್ಲಿ ವಾಟರ್ ಮೆಲನ್ ಇಸ್ ದ ರೈಟ್ ಆನ್ಸರ್ ವಿಚ್ ಇಸ್ ಹ್ಯಾವಿಂಗ್ ಅ ಯೂನಿಸೆಕ್ಷುವಲ್ ಫ್ಲವರ್. ಅಂದರೆ ಐದರ್ ಸ್ಟ್ಯಾಮಿನೇಟ್ ಫ್ಲವರ್ ಇರ್ತದೆ, ಅದು ಪಿಸ್ಟಿಲೇಟ್ ಫ್ಲವರ್ ಇರ್ತದೆ, ದಟ್ ಡಿಪೆಂಡ್ಸ್ ಆನ್ ದ ಪ್ಲಾಂಟ್. ಓಕೆ, ಇನ್ನು ಆಲ್ ದಿ ಅಬೌವ್ ಆಗಕ್ಕೆ ಚಾನ್ಸಸ್ ಇಲ್ಲ. ಸೊ ವಾಟರ್ ಮೆಲನ್ ಇಸ್ ದ ರೈಟ್ ಆನ್ಸರ್. ಈ ಜಾಗದಲ್ಲಿ ಪಪ್ಪಾಯನ ಆ್ಯಡ್ ಮಾಡ್ಬೋದು, ಅಥವಾ ಇದೇ ಕ್ವಶನನ್ನು ರಿವರ್ಸ್ ಮಾಡ್ಬೋದು. ಓಕೆ, ಏನಂತ? ಯೂನಿಸೆಕ್ಷುವಲ್ ಫ್ಲವರನ್ನು ಎರಡು ಕೊಟ್ಬಿಟ್ಟು ಒಂದು ಬೈಸೆಕ್ಷುವಲ್ ಕೊಡ್ತಾರೆ. ಸೊ ಅವಾಗ ಏನು ಕೇಳ್ತಾರೆ? ಬೈಸೆಕ್ಷುವಲ್ ಫ್ಲವರ್ ಯಾವುದು ಅಂತ ಕೇಳ್ತಾರೆ. ಓಕೆ, ಅವಾಗ ನೀವೇನು ಮಾಡಬೇಕು? ಯೂನಿಸೆಕ್ಷುವಲ್ ಫ್ಲವರ್ಸ್ ಎರಡು ಕೊಟ್ಟಿದ್ದಾರೆ ಎಕ್ಸಾಂಪಲ್ಲು, ಒಂದು ಬೈಸೆಕ್ಷುವಲ್ ಹೈಬಿಸ್ಕಸ್ ಮತ್ತು ಮಸ್ಟರ್ಡ್. ಇನ್ನು ಯೂನಿಸೆಕ್ಷುವಲ್ ಎರಡು ಕೊಟ್ಟಿದ್ದಾರೆ, ವಾಟರ್ ಮೆಲನ್ ಮತ್ತು ಪಪಾಯ ಅಂತ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಅವೆರಡನ್ನು ನೆನಪಿಟ್ಕೊಳ್ಳಿ, ಯಾವ ಕ್ವಶನ್ ಕೇಳಿದ್ರು ಆ ರೀತಿ ಆನ್ಸರ್ ಮಾಡ್ಬೋದು. ಈ ಸೆಷನಲ್ಲಿ ನಾನು ಏನು ಮಾಡಿದ್ದೀನಿ ಅಂತಂದರೆ ಇದಕ್ಕೆ ಸಂಬಂಧಿಸಿದಂತೆ ಅಂದರೆ ಸೆಕ್ಸ್ ಆಫ್ ದಿ ಫ್ಲವರ್ಗೆ ಸಂಬಂಧಿಸಿದಂತೆ ಒಂದು ಕ್ವಶನ್ ಮಾತ್ರ ತೊಗೊಂಡಿದ್ದೀನಿ. ನೀವೇನು ಮಾಡಬೇಕು? ಇದಕ್ಕೆ ರಿಲೇಟೆಡ್ ಕಾನ್ಸೆಪ್ಟನ್ನು ಮತ್ತೆ ಓದ್ಕೋಬೇಕು. ಅವಾಗ ಏನಾಗ್ತದೆ? ಈಗ ಏನು ಹೇಳಿದೆ ನಾನು, ಯೂನಿಸೆಕ್ಷುವಲ್ ಕೇಳಿದ್ರೆ ಅಲ್ಲಿ ಬೈಸೆಕ್ಷುವಲ್ ಹಾಕಿ ಎಕ್ಸಾಂಪಲ್ಸನ್ನು ಚೇಂಜ್ ಮಾಡ್ಬೋದು, ಆಪ್ಷನ್ಸನ್ನು ಚೇಂಜ್ ಮಾಡ್ಬೋದು. ಇಫ್ ಯು ನೋ ದ ಕಾನ್ಸೆಪ್ಟ್ ಅಲ್ವಾ, ದೆನ್ ಯು ವಿಲ್ ಆನ್ಸರ್ ಬೆಟರ್. ಓಕೆ, ಸೊ ಹಾಗಾಗಿ ಒಂದು ಕ್ವಶನ್ ನೋಡಿಕೊಂಡ್ರೆ ಅದಕ್ಕೆ ಸಂಬಂಧಿಸಿದಂಥ ಇನ್ನೊಂದು ಕಾನ್ಸೆಪ್ಟನ್ನು ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಓದ್ಕೊಂಡ್ರೆ ಕಂಪ್ಲೀಟ್ ಚಾಪ್ಟರ್ ಕವರ್ ಆಗುತ್ತೆ. ಇನ್ನು ಯಾವುದೇ ರೀತಿ ಕ್ವಶನ್ಸನ್ನು ನಾವು ಫ್ರೇಮ್ ಮಾಡಿದ್ರು ಸಹ ನೀವು ಆನ್ಸರ್ ಮಾಡ್ಬೋದು. Okay, now let's move on to the 7th question. Okay, the 7th question goes like this. The part of the flower that develops into seed. Okay, so flower ina yava part seed agi convert agutte anta. Okay, so flower alli especially female reproductive part idella alli actually fertilization agi zygote agi embryo agi ಅದು seed agi convert ಆಗ್ತದೆ. ಹಾಗಾದ್ರೆ ಯಾವ ಪಾರ್ಟ್ ಆಫ್ ದಿ ಫ್ಲವರ್ ದಟ್ ಡೆವಲಪ್ಸ್ ಇಂಟು ಸೀಡ್ ಯಾವುದು ಅಂತಂದರೆ ಇಲ್ಲಿ ಸ್ಟಿಗ್ಮಾ ನೋಡಿ. ಫಸ್ಟ್ ಆಪ್ಷನ್ ನೋಡೋಣ. ಸ್ಟಿಗ್ಮಾ ಅಲ್ಲ. ಯಾಕೆ ಅಂತಂದರೆ ಸ್ಟಿಗ್ಮಾ ಇಸ್ ಜಸ್ಟ್ ಲ್ಯಾಂಡಿಂಗ್ ಪ್ಲಾಟ್ಫಾರ್ಮ್ ಫಾರ್ ದ ಪೋಲನ್ ಗ್ರೇನ್ಸ್ ಅಂತ ಹೇಳ್ತೀವಿ. ಅಂದರೆ ಪೋಲನೇಷನ್ ಆಗದ ಟೈಮಲ್ಲಿ ಬೇರೆ ಬೇರೆ ಏಜೆಂಟ್ಗಳಿಂದ ಪೋಲನ್ ಗ್ರೇನ್ ಬಂದ್ಬಿಟ್ಟು ಫಿಮೇಲ್ ಫ್ಲವರಿನ ಅಥವಾ ಬೈಸೆಕ್ಷುವಲ್ ಫ್ಲವರಿನ ಫಿಮೇಲ್ ಪಾರ್ಟ್ ಆದ ಸ್ಟಿಗ್ಮಾದ ಮೇಲೆ ಬೀಳುತ್ತೆ ಅಷ್ಟೇ. ಅದು ಒಂದು ಇಂಟ್ರಾಕ್ಷನ್ ಆಗಿಬಿಟ್ಟು ಪೋಲನ್ ಗ್ರೇನನ್ನು ಜರ್ಮಿನೇಟ್ ಆಗೋದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಸೊ ಸ್ಟಿಗ್ಮಾ ಅಲ್ಲ, ಸ್ಟೇಮನ್ ಕೂಡ ಅಲ್ಲ. Okay, so stamen is a just connecting part between stigma and ovary. Okay, sorry stamen ಅಂತಂದ್ರೆ it is a male reproductive part, ಅದು ಅಲ್ಲ. ಇನ್ನು ovary ಅಂತಂದ್ರೆ ovary ಆಕ್ಚುಲಿ ಅದೇನಾಗುತ್ತೆ, ರಿಪ್ರೊಡಕ್ಷನ್ ಆದಮೇಲೆ ಪೋಸ್ಟ್ ಫರ್ಟಿಲೈಸೇಷನ್ ಇವೆಂಟಲ್ಲಿ ಅದು ಫ್ರೂಟ್ ಆಗ್ತದೆ ಓವರಿ. ಇನ್ನು ಸೀಡ್ ಆಗೋದು ಯಾವುದು ಅಂತಂದರೆ ಓವ್ಯೂಲ್. ಓಕೆ, ಸೊ ಓವ್ಯೂಲ್ ಬಿಕಮ್ಸ್ ಸೀಡ್ ಆಫ್ಟರ್ ಫರ್ಟಿಲೈಸೇಷನ್ ಆದಮೇಲೆ ಓವ್ಯೂಲ್ ಏನಾಗುತ್ತೆ, ಸೀಡ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ದ ಪ್ರಾಸೆಸ್ ಆಫ್ ಡೆವಲಪ್ಮೆಂಟ್ ಆಫ್ ಸೀಡ್ಲಿಂಗ್ ಫ್ರಮ್ ಸೀಡ್. ಓಕೆ, ಸೊ ಅಂದರೆ ಸೀಡಿಂದ ಸೀಡ್ಲಿಂಗ್ ಆಗೋದು ಅಂದರೆ ಅಂಥ ಪ್ರಾಸೆಸನ್ನು ನಾವೇನಂತ ಕರಿತೀವಿ ಅಂತ. ಇದು ಕೂಡ ಟೆಕ್ಸ್ಟ್ ಬುಕ್ಕಲ್ಲಿ ನಿಮಗೆ ಡೈರೆಕ್ಟ್ ಡೆಫಿನೇಷನ್ ಅಂತ ಕೇಳೋ ಚಾನ್ಸಸ್ ಇತ್ತು. 1 ಮಾರ್ಕ್ಸ್ ಕೇಳಿದರೆ ವಾಟ್ ಈಸ್ ಜರ್ಮಿನೇಷನ್ ಅಂತ ಕೇಳ್ತಾ ಇದ್ರು, ಬಟ್ ಇಲ್ಲಿ ಉಲ್ಟಾ ಕೇಳಿದ್ದಾರೆ. ಹಾಗಾಗಿ ಇದಕ್ಕೆ ಆನ್ಸರ್ ಏನು ಅಂತಂದರೆ ಜರ್ಮಿನೇಷನ್ ಅಂತ ಹೇಳ್ತೀವಿ. ಅಂದರೆ ಒಂದು ಸೀಡನ್ನು ನಾವು ನೆಲಕ್ಕೆ ಹಾಕಿದಾಗ ಅದು ಜರ್ಮಿನೇಟ್ ಆಗಿಬಿಟ್ಟು ಒಂದು ಸೀಡ್ಲಿಂಗ್ ಆಗ್ತದೆ, ಅಂದರೆ ಒಂದು ಪೈರ್ ಆಗುತ್ತೆ. ಅಂತಹ ಒಂದು ಪ್ರಾಸೆಸ್ಗೆ ನಾವು ಜರ್ಮಿನೇಷನ್ ಅಂತ ಕರಿತೀವಿ. ಓಕೆ, ಇನ್ನು ಆಪ್ಷನ್ ಎ ನೋಡಿ, ಫರ್ಟಿಲೈಸೇಷನ್ ಅಂತಿದೆ. ಫರ್ಟಿಲೈಸೇಷನ್ ಅಲ್ಲ. ಯಾಕೆ ಅಂತಂದರೆ ಫರ್ಟಿಲೈಸೇಷನ್ ಅಂದರೆ ಏನು, ಇಟ್ ಇಸ್ ಅ ಪ್ರಾಸೆಸ್ ಆಫ್ ಫ್ಯೂಷನ್ ಆಫ್ ಗ್ಯಾಮೆಟ್ಸ್ ಅಲ್ವಾ. ಸೊ ಗ್ಯಾಮೆಟ್ ಫ್ಯೂಷನ್ಗೆ ಫರ್ಟಿಲೈಸೇಷನ್ ಅಂತೀವಿ. ಪೋಲಿನೇಷನ್ ಅಂದರೆ ಏನು, ದ ಪ್ರಾಸೆಸ್ ಆಫ್ ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ಸ್ ಫ್ರಮ್ ಒನ್ ಫ್ಲವರ್ ಟು ಅನದರ್ ಫ್ಲವರ್. ಓಕೆ, ಸೊ ಅದನ್ನು ಪೋಲಿನೇಷನ್ ಅಂತ ಕರಿತೀವಿ.
ಅಥವಾ ಒಂದೇ ಫ್ಲವರಲ್ಲೂ ಕೂಡ ಪೊಲಿನೇಷನ್ ಆಗ್ಬೋದು. ಇನ್ನು ಓವುಲೇಷನ್ ಅಂತಂದ್ರೆ ಏನು? ದ ಪ್ರಾಸೆಸ್ ಆಫ್ ಪ್ರೊಡ್ಯೂಸಿಂಗ್ ದ ಎಗ್ ಅಥವಾ ಓವಮ್. ಓಕೆ, ಓವಮ್ ಪ್ರೊಡಕ್ಷನ್ಗೆ ಓವುಲೇಷನ್ ಅಂತ ಕರೀತೀವಿ, ಓವಮ್ ಪ್ರೊಡಕ್ಷನ್ಗೆ. ವಾಟ್ ಅಬೌಟ್ ಪೊಲಿನೇಷನ್? ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ಸ್, ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ಸ್. ವಾಟ್ ಅಬೌಟ್ ಫರ್ಟಿಲೈಸೇಷನ್? ಫ್ಯೂಷನ್ ಆಫ್ ಗ್ಯಾಮೆಟ್ಸ್. ನೋಡಿ ಎಷ್ಟು ವಿಷಯಗಳನ್ನ ತಿಳ್ಕೊಂಡ್ವಿ ನಾವು ಒಂದೇ ಕ್ವಶನ್ ಅಲ್ಲಿ ಅಲ್ವಾ? ಓಕೆ, ಸೊ ಅಂದರೆ ದಟ್ ಈಸ್ ಹೌ ವಿ ಕ್ಯಾನ್ ಲರ್ನ್ ಥಿಂಗ್ಸ್ ಅಲ್ವಾ? ಅಂದರೆ ಒಂದು ಪ್ರಶ್ನೆಯಿಂದ 4 ಕಾನ್ಸೆಪ್ಟನ್ನು ತಿಳ್ಕೊಂಡ್ವಿ. ಇಲ್ಲಿ ಏನು ಮಾಡ್ಬೋದು? ಈಗ ಈ ಕ್ವಶನನ್ನು ಎಕ್ಸ್ಚೇಂಜ್ ಅಂದರೆ ಚೇಂಜ್ ಮಾಡ್ಬೋದು. ಯಾವ ರೀತಿ ಚೇಂಜ್ ಮಾಡ್ತಾರೆ ಹೇಳಿ ನೋಡೋಣ. ಫಾರ್ ಎಕ್ಸಾಂಪಲ್ ಫರ್ಟಿಲೈಸೇಷನ್ ಅನ್ನೋದು ಆನ್ಸರ್ ಬರಬೇಕು ಅಂತಂದರೆ ಕ್ವಶನ್ ಏನಾಗಿರುತ್ತೆ ಅವಾಗ? ದ ಪ್ರಾಸೆಸ್ ಆಫ್ ಫ್ಯೂಷನ್ ಆಫ್ ಗ್ಯಾಮೆಟ್ಸ್ ಈಸ್ ನೋನ್ ಆಸ್ ಅಂತ ಕೇಳ್ತಾರೆ. ಇದೇ ಆಪ್ಷನ್ಸನ್ನು ಕೊಡ್ತಾರೆ, ಅವಾಗ ನೀವು ಫರ್ಟಿಲೈಸೇಷನನ್ನು ಟಿಕ್ ಮಾಡ್ತೀರಾ. ಸೊ ಯು ಶುಡ್ ನೋ ದ ವೈ ಅದರ್ ಆಪ್ಷನ್ಸ್ ಆರ್ ನಾಟ್ ದ ರೈಟ್ ಆನ್ಸರ್ಸ್ ಅಂತ. ಅದಕ್ಕೆ ನೀವು ಜಸ್ಟಿಫಿಕೇಶನ್ ಕೊಡ್ತಾ ಹೋದರೆ 1ಕ್ಕೆ 10 ವಿಷಯಗಳನ್ನು ಕಲಿತಾ ಹೋಗ್ತೀರಿ ಅಂತ. ಓಕೆ, 9th ಕ್ವಶನ್ಗೆ ಹೋಗೋಣ. ಡ್ಯೂರಿಂಗ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಫಾರ್ಮೇಷನ್ ಆಫ್ ಝೈಗೋಟ್ ಟೇಕ್ಸ್ ಪ್ಲೇಸ್ ಇನ್. ಓಕೆ, ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗೋ ಟೈಮಲ್ಲಿ ಓಕೆ ಫಾರ್ಮೇಷನ್ ಆಫ್ ಝೈಗೋಟ್ ಎಲ್ಲಿ ಆಗುತ್ತೆ ಅಂತ. ಓಕೆ, ಅಂದರೆ ಫಾರ್ಮೇಷನ್ ಆಫ್ ಝೈಗೋಟ್ ಇಸ್ ನಥಿಂಗ್ ಬಟ್ ಫ್ಯೂಷನ್ ಆಫ್ ಗ್ಯಾಮೆಟ್ಸ್, ಅಂದರೆ ಫರ್ಟಿಲೈಸೇಷನ್ ಎಲ್ಲಿ ಆಗುತ್ತೆ ಅಂತ ಕೇಳಿದ ಹಾಗೆ. ಫರ್ಟಿಲೈಸೇಷನ್ ಎಲ್ಲಿ ಆಗುತ್ತೆ ಅಂತ ಸೆಕ್ಷುವಲ್ ರಿಪ್ರೊಡಕ್ಷನಲ್ಲಿ ಫ್ಲವರಿಂಗ್ ಪ್ಲಾಂಟ್ಸಲ್ಲಿ. ಓಕೆ, ಇಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ ನಾವು ಆಪ್ಷನ್ಸ್. ಸ್ಟಿಗ್ಮಾ ಅಂತಿದೆ. ಓಕೆ, ಸ್ಟಿಗ್ಮಾ ಅಲ್ಲ. ಓಕೆ, ಯಾಕೆ ಅಂತ ನಾನು ಹೇಳಿದ್ದೀನಿ, ಅದನ್ನು ಲ್ಯಾಂಡಿಂಗ್ ಪ್ಲಾಟ್ಫಾರ್ಮ್ ಅಷ್ಟೇ. ಇನ್ನು ಸ್ಟೈಲ್ ಇದೆಲ್ಲ, ಈ ಸ್ಟೈಲು ಕನೆಕ್ಟಿಂಗ್ ಪಾರ್ಟ್, ಈ ಸ್ಟಿಗ್ಮಾನ ಮತ್ತು ಓವರಿಯನ್ನು ಕನೆಕ್ಟ್ ಮಾಡ್ತದೆ ಸ್ಟೈಲಲ್ಲ, ಅಲ್ಲಿ ಫರ್ಟಿಲೈಸೇಷನ್ ಆಗಲ್ಲ. ಪೋಲನ್ ಟ್ಯೂಬ್ ಈಸ್ ಅ ಟ್ಯೂಬ್ ವಿಚ್ ಇಸ್ ಫಾರ್ಮ್ಡ್ ಬೈ ದ ಪೋಲನ್ ಗ್ರೇನ್ ಫಾರ್ ದ ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ಸ್ ಟುವರ್ಡ್ಸ್ ದ ಫಿಮೇಲ್ ಗ್ಯಾಮೆಟ್ ಅಷ್ಟೇ. ಸೊ ಇನ್ನು ಓವಿಲ್ ಇದೆಲ್ಲ, ಓವಿಲ್ ಇಸ್ ದ ರೈಟ್ ಆನ್ಸರ್. ಓವಿಲಲ್ಲೇ ಏನು ಪೋಲನ್ ಗ್ರೇನ್ ಏನು ಮಾಡ್ತದೆ? ಫರ್ಟಿಲೈಸೇಷನ್ ಅಂದರೆ ಪೋಲನ್ ಗ್ರೇನ್ ಬಂದುಬಿಟ್ಟು ಸ್ಟಿಗ್ಮಾದ ಮೇಲೆ ಬಿದ್ದು ಒಂದು ಪೋಲನ್ ಟ್ಯೂಬನ್ನು ಫಾರ್ಮೇಷನ್ ಮಾಡಿ ಜರ್ಮ್ ಸೆಲ್ಸನ್ನು ಓವಿಲ್ಗೆ ಕಳಿಸುತ್ತೆ. ಓವರಿಯಲ್ಲಿರುವ ಓವಿಲ್ ಒಳಗಡೆ ಹೋಗುತ್ತೆ. ಓವಿಲಲ್ಲಿ ಅದನ್ನು ಫಿಮೇಲ್ ಗ್ಯಾಮೆಟ್ ಅಂತೀವಿ. ಸೊ ಅದರೊಳಗಡೆ 2 ಫ್ಯೂಸ್ ಆಗಿಬಿಟ್ಟು ಸೀಡು ಫ್ರೂಟ್ ಆಗಿ ಕನ್ವರ್ಟ್ ಆಗ್ತವೆ. ನೆಕ್ಸ್ಟ್ ಪ್ರೊಸೆಸರ್. ಸೊ ಫ್ಲವರಿಂಗ್ ಪ್ಲಾಂಟ್ಸಲ್ಲಿ ಫ್ಲವರಿನ ಯಾವ ಭಾಗದಲ್ಲಿ ಫರ್ಟಿಲೈಸೇಷನ್ ಆಗುತ್ತೆ ಅಂತ ಕೇಳಿದ್ರೆ, ಅಥವಾ ಝೈಗೋಟ್ ಫಾರ್ಮೇಷನ್ ಆಗುತ್ತೆ ಅಂತ ಕೇಳಿದ್ರೆ, ಓವಿಲ್ ಇಸ್ ದ ರೈಟ್ ಆನ್ಸರ್. ಓಕೆ, now let's move on to the 10th question. In a flower, the parts that produce male and female gametes are respectively. ಫ್ಲವರ್ ಅಲ್ಲಿ ಮೇಲು ಮತ್ತು ಫೀಮೇಲ್ ಗ್ಯಾಮೆಟನ್ನು ಪ್ರೊಡ್ಯೂಸ್ ಮಾಡುವಂತಹ ಪಾರ್ಟ್ಸ್ ಯಾವುದು ಅಂತ. ಓಕೆ, ಸೊ ನಾನು ಆಗಲೇ ಹೇಳ್ತೀನಿ ಫಸ್ಟ್ ಕ್ವಶನಲ್ಲೇ, ಯೂನಿಸೆಕ್ಷುವಲ್ ಬೈಸೆಕ್ಷುವಲ್ ಹೇಳ್ಬೇಕಾದ್ರೆ ಮೇಲ್ ಫ್ಲವರನ್ನು ಸ್ಟೆಮಿನೇಟ್ ಫ್ಲವರ್ ಅಂತ ಕರಿತೀವಿ, ಅಂದರೆ ಸ್ಟೆಮನ್ ಇರುತ್ತೆ ಅಂತ. ಸ್ಟೆಮನಲ್ಲಿ ಯಾವ್ಯಾವ ಪಾರ್ಟ್ ಇದೆ ನೆನ್ಪು ಮಾಡ್ಕೋಬೇಕು. ಇನ್ನು ಫೀಮೇಲ್ ಫ್ಲವರಲ್ಲಿ ಪಿಸ್ಟಿಲ್ ಇರುತ್ತೆ, ಪಿಸ್ಟಿಲ್ ಯಾವ ಪಾರ್ಟ್ ಇರ್ತದೆ ನೆನ್ಪು ಮಾಡ್ಕೋಬೇಕು. ಓಕೆ, ಸೊ ಇಲ್ಲಿ ನೋಡಿ ಮೇಲ್ ಗ್ಯಾಮೆಟನ್ನು ಪ್ರೊಡ್ಯೂಸ್ ಮಾಡುವಂತಹ ಪಾರ್ಟ್ ಯಾವುದು ಅಂತ. ಓಕೆ, ಸೊ ನಾನು ಆಗಲೇ ಹೇಳಿದೆ ಮೇಲ್ ಫ್ಲವರಲ್ಲಿ ಏನಿರುತ್ತೆ? ಸ್ಟೇಮನ್ ಇರುತ್ತೆ. ಸ್ಟೇಮನಲ್ಲಿ 2 ಪಾರ್ಟ್ಸ್ ಇರುತ್ತೆ, ಒಂದು ಆಂಥರ್, ಓಕೆ, ಇನ್ನೊಂದು ಫಿಲಮೆಂಟ್. ಈ ಆಂಥರ್ ಒಳಗಡೆ ಪೋಲನ್ ಗ್ರೇನ್ಸ್ ಇರುತ್ತೆ, ಪೋಲನ್ ಗ್ರೇನ್ಸ್. ಓಕೆ, ಸೊ ಈ ಪೋಲನ್ ಗ್ರೇನ್ಸ್ ದೇ ಆರ್ ನಥಿಂಗ್ ಬಟ್ ಮೇಲ್ ಗ್ಯಾಮೆಟ್ಸ್. ಇವೇ ಮೇಲ್ ಗ್ಯಾಮೆಟ್ಸ್ ಆ ಫ್ಲವರ್ಗೆ. ಓಕೆ, ಇನ್ನು ಪಿಸ್ಟಿಲ್ ಅಂತ ಒಂದು ಸ್ಟ್ರಕ್ಚರ್ ಇದೆ. ಓಕೆ, ಅದು ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಪಿಸ್ಟಿಲ್. ಓಕೆ, ಪಿಸ್ಟಿಲಲ್ಲಿ 3 ಪಾರ್ಟ್ಸ್ ಬರ್ತದೆ. ಒಂದು ಸ್ಟಿಗ್ಮಾ, another one is style, another one is ovary. ಓಕೆ, ಈ ಸ್ಟಿಗ್ಮಾ ಪೋಲನ್ ಗ್ರೇನ್ ಬಂದು ಬೀಳೋದಕ್ಕೆ ಸಹಾಯ ಮಾಡುತ್ತೆ ಅಷ್ಟೇ. ಸ್ಟೈಲು ಈ ಸ್ಟಿಗ್ಮಾ ಮತ್ತು ಓವರಿನ ಕನೆಕ್ಟ್ ಮಾಡುತ್ತೆ. ಇನ್ನು ಓವರಿ ಇದೆಲ್ಲ, ಈ ಓವರಿ ಓವ್ಯೂಲನ್ನು ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ಈ ದಿಸ್ ಓವ್ಯೂಲ್ ಈಸ್ ನಥಿಂಗ್ ಬಟ್ ಫೀಮೇಲ್ ಗ್ಯಾಮೆಟ್. ಇದೇನಿದು? ಫೀಮೇಲ್ ಗ್ಯಾಮೆಟ್ ಅಂತೇಳಿ. ಹಾಗಾದರೆ ಮೇಲ್ ಗ್ಯಾಮೆಟನ್ನು ಪ್ರೊಡ್ಯೂಸ್ ಮಾಡುವಂಥ ಸ್ಟ್ರಕ್ಚರ್ ಯಾವುದು? ಆಂಥರ್. ಫಿಮೇಲ್ ಗ್ಯಾಮೆಟನ್ನು ಪ್ರೊಡ್ಯೂಸ್ ಮಾಡುವ ಸ್ಟ್ರಕ್ಚರ್ ಯಾವುದು? ಓವರಿ. ಓಕೆ, ಆಂಥರ್ ಆ್ಯಂಡ್ ಓವರಿ ಎಲ್ಲಿದೆ ನೋಡಿ ಇಲ್ಲಿ? ಆಪ್ಷನ್ ಸಿ, ಆಂಥರ್ ಆ್ಯಂಡ್ ಓವರಿ ಈಸ್ ದ ರೈಟ್ ಆನ್ಸರ್. ಓಕೆ, ಸೊ ನಾವು ಇನ್ನು ಸೆಪಲ್ಲು ಆಂಥರು ಬೇರೆ ಬೇರೆ ಪಾರ್ಟ್ಸ್ ಕೊಟ್ಟಿದ್ದಾರೆ, ಅದೇನು ಅಲ್ಲ. 11th ಕ್ವಶನ್ಗೆ ಹೋಗೋಣ. ಒನ್ ಆಫ್ ದ ಫಾಲೋಯಿಂಗ್ ಅಕ್ಕರ್ಸ್ ಇನ್ ದ ರಿಪ್ರೊಡಕ್ಟಿವ್ ಸಿಸ್ಟಮ್ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ಆಸ್ ವೆಲ್ ಆಸ್ ದಟ್ ಆಫ್ ಹ್ಯೂಮನ್ಸ್. ಓಕೆ, ಮನುಷ್ಯರಲ್ಲಿ ಅಂದರೆ ಹ್ಯೂಮನ್ ಬೀಯಿಂಗ್ಸಲ್ಲಿ, ಓಕೆ, ಜೊತೆಗೆ ಫ್ಲವರಿಂಗ್ ಪ್ಲಾಂಟ್ಸಲ್ಲಿ ಎರಡರಲ್ಲೂ ಕೂಡ ಕಾಮನ್ ಆಗಿ ಇರುವಂತಹ ಒಂದು ರಿಪ್ರೊಡಕ್ಟಿವ್ ಪಾರ್ಟ್ ಯಾವುದು ಅಂತ. ಓಕೆ, ಸೊ ಹಾಗೆ ನೋಡಿದ್ರೆ ವ್ಯಾಸ್ಟ್ ಡಿಫ್ರೆನ್ಸ್ ಅಂತಿದೆ. ಈ ವ್ಯಾಸ್ಟ್ ಡಿಫ್ರೆನ್ಸು ಓನ್ಲಿ ಮೇಲಲ್ಲಿ ಮಾತ್ರ ಇರ್ತದೆ,
ಹ್ಯೂಮನ್ ಮೇಲಲ್ಲಿ ಇರ್ತದೆ. ಸೊ ಆಂಥರ್ ಈಸ್ ಪ್ರೆಸೆಂಟ್ ಓನ್ಲಿ ಇನ್ ಫ್ಲವರಲ್ಲಿ ಮಾತ್ರ ಇರ್ತದೆ, ಫ್ಲವರ್ಸಲ್ಲಿ ಇರುತ್ತೆ. ಓವರಿ ಇರುತ್ತಲ್ಲ, ಓವರಿ ಇಸ್ ಪ್ರೆಸೆಂಟ್, ನಾನು ಈಗಿನೂ ಹೇಳಿದೆ, ಎಲ್ಲಿದೆ ನೋಡಿ ಓವರಿ. ಸೊ ಪಿಸ್ಟಿಲಲ್ಲಿದೆ. ಪಿಸ್ಟಿಲ್ ಇಸ್ ಅ ಫ್ಲವರ್ನಲ್ಲಿರುವಂಥ ಒಂದು ಪಾರ್ಟ್ ಅದಲ್ವಾ. ಸೊ ಓವರಿ ಎಲ್ಲಿದೆ? ಪಿಸ್ಟಿಲಲ್ಲೂ ಇದೆ, ಅಂದರೆ ಫ್ಲವರಲ್ಲಿದೆ. ಜೊತೆಗೆ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ತಗೊಂಡಾಗ ಅಲ್ಲಿ ಎಗ್ ಪ್ರೊಡಕ್ಷನ್ ಮಾಡೋದು ಓವರಿನೇ ಅಲ್ವಾ. ಸೊ ಹಾಗಾದರೆ ಇಲ್ಲಿ ಹ್ಯೂಮನ್ ಫೀಮೇಲಲ್ಲೂ ಕೂಡ ಇದೆ. ಓಕೆ, ಸೊ ಅಂದರೆ ಹ್ಯೂಮನ್ಸಲ್ಲೂ ಇರುತ್ತೆ, ಫ್ಲವರಿಂಗ್ ಪ್ಲಾಂಟ್ಸಲ್ಲೂ ಇರುತ್ತೆ ಅಂತ. ಈ ಸ್ಟೈಲ್ ಇದೆಲ್ಲ, ಇಟ್ ಈಸ್ ಓನ್ಲಿ ಪ್ರೆಸೆಂಟ್ ಇನ್ ಫ್ಲವರ್. ಸೊ ಎರಡರಲ್ಲೂ ಇರುವಂತಹ ರಿಪ್ರೊಡಕ್ಟಿವ್ ಪಾರ್ಟ್ ಯಾವುದು? ಹ್ಯೂಮನಲ್ಲಿ ಮತ್ತು ಫ್ಲವರಲ್ಲಿ ಅಂತಂದರೆ ಓವರಿ. ಸೊ ದಟ್ ಈಸ್ ದ ರೈಟ್ ಆನ್ಸರ್. 12th ಕ್ವಶನ್ಗೆ ಹೋಗೋಣ. ದ ಪಾರ್ಟ್ ಆಫ್ ಅ ಸೀಡ್ ವಿಚ್ ಗ್ರೋಸ್ ಆ್ಯಂಡ್ ಡೆವಲಪ್ಸ್ ಇನ್ ಟು ರೂಟ್ ಆನ್ ಜರ್ಮಿನೇಷನ್. ಓಕೆ, ಸೊ ಜರ್ಮಿನೇಷನ್ ಆಗೋ ಟೈಮಲ್ಲಿ ಸೀಡಿನ ಯಾವ ಪಾರ್ಟು ರೂಟ್ ಆಗಿ ಡೆವಲಪ್ ಆಗುತ್ತೆ ಅಂತ. ಓಕೆ, ಸೊ ಇಫ್ ಯು ಅಬ್ಸರ್ವ್, ಒಂದು ಸೀಡನ್ನು ನೀವು ಕನ್ಸಿಡರ್ ಮಾಡಿಕೊಂಡ್ರೆ, ಓಕೆ, ಇದನ್ನೇನಂತ ಕರಿತೀವಿ ನಾವು? ಕಾಟಿಲಿಡನ್ಸ್ ಅಂತ ಕರಿತೀವಿ. ಓಕೆ, ಸೊ ದಿಸ್ ಈಸ್ ವಾಟ್ ವಿ ಕಾಲ್ ಪ್ಲಿಮ್ಯೂಲ್ ಆ್ಯಂಡ್ ದಿಸ್ ಈಸ್ ಕಾಲ್ಡ್ ರ್ಯಾಡಿಕಲ್. ಇಲ್ಲೇನು ಕೇಳಿದಾರೆ ನೋಡಿ, ಜರ್ಮಿನೇಷನ್ ಆಗೋ ಟೈಮಲ್ಲಿ, ಓಕೆ, ದ ಪಾರ್ಟ್ ಆಫ್ ದ ಸೀಡ್ ವಿಚ್ ಗ್ರೋಸ್ ಆ್ಯಂಡ್ ಡೆವಲಪ್ಸ್ ಇನ್ ಟು ರೂಟ್, ಯಾವ ಪಾರ್ಟು ರೂಟ್ ಆಗಿ ಡೆವಲಪ್ ಆಗುತ್ತೆ ಅಂತ. ಸೊ ಈ ರ್ಯಾಡಿಕಲ್ ಇದೆಲ್ಲ, ಈ ರ್ಯಾಡಿಕಲ್ಲು ರೂಟ್ ಆಗಿ ಡೆವಲಪ್ ಆಗುತ್ತೆ. ವಾಟ್ ಅಬೌಟ್ ಪ್ಲಿಮ್ಯೂಲ್? ಪ್ಲಿಮ್ಯೂಲ್ ಡೆವಲಪ್ಸ್ ಇನ್ ಟು ಸ್ಟೆಮ್ ಅಥವಾ ಶೂಟ್ ಆಗಿ ಡೆವಲಪ್ ಆಗುತ್ತೆ. ಸೊ ಹಾಗಾದರೆ ರ್ಯಾಡಿಕಲ್ಲು ರೂಟ್ ನೋಡಿ, ನೆನ್ಪಿಟ್ಕೊಳ್ಳೋದು ಈಸಿ ಅಲ್ವಾ? ಏನಂತ? ರ್ಯಾಡಿಕಲ್ ಸ್ಟಾರ್ಟ್ಸ್ ಫ್ರಮ್ ಆರ್ ಆ್ಯಂಡ್ ರೂಟ್ ಆಲ್ಸೋ ಸ್ಟಾರ್ಟ್ಸ್ ಫ್ರಮ್ ಆರ್. ಸೊ ರ್ಯಾಡಿಕಲ್ಲು ರೂಟ್ ಆಗಿ ಡೆವಲಪ್ ಆಗುತ್ತೆ ಅಂತ. ಸೊ ಇಲ್ಲಿ ನಾವು ಈಸಿಯಾಗಿ ಆನ್ಸರ್ ಮಾಡ್ಬೋದು, ರ್ಯಾಡಿಕಲ್. ಓಕೆ, ನೆಕ್ಸ್ಟ್ ಇಲ್ಲಿ ಇನ್ನೂ ಆಪ್ಷನ್ ಇದೆಲ್ಲ, ಕಾಟಿಲಿಡನ್ ಏನು ಮಾಡ್ತದೆ? ಎನರ್ಜಿ ಸಪ್ಲೈ ಮಾಡ್ತಾ ಇರ್ತದೆ ಡೆವಲಪಿಂಗ್ ಸೀಡ್ಗೆ. ಇನ್ನು ಪ್ಲಿಮ್ಯೂಲ್ ಸ್ಟೆಮ್ ಆಗಿ ಡೆವಲಪ್ ಆಗುತ್ತೆ, ಅಥವಾ ಶೂಟ್ ಆಗಿ ಡೆವಲಪ್ ಆಗ್ತದೆ, ಅಥವಾ ಏರಿಯಲ್ ಪಾರ್ಟ್ ಆಗಿ ಡೆವಲಪ್ ಆಗ್ತದೆ. ಇನ್ನು ಫಾಲಿಕಲ್ಲು ಸೀಡಿನ ಒಂದು ಪಾರ್ಟ್ ಅಲ್ವೇ ಅಲ್ಲ. ರ್ಯಾಡಿಕಲ್ ಇಸ್ ದ ರೈಟ್ ಆನ್ಸರ್. 13th ಹೋಗೋಣ. ದ ಪಾರ್ಟ್ ಆಫ್ ದಿ ಫ್ಲವರ್ ದಟ್ ಡೆವಲಪ್ಸ್ ಇನ್ ಟು ಫ್ರೂಟ್. ಓಕೆ, ಸೊ ಫ್ರೂಟ್ ಆಗಿ ಡೆವಲಪ್ ಆಗುವ ಫ್ಲವರಿನ ಪಾರ್ಟ್ ಯಾವುದು ಅಂತ. ಓಕೆ, ಸೊ ಇನ್ನೊಂದ್ಸರಿ ನೋಡ್ಬಿಡೋಣ ನಾವು ಅದನ್ನು. ಸೊ ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟನ್ನು ತಗೊಂಡ್ರೆ ಪಿಸ್ಟಿಲನ್ನು ಈ ರೀತಿ ಇರುತ್ತೆ. ಓಕೆ, ಸೊ ವಾಟ್ ಇಸ್ ದಿಸ್? ದಿಸ್ ಇಸ್ ಸ್ಟಿಗ್ಮಾ. What about this? This is style, and this is ovary, basal bulged portion, and inside it is called ovule. Okay, so actually ಸ್ಟಿಗ್ಮಾದ ಮೇಲೆ ಏನಾಗುತ್ತೆ? ಪೋಲನ್ ಗ್ರೇನ್ ಬಂದು ಬೀಳ್ತದಲ್ವಾ. ಪೋಲನ್ ಗ್ರೇನ್ ಬಂದು ಬಿದ್ದು ಇದು ಜರ್ಮಿನೇಟ್ ಆಗಿ ಒಂದು ಪೋಲನ್ ಟ್ಯೂಬನ್ನು ಫಾರ್ಮೇಷನ್ ಮಾಡಿ ಓವಿಲ್ಗೆ ರೀಚ್ ಆಗ್ತದೆ. ಯಾಕೆ ಓವಿಲ್ಗೆ ಬರುತ್ತೆ ಅಂತಂದರೆ ಇಲ್ಲಿ ಫೀಮೇಲ್ ಗ್ಯಾಮೆಟ್ ಇರುತ್ತೆ. ಓಕೆ, ಸೊ ಇಲ್ಲೇನು ಕೇಳಿದ್ದಾರೆ? ದ ಪಾರ್ಟ್ ಆಫ್ ದ ಫ್ಲವರ್ ದ ಡೆವಲಪ್ಸ್ ಇನ್ ಟು ಫ್ರೂಟ್ ಅಂತ. ಓಕೆ, ನಾನು ಈ ಹಿಂದಿನ ಕ್ವಶನಲ್ಲಿ ಹೇಳಿದ್ದೀನಿ, ಈ ಓವಿಲ್ ಇದೆಲ್ಲ ಇದು ಸೀಡ್ ಆಗಿ ಡೆವಲಪ್ ಆಗುತ್ತೆ. ಆ್ಯಕ್ಚುಲಿ ಒಂದು ಫ್ರೂಟನ್ನು ಅಬ್ಸರ್ವ್ ಮಾಡಿ, ಸೀಡಿನ ಸುತ್ತ ಫ್ರೂಟ್ ಇರ್ತದಲ್ವ, ಇಲ್ಲಿ ಓವಿಲ್ನ ಸುತ್ತ ಏನಿದೆ? ಓವರಿ ಇದೆ. ಹಾಗಾದರೆ ಈ ಓವರಿ ಇದೆಲ್ಲ, ಈ ಓವರಿ ಫ್ರೂಟ್ ಆಗಿ ಡೆವಲಪ್ ಆಗ್ತದೆ. ಈಗ ಮ್ಯಾಂಗೋ ತಿನ್ನುವಂಥದ್ದು ಏನಿದೆ? ಸಿಪ್ಪೆ ಪ್ಲಸ್ ಏನು ಸೀಡ್ ಕೋಟ್ ಅಂತ, ಸಿಪ್ಪೆ ಮತ್ತು ಆ ಪಲ್ಪ್ ಇದೆಲ್ಲ, ದಟ್ ಈಸ್ ನಥಿಂಗ್ ಬಟ್ ಓವರಿ. ಅದರೊಳಗಡೆ ಓಟೆ ಇರುತ್ತಲ್ಲ, ಅದು ಅಂದರೆ ಸೀಡ್, ಅದು ಓವಿಲ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಓವರಿ ಇದೆಲ್ಲ, ಓವರಿ ಫ್ರೂಟ್ ಆಗಿ ಡೆವಲಪ್ ಆಗುತ್ತೆ. ಓಕೆ, ಅವಾಗಲೇ ಹೇಳಿದ್ದೀನಿ, ಓವಿಲ್ ಏನಾಗಿ ಡೆವಲಪ್ ಆಗುತ್ತೆ? ಸೀಡ್ ಆಗಿ ಡೆವಲಪ್ ಆಗುತ್ತೆ. ಓವರಿ ಫ್ರೂಟ್ ಆಗಿ ಡೆವಲಪ್ ಆಗ್ತದೆ. ಓಕೆ, ಸೊ ಅದು ಆನ್ಸರ್. ಯಾವ್ದು ಆನ್ಸರು? ಫ್ರೂಟ್ ಆಗಿ ಡೆವಲಪ್ ಆಗೋದು ಓವರಿ. ಓಕೆ, 14th ಕ್ವಶನ್ ಹೋಗೋಣ. ವಿಚ್ ಅಮಾಂಗ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಫಾಲ್ಸ್ ಫಾರ್ ಯೂನಿಸೆಕ್ಷುವಲ್ ಫ್ಲವರ್? ಯೂನಿಸೆಕ್ಷುವಲ್ ಫ್ಲವರ್ಗೆ ಸಂಬಂಧಿಸಿದಂತೆ ಯಾವುದು ಫಾಲ್ಸ್ ಸ್ಟೇಟ್ಮೆಂಟ್ ಅಂತ ಹೇಳಿದ್ದಾರೆ. ನಾನು ಈಗಾಗಲೇ ಹೇಳಿದ್ದೀನಿ, ಯೂನಿಸೆಕ್ಷುವಲ್ ಫ್ಲವರ್ ಅಂದರೆ ಐದರ್ ಸ್ಟೆಮಿನೇಟ್ ಫ್ಲವರ್ ಇರ್ತದೆ ಅಥವಾ ಪಿಸ್ಟಿಲೇಟ್ ಫ್ಲವರ್ ಇರ್ತದೆ. ಅಂದರೆ ಮೇಲ್ ಅಥವಾ ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಯಾವ್ದಾದ್ರು ಒಂದು ಮಾತ್ರ ಇರುತ್ತೆ ಫ್ಲವರಲ್ಲಿ, ಅಂಥದನ್ನು ನಾವು ಯೂನಿಸೆಕ್ಷುವಲ್ ಫ್ಲವರ್ಸ್ ಅಂತ ಕರಿತೀವಿ. ಓಕೆ, ಈ ಆಪ್ಷನ್ಸನ್ನು ನೋಡ್ತಾ ಹೋಗೋಣ. ದೇ ಆಲ್ವೇಸ್ ಪೊಸೆಸ್ ಸ್ಟೆಮನ್ ಆ್ಯಂಡ್ ಪಿಸ್ಟಿಲ್ ಅಂತ ಹೇಳಿದ್ದಾರೆ. ಯಾವಾಗಲೂ ಕೂಡ ಅದರಲ್ಲಿ ಸ್ಟೆಮನ್ನು ಇರುತ್ತೆ, ಪಿಸ್ಟಿಲ್ ಇರುತ್ತೆ ಅಂತ. ಸ್ಟೆಮನ್ನು ಪಿಸ್ಟಿಲ್ ಎರಡೂ ಇತ್ತು ಅಂತಂದರೆ ಎಂಥ ಫ್ಲವರ್ ಅದು? ಬೈಸೆಕ್ಷುವಲ್ ಫ್ಲವರ್ ಅಲ್ವಾ. ಆದರೆ ಇವ್ರು ಕೇಳಿರೋದು ಫಾಲ್ಸ್ ಸ್ಟೇಟ್ಮೆಂಟ್ ಅಬೌಟ್ ಯೂನಿಸೆಕ್ಷುವಲ್. ಓಕೆ, ಸೊ ಇದು ಫಾಲ್ಸ್ ಆಗ್ತದೆ ಅವಾಗ, ಟ್ರೂ ಅಂತೂ ಅಲ್ಲ. ಯಾಕೆಂದರೆ ಯೂನಿಸೆಕ್ಷುವಲ್ ಫ್ಲವರಲ್ಲಿ ಐದರ್ ಸ್ಟೆಮನ್ ಆರ್ ಪಿಸ್ಟಿಲ್ ಇರುತ್ತೆ, ಇಲ್ಲಿ ಎರಡೂ ಇದೆ ಅಂತ ಹೇಳಿದರೆ ಇದು ಫಾಲ್ಸ್ ಸ್ಟೇಟ್ಮೆಂಟ್. ನಮಗೆ ಆನ್ಸರ್ ಸಿಕ್ತು, ಆಪ್ಷನ್ ಎ ಇಸ್ ದ ಆನ್ಸರ್. ಇನ್ನು ಬೇರೆ ಆಪ್ಷನ್ಸ್ ನೋಡೋಣ.
ದೇ ಪೊಸೆಸ್ ಐದರ್ ಸ್ಟೇಮನ್ ಆರ್ ಪಿಸ್ಟಲ್. ಆಕ್ಚುಲಿ ದಿಸ್ ಇಸ್ ಟ್ರೂ. ಐದರ್ ಅಂತ ಹೇಳಿದ್ದಾರೆ. ಐದರ್ ಅಂದ್ರೆ ಯಾವ್ದಾದ್ರು ಒಂದು, ಸ್ಟೆಮನ್ ಇರ್ಬೋದು ಅಥವಾ ಪಿಸ್ಟಲ್ ಇರ್ಬೋದು. ಓಕೆ, ದಿಸ್ ಇಸ್ ಟ್ರೂ ಸ್ಟೇಟ್ಮೆಂಟ್. ದೇ ಶೋ ಕ್ರಾಸ್ ಪಾಲಿನೇಷನ್. ಅಂದ್ರೆ ಕ್ರಾಸ್ ಪಾಲಿನೇಷನ್ ಅಂದ್ರೆ ಏನು? ದ ಟ್ರಾನ್ಸ್ಫರ್ ಆಫ್ ಪಾಲನ್ ಗ್ರೇನ್ ಟೇಕ್ಸ್ ಪ್ಲೇಸ್ ಇನ್ ಬಿಟ್ವೀನ್ ದ ಒನ್ ಫ್ಲವರ್ ಟು ಅನದರ್ ಫ್ಲವರ್. ಒಂದು ಫ್ಲವರ್ ಇಂದ ಮತ್ತೊಂದು ಫ್ಲವರ್ಗೆ ಪಾಲನ್ ಗ್ರೇನ್ಸ್ ಟ್ರಾನ್ಸ್ಫರ್ ಆದರೆ ಅದನ್ನು ನಾವು ಕ್ರಾಸ್ ಪಾಲಿನೇಷನ್ ಅಂತ ಕರಿತೀವಿ. ಇಲ್ಲಿ ಅವಶ್ಯಕತೆ ಇದೆ ಯೂನಿಸೆಕ್ಷುವಲ್ ಫ್ಲವರ್ ಅಲ್ಲಿ. ಯಾಕೆಂದ್ರೆ ಅದು ಮೇಲ್ ಫ್ಲವರ್ ಆಗಿದ್ರೆ ಅದ್ರಲ್ಲಿ ಪಾಲನ್ ಗ್ರೇನ್ಸ್ ಮಾತ್ರ ಇರ್ತದೆ. ಅದು ಫಿಮೇಲ್ ಗ್ಯಾಮೆಟ್ ಜೊತೆ ಫ್ಯೂಸ್ ಆಗಬೇಕಂದ್ರೆ ಇನ್ನೊಂದು ಯೂನಿಸೆಕ್ಷುವಲ್ ಫ್ಲವರ್ಗೆ ಅದರಲ್ಲಿರುವ ಪಾಲನ್ ಗ್ರೇನ್ಸ್ ಟ್ರಾನ್ಸ್ಫರ್ ಆಗಲೇಬೇಕು. ಅಂದರೆ ಒಂದು ಫ್ಲವರ್ ಇಂದ ಮತ್ತೊಂದು ಫ್ಲವರ್ಗೆ ಪಾಲನ್ ಗ್ರೇನ್ಸ್ ಟ್ರಾನ್ಸ್ಫರ್ ಆದರೆ ಅದನ್ನ ಕ್ರಾಸ್ ಪಾಲಿನೇಷನ್ ಅಂತ ಕರಿತೀವಿ. ಹಾಗಾಗಿ ಇದು ಕೂಡ ಯೂನಿಸೆಕ್ಷುವಲ್ ಫ್ಲವರ್ಗೆ ಸಂಬಂಧಿಸಿದಂತೆ ಟ್ರೂ ಆಪ್ಷನ್. ಇನ್ನು ಸೆಲ್ಫ್ ಪಾಲಿನೇಷನ್ ಆಗೋದು ಎಲ್ಲಿ? ಬೈಸೆಕ್ಷುವಲ್ ಫ್ಲವರ್. ಯಾಕಂದ್ರೆ ಮೇಲ್ ಗ್ಯಾಮೆಟ್ ಫಿಮೇಲ್ ಗ್ಯಾಮೆಟ್ ಎರಡು ಅಲ್ಲೇ ಇರುತ್ತೆ ಒಂದೇ ಫ್ಲವರ್ ಅಲ್ಲಿ, ಹಾಗಾಗಿ ಅಲ್ಲೇ ಪಾಲಿನೇಷನ್ ಆಗುತ್ತೆ, ಸೆಲ್ಫ್ ಪಾಲಿನೇಷನ್ ಅಂತ ಹೇಳ್ತೀವಿ. ಯೂನಿಸೆಕ್ಷುವಲ್ ಫ್ಲವರ್ ಪ್ರೊಸೆಸಿಂಗ್ ಓನ್ಲಿ ಸ್ಟೇಮನ್ಸ್ ಕೆನಾಟ್ ಪ್ರೊಡ್ಯೂಸ್ ಫ್ರೂಟ್ಸ್. ನನಗೇನು ಹೇಳಿದ್ದೀನಿ ನೋಡಿ, ಇದು ಎಂಥ ಫ್ಲವರು? ಆಕ್ಚುಲಿ ಇದೆಲ್ಲ ಎಲ್ಲಿರುತ್ತದೆ? ಅದು ಫಿಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಅಂತಂದ್ರೆ ದಿಸ್ ಇಸ್ ಪಿಸ್ಟಿಲ್. ಓಕೆ, ಇದು ಬೈಸೆಕ್ಷುವಲ್ ಫ್ಲವರ್ ಅಲ್ಲಿ ಇದ್ರೆ ಅಲ್ಲಿ ಸೀಡ್ ಫಾರ್ಮೇಷನ್ ಆಗುತ್ತೆ. ಇದು ಪಿಸ್ಟಿಲೇಟ್ ಫ್ಲವರ್ ಅಲ್ಲಿ ಇದೇ ಇರುತ್ತೆ, ಅವಾಗ ಮಾತ್ರ ಫ್ರೂಟ್ ಆಗುತ್ತೆ. ಒಂದು ವೇಳೆ ಅದು ಸ್ಟೆಮಿನೇಟ್ ಫ್ಲವರ್ ಆಗಿದ್ರೆ ಈ ಯಾವ ಪಾರ್ಟ್ಗಳು ಕೂಡ ಸ್ಟೆಮಿನೇಟ್ ಫ್ಲವರ್ ಅಲ್ಲಿ ಇರಲ್ಲ, ಅಂದ್ರೆ ಮೇಲ್ ಫ್ಲವರ್ ಅಲ್ಲಿ ಇರೋದಿಲ್ಲ. ಹಾಗಾದ್ರೆ ಅಲ್ಲಿ ಸೀಡು ಫಾರ್ಮೇಷನ್ ಆಗಲ್ಲ, ಫ್ರೂಟ್ ಫಾರ್ಮೇಷನ್ ಆಗಲ್ಲ, ಯಾಕಂದ್ರೆ ಓವಿಲ್ ಇರೋದೇ ಇಲ್ಲ ಅಲ್ಲಿ. ಓಕೆ, ಹಾಗಾಗಿ ದಿಸ್ ಆಪ್ಷನ್ ಇಸ್ ಆಲ್ಸೋ ಟ್ರೂ ಫಾರ್ ದಿಸ್ ಯೂನಿಸೆಕ್ಷುವಲ್ ಫ್ಲವರ್. ಸೊ ಓನ್ಲಿ ನೋಡಿ, ಈ ವಿಷಯಗಳು ಯಾಕೆ ನಾನು ಫಸ್ಟ್ಗೆ ನಮ್ಗೆ ಆಪ್ಷನ್ ಸಿಕ್ಕರು ಮೂರು ಆಪ್ಷನ್ ಯಾಕೆ ಡಿಸ್ಕಸ್ ಮಾಡಿದೆ, ಎಷ್ಟೊಂದು ವಿಷಯಗಳು ತಿಳ್ಕೊಳ್ತಾ ಹೋಗ್ತೀವಿ ನಾವು. ಓಕೆ, ನಾನು ಪ್ರತಿ ಸರಿ ಯಾಕೆ ಇದನ್ನು ಹೇಳ್ತೀನಿ ಅಂದರೆ ಮೋಸ್ಟ್ ಆಫ್ ದ ಸ್ಟೂಡೆಂಟ್ ಮೇಕ್ ಮಿಸ್ಟೇಕ್ಸ್. ಏನು ಅಂತಂದರೆ ಈ ಕ್ವಶನ್ ಇದೆಲ್ಲ ಇದೇ ಕ್ವಶನ್ ಬರ್ತದೇನೋ ಅಂತೇಳಿ ಅದನ್ನ ಕಂಠಪಾಠ ಹಾಕ್ತಾರೆ ಕೆಲವು ಸ್ಟೂಡೆಂಟ್ಸ್. ಅದು ಸಾಧ್ಯ ಇಲ್ಲ. ಇದಕ್ಕೆ ರಿಲೇಟೆಡ್ ಕ್ವಶನ್ಸ್ ಬರ್ಬೋದು, ಇದೇ ಕ್ವಶನ್ ಬಂದರೂ ಕೂಡ ಬರೋ ಚಾನ್ಸಸ್ ಇದೆ. ಆದರೆ ಎಲ್ಲವೂ ಹಾಗೆ ಬರೋದಿಲ್ಲ ಅಲ್ವಾ? ಯಾಕೆಂದರೆ ಒಬ್ಬೊಬ್ಬರು ಮೈಂಡ್ ಸೆಟ್, ಕ್ವಶನ್ ಪೇಪರ್ ಸೆಟ್ ಮಾಡೋರ ಮೈಂಡ್ ಸೆಟ್ ಯಾವ ರೀತಿ ಇರುತ್ತೋ, ಅವರು ಯಾವ ರೀತಿ ಯೋಚನೆ ಮಾಡ್ತಾರೋ ಆ ರೀತಿ ಟೆಕ್ಸ್ಟ್ ಬುಕ್ಕಲ್ಲಿ ಕ್ವಶನ್ಸನ್ನು ಫ್ರೇಮ್ ಮಾಡ್ತಾರೆ. ಹಾಗಾದರೆ ಬಟ್ ರಿಲೇಟೆಡ್ ಕಾನ್ಸೆಪ್ಟ್ಗಳು ಕಂಪಲ್ಸರಿ ಬರುತ್ತೆ, ಅದನ್ನು ನೋಡ್ಕೊಳ್ತಾ ಹೋಗಬೇಕು. ಓಕೆ, ಸೊ 15th ಕ್ವಶನ್ಗೆ ಹೋಗೋಣ. ಲೆಂತ್ ಆಫ್ ದ ಪೋಲನ್ ಗ್ರೇನ್ ಡಿಪೆಂಡ್ಸ್ ಅಪಾನ್ ದ ಡಿಸ್ಟೆನ್ಸ್ ಬಿಟ್ವೀನ್ ಪೋಲನ್ ಗ್ರೇನ್ ಆ್ಯಂಡ್ ಅಪ್ಪರ್ ಸರ್ಫೇಸ್ ಆಫ್ ಸ್ಟಿಗ್ಮಾ. ಸೊ ಈ ರೀತಿ ಆಪ್ಷನ್ಸ್ ಇದೆ. ಏನು ಕೇಳಿದ್ದಾರೆ ನೋಡಿ ಇಲ್ಲಿ ಕ್ವಶನ್ನು. ಲೆಂತ್ ಆಫ್ ದ ಪೋಲನ್ ಗ್ರೇನ್, ಲೆಂತ್ ಡಿಪೆಂಡ್ಸ್ ಆನ್ ದ ಡಿಸ್ಟೆನ್ಸ್ ಬಿಟ್ವೀನ್. ಆ್ಯಕ್ಚುಲಿ ಪೋಲನ್ ಗ್ರೇನ್ ಅಲ್ಲ, ಇದು ಪೋಲನ್ ಟ್ಯೂಬ್ ಅಂತ ಮಾಡ್ಕೊಳ್ಳಿ. ಓಕೆ, ಪೋಲನ್ ಟ್ಯೂಬ್ನ ಲೆಂತ್ ಇಟ್ ಡಿಪೆಂಡ್ಸ್ ಅಪಾನ್ ದ ಡಿಸ್ಟೆನ್ಸ್ ಬಿಟ್ವೀನ್, ಯಾವ್ಯಾವ್ದ್ರ ನಡುವೆ ಡಿಸ್ಟೆನ್ಸು ಅಂತ. ಸೊ ಪೋಲನ್ ಟ್ಯೂಬ್ ಯಾವಾಗ ಫಾರ್ಮೇಷನ್ ಆಗುತ್ತೆ? ಇದು ಮತ್ತೆ ವಾಪಸ್ ಬರ್ತೀನಿ ಡಯಾಗ್ರಾಮಿಗೆ. ನಾನು ಪೋಲನ್ ಟ್ಯೂಬ್ ಎಲ್ಲಿಂದ ನೋಡಿ, ಇಲ್ಲಿ ಪೋಲನ್ ಗ್ರೇನ್ ಇದೆ ಅಂದರೆ ಈ ಪೋಲನ್ ಗ್ರೇನಿಂದ ಒಂದು ಟ್ಯೂಬ್ ಫಾರ್ಮೇಷನ್ ಆಗ್ತಾ ಇದೆ. ಓಕೆ, ಈ ಟ್ಯೂಬ್ ಎಲ್ಲಿವರೆಗೂ ರೀಚ್ ಆಗುತ್ತೆ? ಓವ್ಯೂಲ್ವರೆಗೂ ರೀಚ್ ಆಗುತ್ತಲ್ವಾ? ಸೊ ಎಲ್ಲಿದೆ ಇದು? ಸ್ಟಿಗ್ಮಾದ ಮೇಲಿದೆ. ಈ ಸ್ಟಿಗ್ಮಾದಿಂದ ಓವ್ಯೂಲ್ಗೆ ಎಷ್ಟು ಡಿಸ್ಟೆನ್ಸ್ ಇದೆಯಲ್ಲ ಅಷ್ಟು ಡಿಸ್ಟೆನ್ಸು ಪೋಲನ್ ಟ್ಯೂಬ್ ಲೆಂತ್ ಇನ್ಕ್ರೀಸ್ ಆಗ್ತಾನೆ ಇರಬೇಕು ಅಲ್ವಾ? ಹಾಗಾದರೆ ದ ಡಿಸ್ಟೆನ್ಸ್ ಅದು ಪೋಲನ್ ಟ್ಯೂಬಿನ ಲೆಂತ್ ಯಾವ್ದ್ರ ಮೇಲೆ ಡಿಸೈಡ್ ಆಗುತ್ತೆ? ಸೊ ಈ ಸ್ಟಿಗ್ಮಾ ಮತ್ತು ಓವ್ಯೂಲಿನ ನಡುವೆ ಇರತಕ್ಕಂಥ ಡಿಸ್ಟೆನ್ಸ್ ಮೇಲೆ ಡಿಪೆಂಡ್ ಆಗ್ತದೆ. ಸೊ ಹಾಗೆ ನೋಡೋದಾದರೆ ಅದಕ್ಕೆ ಸಪೋರ್ಟ್ ಮಾಡುವಂಥ ಸ್ಟೇಟ್ಮೆಂಟ್ ಯಾವ್ದಿದೆ ನೋಡಿ, ಪೋಲನ್ ಗ್ರೇನ್ ಆ್ಯಂಡ್ ಅಪ್ಪರ್ ಸರ್ಫೇಸ್ ಆಫ್ ಸ್ಟಿಗ್ಮಾ ಅಂತಿದೆ. ಸೊ ಅದು ಪೋಲನ್ ಟ್ಯೂಬಿಗೆ ರಿಲೇಟೆಡ್ ಅಲ್ಲ. ಪೋಲನ್ ಗ್ರೇನ್ ಆನ್ ಅಪ್ಪರ್ ಸರ್ಫೇಸ್ ಆಫ್ ಸ್ಟಿಗ್ಮಾ ಅಂಡ್ ಓವ್ಯೂಲ್ ಅಂತಿದೆಲ್ಲ, ದಿಸ್ ಇಸ್ ದ ಆನ್ಸರ್. ಓಕೆ, ಸೊ ಸ್ಟಿಗ್ಮಾದ ಮೇಲಿರುವಂಥ ಪೋಲನ್ ಗ್ರೇನು ಮತ್ತು ಓವ್ಯೂಲ್ ನಡುವೆ ಇರತಕ್ಕಂಥ ಡಿಸ್ಟೆನ್ಸ್ ಎಷ್ಟಿದೆ ಅಷ್ಟು ಪೋಲನ್ ಟ್ಯೂಬಿನ ಲೆಂತ್ ಇದ್ದೇ ಇರಬೇಕು. ಇದು ಅಂದರೆ ಇಲ್ಲಿ ಡೈರೆಕ್ಟ್ ಇಲ್ಲಿ ಈ ಥರ ಒಂದು ಸೆಂಟೆನ್ಸ್ ಎಲ್ಲೂ ಇಲ್ಲ ಟೆಕ್ಸ್ಟ್ ಬುಕ್ಕಲ್ಲಿ, ಬಟ್ ಇದು ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಹೇಳಿದೆ ನಿಮಗೆ, ಒಂದು ಡಯಾಗ್ರಾಮನ್ನು ನೆನಪು ಮಾಡಿಕೊಂಡ್ರೆ ನಿಮಗೆ ಈಸಿ ಆಗ್ತದೆ ಇದನ್ನು ಕ್ವಶನನ್ನು ಆನ್ಸರ್ ಮಾಡೋದಕ್ಕೆ. ಪೋಲನ್ ಗ್ರೇನು ಸ್ಟಿಗ್ಮಾದ ಮೇಲೆ ಬಂದು ಬಿದ್ದಾಗ ಪೋಲನ್ ಟ್ಯೂಬ್ ಎಲ್ಲಿವರೆಗೂ ಹೋಗುತ್ತೆ ಅಂತ ಗೊತ್ತಾಗಬೇಕು. ಓವಿಲ್ವರೆಗೂ ಹೋಗುತ್ತೆ, ಯಾಕಂದರೆ ಓವಿಲ್ ಇಸ್ ದ ಫೀಮೇಲ್ ಗ್ಯಾಮೆಟ್ ಅಲ್ವಾ? ಸೊ ಡಿಸ್ಟೆನ್ಸ್ ಅದ್ರ ನಡುವೆ ಜಾಸ್ತಿ ಇದ್ದಾಗ ಪೋಲನ್ ಟ್ಯೂಬ್ ಕೂಡ ಇನ್ಕ್ರೀಸ್ ಆಗಲೇಬೇಕಾಗ್ತದೆ ಲೆಂತಲ್ಲಿ, ಅಥವಾ ಕಡಿಮೆ ಇತ್ತು ಅಂದರೆ ಡಿಕ್ರೀಸ್ ಆಗಬೇಕು ಲೆಂತಲ್ಲಿ ಅಂತ. ಸೊ ದ ಡಿಸ್ಟೆನ್ಸ್ ಬಿಟ್ವೀನ್ ಪೋಲನ್ ಗ್ರೇನ್ ಆ್ಯಂಡ್ ಸ್ಟಿಗ್ಮಾ, ಪೋಲನ್ ಗ್ರೇನ್ ಆನ್ ದ ಅಪ್ಪರ್ ಸರ್ಫೇಸ್ ಆಫ್ ಸ್ಟಿಗ್ಮಾ ಅಂಡ್ ಓವಿಲ್ ಇಸ್ ದ ರೈಟ್ ಆನ್ಸರ್. 16th ಕ್ವಶನ್ಗೆ ಹೋಗೋಣ. ದ ಕರೆಕ್ಟ್ ಸೀಕ್ವೆನ್ಸ್ ಆಫ್ ರಿಪ್ರೊಡಕ್ಟಿವ್ ಸ್ಟೇಜಸ್ ಸೀನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್. ಇದು ಆಲ್ಮೋಸ್ಟ್ ಕೆಲವು ಕಡೆ ರಿಪೀಟೆಡ್ ಕ್ವಶನ್ ಅಂತ ಹೇಳ್ತೀನಿ ನಾನು. ಸೊ ಇಂಪಾರ್ಟೆಂಟ್ ಅಂತ ಅನಿಸಿ ನಾನು ಇದನ್ನು ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ. ನೀವು ಇದನ್ನು ಜಾಸ್ತಿ ಪ್ರಾಕ್ಟೀಸ್ ಮಾಡಿ. ದ ಕರೆಕ್ಟ್ ಸೀಕ್ವೆನ್ಸ್ ಆಫ್ ರಿಪ್ರೊಡಕ್ಟಿವ್ ಸ್ಟೇಜಸ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್. ಫ್ಲವರಿಂಗ್ ಪ್ಲಾಂಟಲ್ಲಿ ರಿಪ್ರೊಡಕ್ಟಿವ್ ಸ್ಟೇಜಸ್ ಯಾವುದು ಅಂತ, ಕರೆಕ್ಟ್ ಸೀಕ್ವೆನ್ಸ್ ಯಾವುದಾದ್ಮೇಲೆ ಯಾವ ಸ್ಟೇಜ್ ಬರುತ್ತೆ ಅಂತ ಕೇಳಿದೆ ನೋಡಿ. ಯಾವುದೇ ಒಂದು ಆರ್ಗ್ಯಾನಿಸಮ್ ಆಗಿರ್ಬೋದು, ಇಲ್ಲೇನಾಗ್ತದೆ, ಫಸ್ಟು ಗ್ಯಾಮೆಟ್ ಫಾರ್ಮೇಷನ್ ಆಗಬೇಕು, ಗ್ಯಾಮೆಟು ಟ್ರಾನ್ಸ್ಫರ್ ಆಗಬೇಕು, ಟ್ರಾನ್ಸ್ಫರ್ ಆಗಿರೋ ಗ್ಯಾಮೆಟುಗಳು ಫ್ಯೂಸ್ ಆಗಬೇಕು, ಫ್ಯೂಸ್ ಆದಮೇಲೆ ಅದು ಝೈಗೋಟ್ ಆಗುತ್ತೆ, ಝೈಗೋಟ್ ಆಗಿ ಸೆಲ್ಯುಲಾರ್ ಡಿವಿಷನ್ಸ್ ಆಗಿ ಅದು ಎಂಬ್ರಿಯೋ ಆಗುತ್ತೆ, ಎಂಬ್ರಿಯೋ ಇದ್ದಿದ್ದು ಅದು ಫ್ಲವರಿಂಗ್ ಪ್ಲಾಂಟ್ಸಲ್ಲಿ ಆದರೆ ಸೀಡ್ ಆಗ್ತದೆ, ಸೀಡ್ ಇದ್ದಿದ್ದು ಆಮೇಲೆ ಫ್ರೂಟ್ ಆಗಿ ಕನ್ವರ್ಟ್ ಆಗ್ತದೆ. ಓಕೆ, ಅಥವಾ ಸೀಡನ್ನು ನೀವು ಕೆಳಗಡೆ ಹಾಕಿದರೆ ಅದು ಸೀಡ್ಲಿಂಗ್ ಆಗಿ ಕನ್ವರ್ಟ್ ಆಗುತ್ತೆ, ಜರ್ಮಿನೇಷನ್ ಆಗ್ತಾ.
Okay, so gamete transfer, gamete fusion, embryo formation and the seedling formation, seed formation and seedling formation ಅಂತ ಹೇಳ್ತೀವಿ. ಸೊ ಅದಕ್ಕೆ ಸಪೋರ್ಟ್ ಮಾಡುವಂಥ ಆಪ್ಷನ್ ಇದೆ ನೋಡಿ. ಫಸ್ಟ್ ಯಾವುದಿದೆ? ಗ್ಯಾಮೆಟ್ ಇದೆ. ಓಕೆ ಗ್ಯಾಮೆಟ್ ಇದೆ, ಅದು ಫ್ಯೂಸ್ ಆಗಿ ಏನಾಗುತ್ತೆ? ಝೈಗೋಟ್ ಆಗ್ತದೆ. ಝೈಗೋಟ್ ಇದ್ದಿದ್ದು ಎಂಬ್ರಿಯೋ ಆಗಿ, ಎಂಬ್ರಿಯೋ ಇದ್ದಿದ್ದು ಕೊನೆಗೆ ಸೀಡ್ ಆಗಿ ಸೀಡ್ಲಿಂಗ್ ಆಗಿ ಕನ್ವರ್ಟ್ ಆಗ್ತದೆ. ಓಕೆ, ಸೊ ಸೆಕೆಂಡ್ ಆಪ್ಷನ್ ನೋಡೋಣ. ಝೈಗೋಟ್ ಇದೆ, ಫಸ್ಟ್ಗೆ ಝೈಗೋಟ್ ಬರೋದೇ ಇಲ್ಲ, ಯಾಕಂದರೆ ಗ್ಯಾಮೆಟ್ ಇಲ್ಲದಲ್ಲೇ ಝೈಗೋಟ್ ಹೇಗೆ ಬರುತ್ತೆ? ಹಾಗಾಗಿ ಇದು ರಾಂಗ್. ಸೀಡ್ಲಿಂಗ್ ಇದೆ ಫಸ್ಟ್, ಸೀಡ್ಲಿಂಗ್ ಅನ್ನೋ ಗ್ಯಾಮೆಟ್ಸ್ ಇಲ್ಲ, ಇದೆಲ್ಲ ಪ್ರಾಸೆಸ್ ಇಲ್ದೆಲ್ಲ ಸೀಡ್ಲಿಂಗ್ ಹೇಗೆ ಬರುತ್ತೆ? ಇದು ರಾಂಗ್. ಗ್ಯಾಮೆಟ್ ಇದೆ ಫಸ್ಟು, ಆಮೇಲೆ ಎಂಬ್ರಿಯೋ ಇದ್ಬಿಟ್ಟಿದೆ ಡೈರೆಕ್ಟಾಗಿ, ಝೈಗೋಟ್ಗೆ ಉಲ್ಟಾ ಆಗಿದೆ ನೋಡಿ ಇಲ್ಲಿ. ಓಕೆ, ಸೊ ಹಾಗಾಗಿ ಇದು ಕೂಡ ಆಪ್ಷನ್ ಅಲ್ಲ. ದ ರೈಟ್ ಆಪ್ಷನ್ ಈಸ್, ನನಗೆ ಕೊಟ್ಟಿರೋ ಎಕ್ಸ್ಪ್ಲನೇಷನ್ಗೆ ರಿಲೇಟೆಡ್ ಆಗಿರ್ತಕ್ಕಂಥದ್ದು ಆಪ್ಷನ್ ಎ, ಗ್ಯಾಮೆಟ್, ಝೈಗೋಟ್, ಎಂಬ್ರಿಯೋ, ಸೀಡ್ಲಿಂಗ್ಸ್. ಓಕೆ, ನೆಕ್ಸ್ಟ್ 17th ಹೋಗೋಣ. ದ ಆಂಥರ್ ಕಂಟೇನ್ಸ್, ನಾನು ಹೇಳಿದ್ದೀನಿ, ಈ ಹಿಂದೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಆಂಥರ್ ಒಳಗಡೆ ಪೋಲನ್ ಗ್ರೇನ್ ಇರುತ್ತೆ ಅಂತ. ಓಕೆ, ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಆಂಥರ್ ಕಂಟೇನ್ ಪೋಲನ್ ಗ್ರೇನ್ಸ್. ಆಂಥರ್ ಎಲ್ಲಿ ಇರುತ್ತದೆ? ಇಟ್ ಈಸ್ ಅ ಪಾರ್ಟ್ ಆಫ್ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್. ಓಕೆ, ಅಥವಾ ಇಟ್ ಈಸ್ ಅ ಕನ್ಸ್ಟಿಟ್ಯೂಯೆಂಟ್ ಆಫ್ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಅಂತ ಹೇಳ್ತೀವಿ. ಆಂಥರ್ ಮತ್ತು ಫಿಲಮೆಂಟ್ ಇರ್ತದೆ, ಆಂಥರ್ ಒಳಗಡೆ ಮೇಲ್ ಗ್ಯಾಮೆಟ್ ಪೋಲನ್ ಗ್ರೇನ್ಸ್ ಇರ್ತದೆ. ಓಕೆ, ಡ್ಯೂರಿಂಗ್ ಅಡೋಲೆಸೆನ್ಸ್ ಸೆವರಲ್ ಚೇಂಜಸ್ ಅಕ್ಕರ್ಸ್ ಇನ್ ಹ್ಯೂಮನ್ ಬಾಡಿ. ಮೇಕ್ ಒನ್ ಚೇಂಜ್ ದಟ್ ಈಸ್ ಅಸೋಸಿಯೇಟೆಡ್ ವಿತ್ ಸೆಕ್ಷುಯಲ್ ಮೆಚುರಿಟಿ ಇನ್ ಬಾಯ್ಸ್. ಅಡೋಲೆಸೆನ್ಸ್ ಟೈಮಲ್ಲಿ ಸೆವರಲ್ ಚೇಂಜಸ್ ಅಕ್ಕರ್ಸ್ ಇನ್ ಹ್ಯೂಮನ್ ಬಾಡಿ. ಒಂದು ಹ್ಯೂಮನ್ ಬೀಯಿಂಗ್ ಅಡೋಲೆಸೆಂಟ್ ಏಜ್ಗೆ ರೀಚ್ ಆದಾಗ ಅದರಲ್ಲಿ ಹಲವಾರು ಬದಲಾವಣೆಗಳು ಕ್ರಿಯೇಟ್ ಆಗುತ್ತೆ. ಓಕೆ, ಆ ಬದಲಾವಣೆಗಳಲ್ಲಿ ಒಂದು ಚೇಂಜನ್ನು ನೀವು ಐಡೆಂಟಿಫೈ ಮಾಡಿ ಅಂತ. ಎಸ್ಪೆಷಲಿ ಸೆಕ್ಷುಯಲ್ ಮೆಚುರಿಟಿ ವಿತ್ ಬಾಯ್ಸ್. ಈ ಬಾಯ್ಸಲ್ಲಿ ಬರುವಂತಹ ಸೆಕ್ಷುಯಲ್ ಮೆಚುರಿಟಿ ಇರ್ತದಲ್ಲ, ಆ ಒಂದು ಮೆಚುರಿಟಿಗೆ ಸಂಬಂಧಿಸಿದಂತೆ ಯಾವ ಬದಲಾವಣೆನ ನೀವು ನೋಡ್ತೀರಿ ಅಂತ. ಓಕೆ, ಸೊ ಫಸ್ಟ್ ಆಪ್ಷನ್ ನೋಡಿ, ಲಾಸ್ ಆಫ್ ಮಿಲ್ಕ್ ಟೀತ್. ಓಕೆ, ಮಿಲ್ಕ್ ಟೀತ್ ಲಾಸ್ ಆಗೋದು ಒಂದು ಸೆಕ್ಷುಯಲ್ ಮೆಚುರಿಟಿಯ ಬದಲಾವಣೆ ಅಲ್ಲ. ಇನ್ಕ್ರೀಸ್ ಇನ್ ಹೈಟ್, ದಟ್ ಈಸ್ ರಿಲೇಟೆಡ್ ಟು ಸೊಮ್ಯಾಟಿಕ್ ಚೇಂಜಸ್, ಅಂದರೆ ಬಾಡಿ ಚೇಂಜಸ್, ಅದು ಅಲ್ಲ. ವೆಯ್ಟ್ ಗೇನ್ ಆಗೋದು ಅಲ್ಲ. ಇನ್ನು ಕ್ರ್ಯಾಕಿಂಗ್ ವಾಯ್ಸ್ ಇದೆಯಲ್ಲ, ಈ ಕ್ರ್ಯಾಕಿಂಗ್ ವಾಯ್ಸು ಬಾಯ್ಸಲ್ಲಿ ಏನಾಗ್ತದೆ, ಚಿಕ್ಕವರಿದ್ದಾಗ ವಾಯ್ಸು ತುಂಬ ಮೆಲೋಡಿಯಸ್ ಆಗಿರ್ತದೆ. ಬರ್ತಾ 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 ಅದು ಒಂಥರ ಕೋರ್ಸ್ ವಾಯ್ಸ್, ಅಂದರೆ ಹಾರ್ಡ್ ಆಗ್ತದೆ, ಅಥವಾ ಕ್ರ್ಯಾಕಿಂಗ್ ವಾಯ್ಸ್ ಕ್ರಿಯೇಟ್ ಆಗ್ತದೆ ವಾಯ್ಸಲ್ಲಿ. ಓಕೆ, ಅವಾಗ ಸೆಕ್ಷುಯಲ್ ಮೆಚುರಿಟಿ ರೀಚ್ ಆಗಿದೆ ಅಂತ ನಾವು ಹೇಳ್ಬೋದು. ಸೊ ಇದು ದ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್, ಕ್ರ್ಯಾಕಿಂಗ್ ಆಫ್ ವಾಯ್ಸ್. ಈ ಜಾಗದಲ್ಲಿ ಬೇರೆ ಆಪ್ಷನನ್ನು ಕೊಡ್ಬೋದು. ಏನು ಕೊಡ್ಬೋದು? ಪ್ರೆಸೆನ್ಸ್ ಆಫ್ ಮಸ್ಟೆಕ್ಸ್, ಅಥವಾ ಹೇರ್ಸ್ ಆನ್ ದ ಫೇಸ್ ಆರ್ ಜಿನೈಟಲ್ ಏರಿಯಾ ಅಂತ ಕೇಳ್ಬೋದು. ಸೊ ಈ ರೀತಿ ಬೇರೆ ಬೇರೆ ಆಪ್ಷನ್ಸನ್ನು ಅಲ್ಲಿ ಆ್ಯಡ್ ಮಾಡ್ಬೋದು. ನೀವು ಏನು ತಿಳ್ಕೊಬೇಕು ಈ ಕ್ವಶನ್ಗೆ ಸಂಬಂಧಿಸಿದಂತೆ, ಟೆಕ್ಸ್ಟ್ ಬುಕ್ಕಲ್ಲಿ ಏನು ಓದ್ಕೋಬೇಕು ಅಂತಂದರೆ, ವಾಟ್ ಆರ್ ದ ಚೇಂಜಸ್ ದಟ್ ಅಕ್ಕರ್ಸ್ ಇನ್ ಬಾಯ್ಸ್ ವೆನ್ ಎವರ್ ದೇ ರೀಚಸ್ ಅಡಲಸೆಂಟ್ ಏಜ್ ಅಂತಿದೆ. ಆ ಚೇಂಜಸ್ಸನ್ನು ಸೆಕ್ಷುಯಲ್ ಮೆಚುರಿಟಿ ಪಡ್ಕೊಂಡಿದ್ದಾರೆ ಅಂದರೆ ಆ ಚೇಂಜಸ್ಸನ್ನು ನೀವೆಲ್ಲವೂ ಲಿಸ್ಟ್ ಮಾಡ್ಕೋಬೇಕು, ಅದನ್ನ ಓದ್ಕೋಬೇಕು. ಇದೇ ಥರ ಫೀಮೇಲಲ್ಲೂ ಕೇಳ್ಬೋದಲ್ವಾ? ಸೊ ಇಲ್ಲಿ ನಾನು ಅದನ್ನ ಇನ್ಕ್ಲೂಡ್ ಮಾಡಿಲ್ಲ. ಫೀಮೇಲಲ್ಲಿ ಯಾವ ರೀತಿ ಬದಲಾವಣೆಗಳಾಗುತ್ತೆ, ಇಲ್ಲಿ ಯಾವುದೋ ಒಂದು ಚೇಂಜಸ್ಸನ್ನು ಆ್ಯಡ್ ಮಾಡ್ತಾರೆ, ಲೈಕ್ ಇನ್ಕ್ರೀಸ್ ಇನ್ ಬ್ರೆಸ್ಟ್ ಸೈಜ್ ಆಗಿರ್ಬೋದು, ಇನ್ಕ್ರೀಸ್ ಇನ್ ಪಿಂಪಲ್ಸ್ ಆಗೋದಾಗಿರ್ಬೋದು. ಇದೆಲ್ಲ ಫಿಮೇಲಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು, ಅದನ್ನು ಕೂಡ ಓದ್ಕೋಬೇಕು. ಒಂದು ಈ ಕ್ವಶನ್ಗೆ ಇದೇ ಥರ ಕ್ವಶನ್ ಕೇಳಿದ್ರೆ ನೀವು ಆನ್ಸರ್ ಮಾಡ್ಬೋದು. 19th ಕ್ವಶನ್ಗೆ ಹೋಗೋಣ. ದ ನಾರ್ಮಲ್ ಬಾಡಿ ಸೆಲ್ ಆಫ್ ಆನ್ ಆರ್ಗಾನಿಸಮ್ ಕಂಟೈನ್ 28 ಪೇರ್ಸ್ ಆಫ್ ಕ್ರೋಮೋಸೋಮ್. ದ ನಂಬರ್ ಆಫ್ ಕ್ರೋಮೋಸೋಮ್ ಪ್ರೆಸೆಂಟ್ ಇನ್ ಜರ್ಮ್ ಸೆಲ್ ವಿಲ್ ಬಿ. ಒಂದು ಜೀವಿ ಇದೆ, ಒಂದು ಆರ್ಗಾನಿಸಮ್ ಇದೆ. ಆರ್ಗಾನಿಸಮಲ್ಲಿ 28 ಪೇರ್ಸ್ ಆಫ್ ಕ್ರೋಮೋಸೋಮ್ಸ್ ಇದೆ. ಎಷ್ಟಿದೆ? 28 ಪೇರ್ಸ್ ಆಫ್ ಕ್ರೋಮೋಸೋಮ್. 28 ಪೇರ್ಸ್ ಅಂದರೆ ಎಷ್ಟು? ಓಕೆ, ಸೊ 40 + 16 ಅಂದರೆ 56 ಕ್ರೋಮೋಸೋಮ್ಸ್ ಇದೆ. ಅಂದರೆ ಸಿಂಗಲ್ ಆಗಿ ಹೇಳಿದ್ರೆ 56. ಯಾವಾಗಲೂ ಕ್ರೋಮೋಸೋಮ್ಸ್ ಪೇರ್ಸಲ್ಲಿ ಇರೋದ್ರಿಂದ 28 ಪೇರ್ಸ್ ಅಂತ ಹೇಳ್ತೀವಿ. ಓಕೆ, ಆ ಆರ್ಗ್ಯಾನಿಸಮಿಂದ ಬರುವಂತಹ ಜರ್ಮ್ ಸೆಲ್ ಮೀನ್ಸ್ ಗ್ಯಾಮೆಟ್. ಆ ಗ್ಯಾಮೆಟ್ ಒಳಗಡೆ ಎಷ್ಟು ಕ್ರೋಮೋಸೋಮ್ಸ್ ಇರುತ್ತೆ ಅಂತ ಕೇಳಿದ್ದಾರೆ. ನೋಡಿ, ಒಂದು ಆರ್ಗ್ಯಾನಿಸಮಲ್ಲಿ 28 ಪೇರ್ಸ್ ಇದ್ದರೆ ಅದರಲ್ಲಿ ಅರ್ಧ ಕ್ರೋಮೋಸೋಮ್ಸು ಗ್ಯಾಮೆಟಲ್ಲಿ ಇರುತ್ತೆ. ಓಕೆ, ಸೊ ಅರ್ಧ ಕ್ರೋಮೋಸೋಮ್ಸ್ ಅಂದರೆ ಎಷ್ಟು? 28 ಪೇರ್ಸ್ ಅಂದರೆ 14 ಪೇರ್ಸ್. 14 ಪೇರ್ಸ್ ಇಸ್ ಈಕ್ವಲ್ ಟು 28 ಸಿಂಗಲ್ ಕ್ರೋಮೋಸೋಮ್ಸ್ ಅಲ್ವಾ? ಸೊ ಅಂದರೆ 14 ಪೇರ್ಸ್ ಅಂತ ಆದರೂ ಇರ್ಬೋದು, ಅಥವಾ 28 ಸಿಂಗಲ್ ಕ್ರೋಮೋಸೋಮ್ಸ್ ಆದರೂ ಇರ್ಬೋದು. ಒಂದು ವೇಳೆ ಅವ್ರೇನು ಕೊಟ್ಟಿದ್ದಾರೆ, 28 ಪೇರ್ಸಲ್ಲಿ ಕೊಟ್ಟಿದ್ದಾರೆ. ಆದರೆ ಕೇಳಿರೋದು ಆಪ್ಷನ್ಸ್ ಕೊಟ್ಟಿರೋದು ನೋಡಿ, ಇಲ್ಲಿ 28, 14, 56, 42 ಅಂತ ಕೇಳಿದ್ದಾರೆ. ಓಕೆ, ಇಲ್ಲಿ ಕೇಳಿರೋದೇನು? ದ ನಂಬರ್ ಆಫ್ ಕ್ರೋಮೋಸೋಮ್ಸ್, ನಂಬರ್ ಆಫ್ ಪೇರ್ಸ್ ಆಫ್ ಕ್ರೋಮೋಸೋಮ್ಸ್ ಅಲ್ಲ, ಎಷ್ಟು ಕ್ರೋಮೋಸೋಮ್ಸ್ ಇದೆ ಅಂತ. 28 ಪೇರ್ ಅಂದರೆ 56 ಕ್ರೋಮೋಸೋಮು. 56 ಕ್ರೋಮೋಸೋಮ್ ಅಂದರೆ ಅದರಲ್ಲಿ ಅರ್ಧ ಅಂತಂದರೆ 28 ಕ್ರೋಮೋಸೋಮ್. ಓಕೆ, ನಂಬರ್ ಆಫ್ ಕ್ರೋಮೋಸೋಮ್ ಅಂತ ಹೇಳ್ತೀವಿ. ಓಕೆ, ಹಾಗಾದರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್.
28 ಕ್ರೋಮೋಸೋಮ್ಸ್. ಓಕೆ, ಇದೇ ರೀತಿ ಮನುಷ್ಯರಲ್ಲಿ ಕೇಳ್ಬೋದು, ಹ್ಯೂಮನ್ ಬೀಯಿಂಗ್ಸ್ ಜರ್ಮ್ ಸೆಲ್ ಆಫ್ ಹ್ಯೂಮನ್ ಬೀಯಿಂಗಲ್ಲಿರುವ ಕ್ರೋಮೋಸೋಮ್ ನಂಬರ್ ಎಷ್ಟು ಅಂತ. ಮನುಷ್ಯನಲ್ಲಿ ಎಷ್ಟು ಕ್ರೋಮೋಸೋಮ್ಸ್ ಇರುತ್ತೆ? 46 ಕ್ರೋಮೋಸೋಮ್ಸ್ ಇರುತ್ತೆ. ಓಕೆ, 46 ಇನ್ ದ ಸೆನ್ಸ್ 23 ಪೇರ್ಸ್. ಹ್ಯೂಮನ್ ಬೀಯಿಂಗ್ಸಲ್ಲಿ 23 ಪೇರ್ಸ್ ಇದೆ ಅಂತಂದರೆ 46 ಅಂತ. 46 ಕ್ರೋಮೋಸೋಮಲ್ಲಿ ಅರ್ಧ ಅಂತಂದರೆ 23 ಸಿಂಗಲ್ ಕ್ರೋಮೋಸೋಮ್ಸ್. ಸೊ ಅಲ್ಲಿ 23 ಅಂತ ಬರೀಬೇಕಾಗ್ತದೆ. ಓಕೆ, ಜರ್ಮ್ ಸೆಲ್ಲಲ್ಲಿ ಅಂದರೆ ಸ್ಪರ್ಮಲ್ಲಿ ಆಗಿರ್ಬೋದು, ಓಮಲ್ಲಿ ಆಗಿರ್ಬೋದು, ಎನ್ ನಂಬರ್ ಆಫ್ ಕ್ರೋಮೋಸೋಮ್ಸ್ ಇರುತ್ತೆ, ಅಂದರೆ ಹ್ಯಾಪ್ಲಾಯ್ಡ್ ನಂಬರ್ ಆಫ್ ಕ್ರೋಮೋಸೋಮ್ಸ್, ದಟ್ ಈಸ್ 23 ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟ್, ವಿಚ್ ಅಮಾಂಗ್ ದ ಫಾಲೋಯಿಂಗ್ ಈಸ್ ನಾಟ್ ದ ಫಂಕ್ಷನ್ ಆಫ್ ಟೆಸ್ಟಿಸ್ ಅಟ್ ಪ್ಯೂಬರ್ಟಿ. ಪ್ಯೂಬರ್ಟಿ ಟೈಮಲ್ಲಿ ಟೆಸ್ಟಿಸ್ನ ಫಂಕ್ಷನ್ ಯಾವುದು ಅಲ್ಲ ಅಂತ ಕೇಳ್ತಾರೆ. ಯಾವುದು ಅಲ್ಲ ಅಂತ ಹೇಳಬೇಕು ಅಂದರೆ, ವಿಚ್ ಇಸ್ ನಾಟ್ ಎ ಫಂಕ್ಷನ್ ಅಂತ ಹೇಳಬೇಕಂದ್ರೆ ಯಾವುದು ಟೆಸ್ಟಿಸ್ನ ಫಂಕ್ಷನ್ ಅಂತ ನಮಗೆ ಗೊತ್ತಿರಬೇಕು. ಓಕೆ, ಇಲ್ಲಿ ಆಪ್ಷನ್ಸ್ ನೋಡಿ, ಫಾರ್ಮೇಷನ್ ಆಫ್ ಸ್ಪರ್ಮ್ಸ್ ಅಂತಿದೆ. ಟೆಸ್ಟಿಸ್ ಹೆಲ್ಪ್ಸ್ ಇನ್ ಫಾರ್ಮೇಷನ್ ಆಫ್ ಸ್ಪರ್ಮ್ಸ್, ಇದು ಹೌದು. ರಿಲೀಸಿಂಗ್ ಟೆಸ್ಟೋಸ್ಟಿರಾನ್, ಅದು ಟೆಸ್ಟೋಸ್ಟಿರಾನ್ ಹಾರ್ಮೋನ್ ರಿಲೀಸ್ ಮಾಡುತ್ತೆ. ಓವ್ಯುಲೇಷನ್ ಮಾಡುತ್ತಾ? ಟೆಸ್ಟಿಸ್ ಎಲ್ಲಿರುತ್ತೆ? ಮೇಲಲ್ಲಿರುತ್ತೆ, ಹ್ಯೂಮನ್ ಮೇಲಲ್ಲಿ ಇರ್ತದೆ. ಆದರೆ ಓವ್ಯುಲೇಷನ್ ಎಲ್ಲಾಗುತ್ತೆ? ಫಿಮೇಲಲ್ಲಿ ಆಗುತ್ತೆ. ಯಾರು ಮಾಡ್ತಾರೆ ಅದನ್ನು? ಓವರಿ ಮಾಡೋದು. ಓಕೆ, ಇಲ್ಲೇನು ಕೇಳಿದರೆ ನಾಟ್ ದ ಫಂಕ್ಷನ್. ಸೊ ಓವ್ಯುಲೇಷನ್ ಈಸ್ ನಾಟ್ ದ ಫಂಕ್ಷನ್ ಆಫ್ ಟೆಸ್ಟಿಸ್. ಸೊ ವಿ ವಿಲ್ ಕ್ಯಾನ್ಸಲ್ ದಿಸ್. ಅಂದರೆ ಆಪ್ಷನ್ ಸಿ ವಿಲ್ ಬಿ ದ ರೈಟ್ ಆನ್ಸರ್. ಇನ್ನು ರಿಲೀಸ್ ಆಫ್ ಸೆಮೈನಲ್ ಫ್ಲೂಯಿಡ್. ಓಕೆ, ಸೊ ಸೆಮೈನಲ್ ಫ್ಲೂಯಿಡ್ ಕೂಡ ನಾಟ್ ದ ಫಂಕ್ಷನ್ ಆಫ್ ಟೆಸ್ಟಿಸ್. ಆ್ಯಕ್ಚುಲಿ ಇಲ್ಲಿ ಮೋರ್ ದೆನ್ ಒನ್ ಆನ್ಸರ್ ರೈಟ್ ಇದೆ. ಅಂದರೆ ಇಲ್ಲಿ ಆಪ್ಷನ್ ಸಿ ಆ್ಯಂಡ್ ಡಿ ಈಸ್ ದ ರೈಟ್ ಆನ್ಸರ್. ಈ ರೀತಿ ಆಪ್ಷನ್ಸ್ ಇರಬೇಕಿತ್ತು, ಇಲ್ಲಿಲ್ಲ. ಬಟ್ ಎರಡೂ ಕೂಡ, ಯಾಕಂದರೆ ಸೆಮೈನಲ್ ಫ್ಲೂಯಿಡನ್ನು ರಿಲೀಸ್ ಮಾಡೋದು ಟೆಸ್ಟಿಸ್ ಅಲ್ಲ, ಎರಡು ಬೇರೆ ಗ್ಲ್ಯಾಂಡ್ಸ್ ಇದೆ. ಒಂದು ಪ್ರೋಸ್ಟೇಟ್ ಗ್ಲ್ಯಾಂಡು, ಇನ್ನೊಂದು ಸೆಮೈನಲ್ ವೆಸಿಕಲ್ಸ್ ಅಂತಿದೆ. ಅವೆರಡು ಸೆಮೈನಲ್ ಫ್ಲೂಯಿಡನ್ನು ಬಿಡುಗಡೆ ಮಾಡ್ತವೆ. ಸೊ ಆಪ್ಷನ್ ಸಿ ಆ್ಯಂಡ್ ಡಿ ಇಸ್ ದ ರೈಟ್ ಆನ್ಸರ್ ಹಿಯರ್. ಓಕೆ, ಬೋತ್ ಸಿ ಆ್ಯಂಡ್ ಡಿ. ನೆಕ್ಸ್ಟ್ 21st ಕ್ವಶನ್ಗೆ ಹೋಗೋಣ. ಇನ್ ಹ್ಯೂಮನ್ ಮೇಲ್ಸ್ ದ ಟೆಸ್ಟಿಸ್ ಲೈ ಇನ್ ದ ಸ್ಕ್ರೋಟಮ್ ಆ್ಯಂಡ್ ಇಟ್ ಹೆಲ್ಪ್ಸ್ ಇನ್. ಓಕೆ, ಹ್ಯೂಮನ್ ಮೇಲಲ್ಲಿ ಟೆಸ್ಟಿಸ್ ಸ್ಕ್ರೋಟಮಲ್ಲಿ ಇರುತ್ತೆ. ಓಕೆ, ಅದೊಂದು ಸ್ಟೇಟ್ಮೆಂಟ್. ಆ ಟೆಸ್ಟಿಸ್ ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂತ, ಇಟ್ ಹೆಲ್ಪ್ಸ್ ಇನ್. ಸೊ ನಾವು ಈಗಿನ ಹೇಳಿದ್ದೀವಿ ಟೆಸ್ಟಿಸ್ನಲ್ಲಿ ಒಂದು ಫಂಕ್ಷನ್ ಏನು? ಫಾರ್ಮೇಷನ್ ಆಫ್ ಸ್ಪರ್ಮ್ಸ್ ಅಂತ. ಇದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮೇಟಿಂಗಲ್ಲಿ ಹೆಲ್ಪ್ ಮಾಡಲ್ಲ, ಟ್ರಾನ್ಸ್ಫರ್ ಆಫ್ ಗ್ಯಾಮೆಟ್ಸ್ ಹೆಲ್ಪ್ ಮಾಡಲ್ಲ, ಓನ್ಲಿ ಟೆಸ್ಟಿಸ್ ಹೆಲ್ಪ್ಸ್ ಇನ್ ದ ಫಾರ್ಮೇಷನ್ ಆಫ್ ಸ್ಪರ್ಮ್ಸ್ ಅಂತ. ಯಾಕೆ ಟೆಸ್ಟಿಸ್ಸು ಆ್ಯಕ್ಚುಲಿ ಸ್ಕ್ರೋಟಮಲ್ಲಿರುತ್ತೆ? ವಾಟ್ ಈಸ್ ದ ಸ್ಪೆಷಾಲಿಟಿ ಆಫ್ ಸ್ಕ್ರೋಟಮ್ ಅಂತಂದರೆ, ಈ ಬಾಡಿ ಟೆಂಪ್ರೇಚರ್ಗಿಂತ ಸ್ವಲ್ಪ ಲೋ ಟೆಂಪ್ರೇಚರ್ ಬೇಕಾಗುತ್ತೆ ಫಾರ್ಮೇಷನ್ ಆಫ್ ಸ್ಪರ್ಮ್ಸ್ಗೆ. ಓಕೆ, ಸ್ಪರ್ಮ್ ಫಾರ್ಮೇಷನ್ಗೆ. ಹಾಗಾಗಿ ಸ್ಕ್ರೋಟಮ್ ಅದಕ್ಕೆ ಸಪೋರ್ಟ್ ಮಾಡುತ್ತೆ. ಅಂದರೆ ಆ ಟೆಸ್ಟಿಸ್ನಲ್ಲಿ ಪ್ರೊಡ್ಯೂಸ್ ಆಗುವ ಸ್ಪರ್ಮ್ಸ್ಗೆ ಏನು ಲೋ ಟೆಂಪ್ರೇಚರ್ ಬೇಕೋ ಅಷ್ಟು ಟೆಂಪ್ರೇಚರ್ನ ಸ್ಕ್ರೋಟಮ್ ಪ್ರೊವೈಡ್ ಮಾಡುತ್ತೆ. ಸೊ ಹಾಗಾಗಿ ಟೆಸ್ಟಿಸ್ ಯಾವಾಗಲೂ ಸ್ಕ್ರೋಟಮಲ್ಲಿ ಇರ್ತದೆ ಅಂತ. ಔಟ್ಸೈಡ್ ದ ಬಾಡಿ ಇರುತ್ತೆ. ಯಾಕಂದರೆ ಬಾಡಿ ಟೆಂಪ್ರೇಚರ್ ಅಂತ ಸ್ವಲ್ಪ ಕಡಿಮೆ ಟೆಂಪ್ರೇಚರ್ ಬೇಕು. ನೆಕ್ಸ್ಟ್ 22nd ಕ್ವಶನ್ಗೆ ಹೋಗೋಣ. ಸೆಕ್ರೀಷನ್ಸ್ ದಟ್ ಮೇಕ್ ದ ಟ್ರಾನ್ಸ್ಪೋರ್ಟ್ ಆಫ್ ಸ್ಪರ್ಮ್ಸ್ ಈಸಿಯರ್ ಆ್ಯಂಡ್ ಪ್ರೊವೈಡ್ ನ್ಯೂಟ್ರಿಷನ್. ಓಕೆ, ಸೊ ನೋಡಿ, ಸ್ಪರ್ಮ್ ಫಾರ್ಮೇಷನ್ ಟೆಸ್ಟಿಸಲ್ಲಿ ಆಗುತ್ತೆ, ಆದರೆ ಅದು ಈಸಿಯಾಗಿ ಮೂವ್ ಆಗಬೇಕು. ಇಲ್ಲಿಗೆ ಫೀಮೇಲ್ ರಿಪ್ರೊಡಕ್ಟಿವ್ ಟ್ರ್ಯಾಕ್ಟ್ ಒಳಗಡೆ. ಜೊತೆಗೆ ಅದು ಮೂವ್ ಆಗಬೇಕಂದ್ರೆ ಅದಕ್ಕೆ ಎನರ್ಜಿ ಬೇಕು, ದಟ್ ಮೀನ್ಸ್ ನ್ಯೂಟ್ರಿಷನ್ ಬೇಕು. ಆ ನ್ಯೂಟ್ರಿಷನನ್ನು ಈಸಿ ಟ್ರಾನ್ಸ್ಪೋರ್ಟ್ಗೆ ಹೆಲ್ಪ್ ಮಾಡುವಂಥ ಒಂದು ಆಸ್ಪೆಕ್ಟ್ ಯಾರು ಮಾಡ್ತಾರೆ ಅಂತಂದರೆ ಸೆಕ್ರೇಷನ್ಸ್ ಮಾಡ್ತದೆ. ಆ ಸೆಕ್ರೇಷನ್ಸ್ ಎಲ್ಲಿಂದ ಬರ್ತದೆ ಅಂತಂದರೆ ಪ್ರೋಸ್ಟೇಟ್ ಗ್ಲ್ಯಾಂಡಿಂದ ಬರುತ್ತೆ. ಪ್ರೋಸ್ಟೇಟ್ ಗ್ಲ್ಯಾಂಡು ಮತ್ತು ಸೆಮೈನಲ್ ವೆಸಿಕಲ್ಸ್ ಇದಾವಲ್ಲ, ಇವೆರಡೂ ಸೇರಿಬಿಟ್ಟು ಒಂದಷ್ಟು ಸೆಕ್ರೇಷನ್ಸನ್ನು ಮಾಡುತ್ತೆ. ಈ ಸೆಕ್ರೇಷನ್ಸ್ ಏನು ಮಾಡುತ್ತೆ ಅಂತಂದರೆ ಇದು ಸ್ಪರ್ಮ್ ಜೊತೆಗೆ ಮಿಕ್ಸ್ ಆಗುತ್ತೆ. ಓಕೆ, ಮಿಕ್ಸ್ ಆದಾಗ ಅದು ಲಿಕ್ವಿಡ್ ಆಗಿರೋದ್ರಿಂದ ಸ್ಪರ್ಮ್ ಅದರ ಸಹಾಯದಿಂದ ಈಸಿಯಾಗಿ ಮೂವ್ ಆಗುತ್ತೆ. ಓಕೆ, ಜೊತೆಗೆ ಈ ಸೆಕ್ರೇಷನ್ಸಲ್ಲಿ ನ್ಯೂಟ್ರಿಷನ್ ಕೂಡ ಇರುತ್ತೆ. ಸೊ ದಟ್ ಇಟ್ ವಿಲ್ ಗೆಟ್ ಎನರ್ಜಿ ಫಾರ್ ದ ಮೂಮೆಂಟ್ ಅಂತ ಹೇಳ್ತೀವಿ. ಸೊ ಹೀಗಿರೋದ್ರಿಂದ ಪ್ರೋಸ್ಟೇಟ್ ಮತ್ತು ಸೆಮೈನಲ್ ವೆಸಿಕಲ್ ಎರಡೂ ಕೂಡ ಸೆಕ್ರೇಷನ್ಸನ್ನು ಮಾಡ್ತವೆ. ಸೊ ಹಾಗಾಗಿ ಬೋತ್ ಎ ಆ್ಯಂಡ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಇನ್ನು ಟೆಸ್ಟಿಸ್ ಸಂಬಂಧಿಸಿಲ್ಲ, ಅದಕ್ಕೆ ಅದು ಜಸ್ಟ್ ಸ್ಪರ್ಮ್ ಪ್ರೊಡಕ್ಷನ್ ಮಾಡುತ್ತೆ ಅಷ್ಟೇ. 23rd ಕ್ವಶನ್ಗೆ ಹೋಗೋದಾದರೆ, ಇನ್ ಹ್ಯೂಮನ್ ಫೀಮೇಲ್ಸ್ ಆ್ಯನ್ ಇವೆಂಟ್ ದಟ್ ರಿಫ್ಲೆಕ್ಟ್ಸ್ ಆನ್ಸೆಟ್ ಆಫ್ ರಿಪ್ರೊಡಕ್ಟಿವ್ ಫೇಸ್. ಫೀಮೇಲಲ್ಲಿ ಆ ಆರ್ಗ್ಯಾನಿಸಮು ಅಥವಾ ಫೀಮೇಲು ರಿಪ್ರೊಡಕ್ಟಿವ್ ಫೇಸ್ಗೆ ಎಂಟರ್ ಆಗಿದ್ದಾರೆ ಅಥವಾ ಅಂತಂದರೆ ಯಾವ ಒಂದು ಸಿಂಪ್ಟಮನ್ನು ನೋಡಿ ಅಥವಾ ಯಾವ ಒಂದು ಚೇಂಜನ್ನು ನೋಡಿ ನಾವು ಅದನ್ನು ಡಿಸೈಡ್ ಮಾಡ್ತೀವಿ ಅಂತ. ಗ್ರೋತ್ ಆಫ್ ದ ಬಾಡಿ ಈಸ್ ನಾಟ್ ರಿಲೇಟೆಡ್ ಟು ದ ರಿಪ್ರೊಡಕ್ಟಿವ್ ಫೇಸ್. ಇಟ್ ಈಸ್ ಅ ಸೊಮ್ಯಾಟಿಕ್ ಚೇಂಜ್ ಇನ್ ವಾಯ್ಸ್ ಇದೆ. ಓಕೆ, ಇದು ಹ್ಯೂಮನ್ ಮೇಲಲ್ಲಿ ಕಾಣಿಸುತ್ತೆ. ಅವ್ರು ಕೇಳಿರೋದೇನು? ಫೀಮೇಲ್ಸಲ್ಲಿ ಕೇಳಿದ್ದಾರೆ. ಚೇಂಜ್ ಇನ್ ಹೇರ್ ಪ್ಯಾಟ್ರನ್. ಓಕೆ, ಸೊ ಇದು ಕೂಡ ಮೇಲಲ್ಲಿ ಮಾತ್ರ ಕಾಣಿಸುತ್ತೆ. ಬಟ್ ಈ ಮೆನ್ಸ್ಟ್ರಿಯೇಷನ್ ಇದೆಲ್ಲ ಇದು
ಫೀಮೇಲಲ್ಲಿ ಮಾತ್ರ ಇರ್ತದೆ. ಅದು ಕೂಡ ಫೀಮೇಲ್ ಸೆಕ್ಷುವಲ್ ಮೆಚುರಿಟಿಯನ್ನು ಪಡ್ಕೊಂಡಾಗ ಒಂದು ಮೆನ್ಸ್ಟ್ರುಯಲ್ ಸೈಕಲ್ ಸ್ಟಾರ್ಟ್ ಆಗ್ತದೆ. ಸೊ ಆ ಮೆನ್ಸ್ಟ್ರೇಷನ್ ಅನ್ನು ನೋಡಿ ಅಥವಾ ಮೆನ್ಸ್ಟ್ರಲ್ ಸೈಕಲ್ ಅನ್ನು ನೋಡಿ ಆ ಫೀಮೇಲ್ ರಿಪ್ರೊಡಕ್ಟಿವ್ ಫೇಸ್ಗೆ ಎಂಟರ್ ಆಗಿದ್ದಾರೆ ಅಂತ ನಾವು ಹೇಳ್ತೀವಿ. ಓಕೆ, ದಟ್ ಈಸ್ ದ ಆನ್ಸರ್. 24th ಕ್ವಶನ್ಗೆ ಹೋಗೋಣ. ಐಡೆಂಟಿಫೈ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಅಬೌಟ್ ಪ್ಲಾಸೆಂಟಾ. ಪ್ಲಾಸೆಂಟಾಗೆ ಸಂಬಂಧಿಸಿದಂತೆ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದು ಅಂತ. ಇನ್ಕರೆಕ್ಟ್ ಅಂತ ತಿಳ್ಕೊಬೇಕಂದ್ರೆ ನಾನು ಆಗಲೇ ಹೇಳಿದ್ದೀನಿ, ಕರೆಕ್ಟ್ ಯಾವುದು ಅಂತ ಗೊತ್ತಾಗಬೇಕು. ಅಂದರೆ ಪ್ಲಾಸೆಂಟಾದ ಫಂಕ್ಷನ್ಸ್ ಎಲ್ಲವೂ ನಿಮಗೆ ಗೊತ್ತಾಗಬೇಕು. ಓಕೆ, ಸೊ ಇಲ್ಲಿ ನಾನು ಕ್ವಶನ್ ಫ್ರೇಮ್ ಮಾಡಿದ ಅದಕ್ಕೇನೆ. ಇಲ್ಲಿ ಒಂದು ಕ್ವಶನ್ಗೆ ನಾವು ಬೇರೆ ಬೇರೆ ಪ್ಲಾಸೆಂಟಾದ ಎಲ್ಲ ರೀತಿಯ ಕ್ವಶನ್ಸ್ಗೂ ನಾವಿಲ್ಲಿ ಆನ್ಸರ್ ಮಾಡ್ಬೋದು ಈ ಒಂದು ಆಪ್ಷನ್ಸ್ನ ತಿಳ್ಕೊಂಡ್ರೆ. ಇಲ್ಲಿ ಕೇಳಿರೋದೇನು, ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ಕೇಳಿದರೆ. ಸೊ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದು ಅಂತ ನೋಡೋಣ. ಫಸ್ಟ್ ನೋಡಿ, ದ ಎಂಬ್ರಿಯೋ ಗೆಟ್ಸ್ ನ್ಯೂಟ್ರಿಷನ್ ಫ್ರಮ್ ದ ಮದರ್ಸ್ ಬ್ಲಡ್ ವಿತ್ ದ ಹೆಲ್ಪ್ ಆಫ್ ಪ್ಲಾಸೆಂಟಾ. ಓಕೆ, ಸೊ ಎಂಬ್ರಿಯೋ ಡೆವಲಪ್ ಆಗ್ತಿರ್ತದಲ್ಲ, ಡೆವಲಪ್ ಆಗ್ತಿರುವ ಎಂಬ್ರಿಯೋ ಫಿಮೇಲ್ ಬಾಡಿಯಲ್ಲಿ ಪ್ಲಾಸೆಂಟಾದ ಮೂಲಕ ನ್ಯೂಟ್ರಿಷನ್ ಅನ್ನು ಪಡ್ಕೊಳ್ಳುತ್ತೆ. ಸೊ ಆಕ್ಚುಲಿ ಇದು ಕರೆಕ್ಟ್ ಸ್ಟೇಟ್ಮೆಂಟ್. ವಾಟ್ ಅಬೌಟ್ ಸೆಕೆಂಡ್, ಪ್ಲಾಸೆಂಟಾ ಪ್ರೊವೈಡ್ಸ್ ಅ ಲಾರ್ಜ್ ಸರ್ಫೇಸ್ ಏರಿಯಾ ಫಾರ್ ಗ್ಲೂಕೋಸ್ ಅಂಡ್ ಆಕ್ಸಿಜನ್ ಟು ಪಾಸ್ ಫ್ರಮ್ ದ ಮದರ್ ಟು ದ ಎಂಬ್ರಿಯೋ. ಇದು ಕೂಡ ಕರೆಕ್ಟ್ ಸ್ಟೇಟ್ಮೆಂಟ್. ಮದರಿಂದ ಎಂಬ್ರಿಯೋಗೆ ಗ್ಲೂಕೋಸು ಮತ್ತು ಆಕ್ಸಿಜನ್ನು ಪಾಸ್ ಆಗ್ತಾ ಇರ್ತದೆ ಪ್ಲಾಸೆಂಟಾದ ಮೂಲಕ. ಸೊ ಹಾಗಾದ್ರೆ ಕರೆಕ್ಟ್ ಸ್ಟೇಟ್ಮೆಂಟ್. ಪ್ಲಾಸೆಂಟಾ ಹೆಲ್ಪ್ಸ್ ಇನ್ ರಿಮೂವಲ್ ಆಫ್ ವೇಸ್ಟ್ ಜನರೇಟೆಡ್ ಬೈ ದ ಡೆವಲಪಿಂಗ್ ಎಂಬ್ರಿಯೋ. ಬರೀ ನ್ಯೂಟ್ರಿಷನನ್ನು ಅಥವಾ ನ್ಯೂಟ್ರಿಯೆಂಟ್ಸನ್ನು ಟ್ರಾನ್ಸ್ಫರ್ ಮಾಡೋದಷ್ಟೇ ಅಲ್ಲ, ಎಂಬ್ರಿಯೋ ಪ್ರೊಡ್ಯೂಸ್ ಮಾಡಿರುವಂಥ ವೇಸ್ಟನ್ನು ಕೂಡ ಅದು ಪ್ಲಾಸೆಂಟಾ ಕಲೆಕ್ಟ್ ಮಾಡಿಕೊಳ್ಳುತ್ತೆ. ಓಕೆ, ಮದರ್ಸ್ ಬ್ಲಡ್ಗೆ ಆ್ಯಡ್ ಮಾಡುತ್ತೆ. ಸೊ ಹಾಗಾಗಿ ಇದು ಕೂಡ ರೈಟ್ ಆಪ್ಷನ್. ಓಕೆ, ಇನ್ಕರೆಕ್ಟ್ ಆಪ್ಷನ್ ನೋಡಿ, ಹಾಗಾದರೆ ಇನ್ನೊಂದು ಲಾಸ್ಟ್ನೇದು ಇನ್ಕರೆಕ್ಟ್ ಇರಲೇಬೇಕು. ಪ್ಲಾಸೆಂಟಾ ಹೆಲ್ಪ್ಸ್ ಇನ್ ಸೆಕ್ರೇಷನ್ ಆಫ್ ಇಸ್ಟ್ರೋಜನ್. ಓಕೆ, ಸೊ ಆ್ಯಕ್ಚುಲಿ ಪ್ಲಾಸೆಂಟಾ ಯಾವುದೇ ಹಾರ್ಮೋನ್ ಬಿಡುಗಡೆ ಮಾಡಲ್ಲ, ಇಸ್ಟ್ರೋಜನ್ ಸೆಕ್ರೇಟ್ ಮಾಡಲ್ಲ. ಇಸ್ಟ್ರೋಜನ್ ಸೆಕ್ರೇಟ್ ಮಾಡೋದು ಯಾರು ಅಂತಂದರೆ ಓವರಿ. ಹಾಗಾಗಿ ಇದು ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಸೊ ದಟ್ ವಿ ವಿಲ್ ಗೋ ವಿತ್ ದ ಆಪ್ಷನ್ ಡಿ. 25th ಕ್ವಶನ್ ಹೋಗೋಣ. ದ ಟೂ ಓವಿಡಕ್ಟ್ಸ್ ಇನ್ ಹ್ಯೂಮನ್ ಫೀಮೇಲ್ ಯುನೈಟ್ ಇನ್ ಎ ಬ್ಯಾಗ್ ಕಾಲ್ಡ್. ಓಕೆ, ಸೊ ನೀವು ಫೀಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರನ್ನು ತಿಳ್ಕೊಂಡ್ರೆ ಅಥವಾ ಈ ಡಯಾಗ್ರಾಮನ್ನು ನೀವು ನೆನ್ಪು ಮಾಡಿಕೊಂಡ್ರೆ ಈ ರೀತಿ ಇರ್ತದೆ. ಡ್ರಾಯಿಂಗ್ ರಫ್ ಡಯಾಗ್ರಾಮ್ ಈ ರೀತಿ ಫಿಂಬ್ರಿ ಇರ್ತದೆ, ಓವರ್ ಇರ್ತದಲ್ವಾ. ಸೊ ಇಲ್ಲಿ ಎರಡು ಟ್ಯೂಬ್ಸ್ ಇದೆ ನೋಡಿ, ಯುನೈಟ್ ಇನ್ ಎ ಬ್ಯಾಗ್ ಕಾಲ್ಡ್ ಅಂತ. ಅಂದರೆ ಓವಿಡಕ್ಟ್ ಬಗ್ಗೆ ಕೇಳಿದರೆ, ಈ ಓವಿಡಕ್ಟ್ ಅಥವಾ ಫೆಲೋಪಿಯನ್ ಟ್ಯೂಬ್ ಅಂತ ಕರೀತೀವಿ. ಇದೊಂದು ಓವಿಡಕ್ಟು, ಇದೊಂದು ಓವಿಡಕ್ಟ್. ಈ ಫೆಲೋಪಿಯನ್ ಟ್ಯೂಬ್ಸನ್ನೇ ಓವಿಡಕ್ಟ್ಸ್ ಅಂತ ಕರಿತೀವಿ. ಈ ಓವಿಡಕ್ಟ್ಗಳು ಎಲ್ಲಿದೆ ನೋಡಿ, ಈ ರೀತಿ ರನ್ ಆಗಿಬಿಟ್ಟು ಇಲ್ಲಿಗೆ ಬಂದು ಜಾಯ್ನ್ ಆಗ್ತಾ ಇದೆ. ಓಕೆ, ಸೊ ದಿಸ್ ಈಸ್ ನಥಿಂಗ್ ಬಟ್ ಯೂಟರಸ್ ಅಂತ ಕರಿತೀವಿ. ಈ ಬ್ಯಾಗ್ ಲೈಕ್ ಸ್ಟ್ರಕ್ಚರನ್ನು, ಈ ವಿ ಶೇಪಲ್ಲಿರೋ ಬ್ಯಾಗ್ ಲೈಕ್ ಸ್ಟ್ರಕ್ಚರನ್ನು ಯೂಟ್ರಸ್ ಅಂತ ಕರಿತೀವಿ. ಅಂದರೆ ಓವಿಡಕ್ಟ್ಗಳು ಬಂದು ಯೂಟ್ರಸಲ್ಲಿ ಜಾಯ್ನ್ ಆಗ್ತವೆ ಅಂತ. ಸೊ ಯೂಟ್ರಸ್ ಇಸ್ ದ ರೈಟ್ ಆನ್ಸರ್. ಇದಾದ್ಮೇಲೆ ವೆಜೈನಾ, ಸಿರ್ವಿಕ್ಸ್ ಎಲ್ಲ ಬರ್ತದೆ, ನೆಕ್ಸ್ಟ್ ಆಪ್ಷನ್ಸ್ ಅವು, ನೆಕ್ಸ್ಟ್ ಪಾರ್ಟ್ಸ್. ಹಾಗಾಗಿ ಯೂಟ್ರಸ್ ಇಸ್ ದ ರೈಟ್ ಆನ್ಸರ್. ಇನ್ನು ಫೆಲೋಪಿಯನ್ ಟ್ಯೂಬು ಓವಿಡಕ್ಟ್ ಎರಡು ಒಂದೇ, ಹಾಗಾಗಿ ಡಿ ಆಪ್ಷನ್ ಆಗಕ್ಕೆ ರೈಟ್ ಇದಿಲ್ಲ. ಸೊ ಯೂಟ್ರಸ್ ಇಸ್ ದ ರೈಟ್ ಆನ್ಸರ್. 26th ಕ್ವಶನ್ ಹೋಗೋಣ. ವೇರ್ ಡಸ್ ಫರ್ಟಿಲೈಸೇಷನ್ ಅಕ್ಕರ್ ಇನ್ ಹ್ಯೂಮನ್ ಫೀಮೇಲ್. ಹ್ಯೂಮನ್ ಫೀಮೇಲಲ್ಲಿ ಫರ್ಟಿಲೈಸೇಷನ್ ಎಲ್ಲಿ ಆಗುತ್ತೆ ಅಂತ ನೋಡಿ. ಡ್ಯೂರಿಂಗ್ ಸೆಕ್ಷುವಲ್ ಇಂಟರ್ಕೋರ್ಸ್ ಆಗೋ ಟೈಮಲ್ಲಿ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಆಗಿರೋ ಪೆನಿಸಿಂದ ಸ್ಪರ್ಮ್ ಔಟ್ ಆಗಿ ಎಲ್ಲಿಗೆ ಬರ್ತದೆ, ಫಿಮೇಲ್ ರಿಪ್ರೊಡಕ್ಟಿವ್ ಟ್ರ್ಯಾಕ್ಟ್ ಒಳಗಡೆ ಎಂಟರ್ ಆಗಿ, ರಿಪ್ರೊಡಕ್ಟಿವ್ ಟ್ರ್ಯಾಕ್ಟ್ ಒಳಗಡೆ ಎಂಟರ್ ಆಗಿ ಅದು ಯೂಟ್ರಸ್ನ ಮೂಲಕ ಫೆಲೋಪಿಯನ್ ಟ್ಯೂಬ್ಗೆ ಬರುತ್ತೆ. ಅದೇ ಟೈಮಲ್ಲಿ ಅಟ್ ದ ಸೇಮ್ ಟೈಮ್ ಇಲ್ಲಿರುವಂಥ ಓವರಿ ಒಂದು ಎಗ್ಗನ್ನು ಪ್ರೊಡ್ಯೂಸ್ ಮಾಡಿ ಫೆಲೋಪಿಯನ್ ಟ್ಯೂಬ್ಗೆ ಕಳಿಸುತ್ತೆ. ಇಲ್ಲಿ ಒಂದು ಆ್ಯಂಪುಲ್ಲಾ ಅಂತ ಒಂದು ಪಾರ್ಟ್ ಇರ್ತದೆ, ನಿಮ್ಮ ಸಿಲೆಬಸ್ಗಿಲ್ಲ, ಪಾರ್ಟ್ ಹೆಸರು ಕೊಟ್ಟಿಲ್ಲ ಅಲ್ಲಿ. ಈ ಆ್ಯಂಪುಲ್ಲಾ ಒಂದು ಸ್ವಲ್ಪ ಬಲ್ಜೆಡ್ ಪೋರ್ಷನ್ ಇರ್ತದೆ. ಈ ಆ್ಯಂಪುಲ್ಲಾದಲ್ಲಿ ಮೇಲ್ ಆ್ಯಂಡ್ ಫಿಮೇಲ್ ಗ್ಯಾಮೆಟ್ ಎರಡು ಫ್ಯೂಸ್ ಆಗಿ ಝೈಗೋಟ್ ಆಗ್ತದೆ. ಓಕೆ, ಸೊ ಹಾಗಾದರೆ ಅಂದರೆ ಫರ್ಟಿಲೈಸೇಷನ್ ಅಂತ ಹೇಳ್ತೀವಿ, ಫ್ಯೂಷನ್ ಆಫ್ ಮೇಲ್ ಆ್ಯಂಡ್ ಫಿಮೇಲ್ ಗ್ಯಾಮೆಟ್ಸ್. ಈ ಫರ್ಟಿಲೈಸೇಷನ್ ಆಗೋದಲ್ಲಿ ಫೆಲೋಪಿಯನ್ ಟ್ಯೂಬಲ್ಲಿ, ಅಥವಾ ಅದಕ್ಕೆ ಇನ್ನೊಂದು ಹೆಸರೇನು ಓವಿಡಕ್ಟ್ ಅಂತ ಕರಿತೀವಿ. ಓಕೆ, ಸೊ ಹಾಗಾದರೆ ಆಪ್ಷನ್ ರೈಟ್ ಆಪ್ಷನ್ ನೋಡೋಣ. ಇಲ್ಲಿ ವೇರ್ ಡಸ್ ಫರ್ಟಿಲೈಸೇಷನ್ ಅಕ್ಕರ್ ಅಂತ ಹೇಳಿದರೆ ನನಗೇನು ಹೇಳಿದೆ, ಎಲ್ಲಿ ಫರ್ಟಿಲೈಸೇಷನ್ ಆಗುತ್ತೆ, ಫೆಲೋಪಿಯನ್ ಟ್ಯೂಬಲ್ಲಿ ಅಥವಾ ಓವಿಡಕ್ಟಲ್ಲಿ ಆಗುತ್ತೆ. ಓಕೆ, ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸು ಡಯಾಗ್ರಾಮ್ ಅಥವಾ ಈ ಎಕ್ಸ್ಪ್ಲನೇಷನ್ ತಿಳ್ಕೊಳ್ಳೋದಿರೋರು ಫರ್ಟಿಲೈಸೇಷನ್ ಎಲ್ಲ ಯೂಟ್ರಸಲ್ಲಿ ಆಗುತ್ತೆ ಅಂತ ಬರೆದಿರೋದು ನಾನು ನೋಡಿದ್ದೀನಿ. ಓಕೆ, ಸೊ ಯೂಟ್ರಸಲ್ಲಿ ಆಗಲ್ಲ. ಫರ್ಟಿಲೈಸೇಷನ್ ಅಥವಾ ಗ್ಯಾಮೆಟ್ ಫ್ಯೂಷನ್ ಎಲ್ಲ ಆಗುತ್ತೆ ಅಂತಂದರೆ ಈ ಓವಿಡಕ್ಟ್ಗಳಲ್ಲೇ ಆಗುತ್ತೆ. ಐದರ್ ಈ ಓವಿಡಕ್ಟಲ್ಲಾದರೂ ಆಗ್ಬೋದು, ಈ ಓವಿಡಕ್ಟಲ್ಲಾದರೂ ಆಗ್ಬೋದು. ನೆಕ್ಸ್ಟ್, ದ ಸೆಲ್ ಫಾರ್ಮ್ಡ್ ಆಫ್ಟರ್ ಫರ್ಟಿಲೈಸೇಷನ್ ಈಸ್ ಕಾಲ್ಡ್. ಫರ್ಟಿಲೈಸೇಷನ್ ಆದ ಮೇಲೆ ಫಾರ್ಮೇಷನ್ ಆಗುವ ಸೆಲ್ ಯಾವುದು ಅಂತ ನೋಡಿ. ಮೇಲ್ ಗ್ಯಾಮೆಟ್, ಫಿಮೇಲ್ ಗ್ಯಾಮೆಟ್ ಎರಡೂ ಕೂಡ ಫ್ಯೂಸ್ ಆದರೆ ಒಂದು ಸೆಲ್ ಆಗುತ್ತೆ. ಇದು n ನಂಬರ್ ಆಫ್ ಕ್ರೋಮೋಸೋಮ್, ಇದು n ನಂಬರ್, ಇದು 2n ನಂಬರ್ ಆಫ್ ಕ್ರೋಮೋಸೋಮ್. ಇದು ಒಂದು ಡಿಪ್ಲಾಯ್ಡ್ ಸೆಲ್ ಅಂತ ಕರಿತೀವಿ. ಇದನ್ನು ನಾವು ಝೈಗೋಟ್ ಅಂತ ಕರಿತೀವಿ, ಝೈಗೋಟ್. ಓಕೆ, ಸೊ ಆಫ್ಟರ್ ಫರ್ಟಿಲೈಸೇಷನ್ ಅಂದರೆ ಮೇಲ್ ಆ್ಯಂಡ್ ಫಿಮೇಲ್ ಗ್ಯಾಮೆಟ್ ಎರಡು ಫ್ಯೂಸ್ ಆದಾಗ ಅದರಿಂದ ಬರುವಂತಹ ಸೆಲ್ಲು
ಡಿಪ್ಲಾಯ್ಡ್ ಸೆಲ್ ಆಗಿರುತ್ತೆ ಅದನ್ನ ಝೈಗೋಟ್ ಅಂತ ಕರಿತೀವಿ. ಸೊ ಝೈಗೋಟ್ ಇಸ್ ದ ಫರ್ಟಿಲೈಸ್ಡ್ ಓವ್ಯೂಲ್ ಅಥವಾ ಓಮ್ ಅಂತ ಕರಿತೀವಿ. ಓಕೆ, ಸೊ ಫರ್ಟಿಲೈಸೇಷನ್ ಆದಮೇಲೆ ಬರುವಂಥ ಸೆಲ್ಲು ಝೈಗೋಟ್. ಇನ್ನು 28 ಕ್ವಶನ್ಗಳು. ಎಗ್ಸ್ ಆರ್ ಫಾರ್ಮ್ಡ್ ಇನ್ ಮೇಲ್, ಎಲ್ಲಿ ಎಸ್ಪೆಷಲಿ ಹ್ಯೂಮನ್ ಬೀಯಿಂಗ್ಸಲ್ಲಿ ಎಗ್ ಸೆಲ್ ಫಾರ್ಮೇಷನ್ ಆಗುತ್ತೆ ಅಂತ. ಎಗ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಫೀಮೇಲ್ ಗ್ಯಾಮೆಟ್. ಸೊ ಫೀಮೇಲ್ ಬಾಡಿಯಲ್ಲಿ ಫಾರ್ಮೇಷನ್ ಆಗಬೇಕು. ಇದು ರಿಪ್ರೊಡಕ್ಷನ್ಗೆ ಸಂಬಂಧಿಸಿದ ರಿಪ್ರೊಡಕ್ಟಿವ್ ಪಾರ್ಟಲ್ಲಿ ಬರಬೇಕು. ಸೊ ಎಗ್ ಎಲ್ಲಿ ಪ್ರೊಡ್ಯೂಸ್ ಆಗುತ್ತೆ? ಎಗ್ಸ್ ಆರ್ ಫಾರ್ಮ್ಡ್ ಇನ್ ಓವರೀಸ್. ಓಕೆ, ಪೇರ್ ಆಫ್ ಓವರೀಸ್ ಇರುತ್ತೆ ನೋಡಿ, ಇಲ್ಲೊಂದಿದೆ, ಈ ಥರ ಇದೆ, 2 ಓವರ್ ಇದೆ. ಸೊ ಐದರ್ ಓವರಿ ಯಾವ್ದಾದ್ರು ಒಂದು ಏನು ಮಾಡುತ್ತೆ, ಎಗ್ಗನ್ನು ಪ್ರೊಡ್ಯೂಸ್ ಮಾಡುತ್ತೆ, ಅದು ಫಿಮೇಲ್ ಗ್ಯಾಮೆಟನ್ನು. ಇನ್ನು ಟೆಸ್ಟಿಸ್ ಇದೆಲ್ಲ ಅದು ಮೇಲ್ ಗ್ಯಾಮೆಟ್ ಸ್ಪರ್ಮನ್ನು ಪ್ರೊಡ್ಯೂಸ್ ಮಾಡುತ್ತೆ. ಪೀನಿಸ್ಸು ದಟ್ ಹೆಲ್ಪ್ಸ್ ಇನ್ ದಿ ಟ್ರಾನ್ಸ್ಫರ್ ಆಫ್ ಸ್ಪರ್ಮ್ಸ್ ಇನ್ ಟು ದ ಫಿಮೇಲ್ ರಿಪ್ರೊಡಕ್ಟಿವ್ ಟ್ರ್ಯಾಕ್ಟ್ ಅಷ್ಟೇ, ನನ್ನಾಗಲ್ಲ, ಸಾಧ್ಯ ಇಲ್ಲ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಫೀಟಸ್ ಈಸ್ ಫೀಟಸ್ ಅನ್ನೋದು ಏನು ಅಂತ. ಸೊ ವೆಲ್ ಡೆವಲಪ್ಡ್ ಎಂಬ್ರಿಯೋ, ಡೆವಲಪಿಂಗ್ ಎಂಬ್ರಿಯೋ, ಝೈಗೋಟ್, ಮೇಲ್ ಗ್ಯಾಮೆಟ್ ಅಂತ. ನೋಡಿ, ಫೀಟಸ್ ಯಾವಾಗ ಆಗುತ್ತೆ? ಒಂದು ಗ್ಯಾಮೆಟ್ಸ್ ಇರುತ್ತೆ, ಆ ಗ್ಯಾಮೆಟ್ಗಳು ಫ್ಯೂಸ್ ಆಗಿ ಝೈಗೋಟ್ ಆಗುತ್ತೆ. ಓಕೆ, ಈ ಝೈಗೋಟು ರಿಪೀಟೆಡ್ ಸೆಲ್ ಡಿವಿಷನ್ ಆಗಿಬಿಟ್ಟು ಎಂಬ್ರಿಯೋ ಆಗಿ ಕನ್ವರ್ಟ್ ಆಗುತ್ತೆ. ಈ ಎಂಬ್ರಿಯೋ ಇದ್ದಿದ್ದು ಒಂದು ಇಟ್ ಈಸ್ ಮತ್ತಷ್ಟು ಸೆಲ್ ಡಿವಿಷನ್ ಆಗ್ಬಿಟ್ಟು ಅದು ಫೀಟಸ್ ಆಗುತ್ತೆ. ಓಕೆ, ಸೊ ಅಂದರೆ ವಾಟ್ ಈಸ್ ಫೀಟಸ್? ಹಾಗಾದರೆ ಎ ವೆಲ್ ಡೆವಲಪ್ಡ್ ಎಂಬ್ರಿಯೋ ಅಂತ ಹೇಳ್ಬೋದು ನಾವು. ವೆಲ್ ಡೆವಲಪ್ಡ್ ಎಂಬ್ರಿಯೋ ಅಂದರೆ ಎಂಬ್ರಿಯೋನೇ ಬಾಲ್ ಆಫ್ ಸೆಲ್ಸ್ ಅಂತ ಕರಿತೀವಿ. ಅದು ಮತ್ತಷ್ಟು ಡಿವೈಡ್ ಆಗಿ ಕಂಪ್ಲೀಟ್ ಆಗಿ ಒಂದು ಆರ್ಗನಿಸಮ್ಗೆ ಏನೇನು ಬೇಕೋ ಅದೆಲ್ಲವೂ ಆಗುತ್ತೆ. ಆವಾಗ ಅದನ್ನ ಫೀಟಸ್ ಅಂತ ಕರಿತೀವಿ, ಕನ್ನಡದಲ್ಲಿ ಭ್ರೂಣ ಅಂತ ಕರೀತಾರೆ. ಇಟ್ ಇಸ್ ಅ ವೆಲ್ ಡೆವಲಪ್ಡ್ ಎಂಬ್ರಿಯೋ ಅಂತ ಹೇಳ್ತಾರೆ. ಇನ್ನು ಕೆಳಗಡೆ ಇನ್ನು ಸ್ವಲ್ಪ ಕನ್ಫ್ಯೂಷನ್ ಸ್ಟೇಟ್ಮೆಂಟ್ ಇದೆ, ಡೆವಲಪಿಂಗ್ ಎಂಬ್ರಿಯೋ ಅಂತ. ಡೆವಲಪಿಂಗ್ ಎಂಬ್ರಿಯೋ ಅಲ್ಲ, ಅದು ಡೆವಲಪ್ ಆದಮೇಲೆ ಅದನ್ನ ಫೀಟಸ್ ಅಂತ ಕರಿತೀವಿ, ಎಂಬ್ರಿಯೋ ಡೆವಲಪ್ ಆದಮೇಲೆ. ಝೈಗೋಟ್ ಅಲ್ಲ, ಇಟ್ ಇಸ್ ಅ ಇಲ್ಲಿದೆ ಝೈಗೋಟ್, ಈ ಸ್ಟೆಪ್ಪಲ್ಲಿ ಬರ್ತದೆ. ಇನ್ನು ಮೇಲ್ ಗ್ಯಾಮೆಟ್ ಅಲ್ಲ, ಯಾಕಂದರೆ ಗ್ಯಾಮೆಟ್ ಇದು ಫಸ್ಟ್ ಸ್ಟೇಜ್, ಅದು ಫೀಟಸ್ ಆಗ ಸಾಧ್ಯ ಇಲ್ಲ. ಸೊ ಎ ವೆಲ್ ಡೆವಲಪ್ಡ್ ಎಂಬ್ರಿಯೋ ಇಸ್ ದ ರೈಟ್ ಆನ್ಸರ್. 30th ಕ್ವಶನ್ ಹೋಗೋಣ. ದ ನಂಬರ್ ಆಫ್ ಕ್ರೋಮೋಸೋಮ್ಸ್ ಇನ್ ಹ್ಯೂಮನ್ ಸೆಕ್ಸ್ ಸೆಲ್ ಈಸ್. ಹ್ಯೂಮನ್ ಸೆಕ್ಸ್ ಸೆಲ್ಲಲ್ಲಿರುವ ನಂಬರ್ ಆಫ್ ಕ್ರೋಮೋಸೋಮ್ಸ್ ಎಷ್ಟು ಅಂತ ನಾನು ಈ ಹಿಂದೆ ಕ್ವಶನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಸೊ ಏನು ಕೇಳಿದ್ದಾರೆ ನೋಡಿ, ಹ್ಯೂಮನ್ ಸೆಕ್ಸ್ ಸೆಲ್ ಅಂತ ಹೇಳಿದ್ದಾರೆ. ವಾಟ್ ಈಸ್ ಹ್ಯೂಮನ್ ಸೆಕ್ಸ್ ಸೆಲ್? ಇಟ್ ಇಸ್ ನಥಿಂಗ್ ಬಟ್ ಗ್ಯಾಮೆಟ್, ಹ್ಯೂಮನ್ ಗ್ಯಾಮೆಟ್, ಆರ್ ಇನ್ನೊಂದು ಏನು ಹೇಳ್ಬೋದು, ಜರ್ಮ್ ಸೆಲ್ ಅಂತಲೂ ಹೇಳ್ತಾರೆ. ಓಕೆ, ನಾವಾಗಲೇ ಹೇಳಿದೆ ಹ್ಯೂಮನ್ ಬಾಡಿಯ ಸೆಲ್ಲಲ್ಲಿ 46 ಕ್ರೋಮೋಸೋಮ್ಸ್ ಇರುತ್ತೆ. ಓಕೆ, ಸೊ ಅದು ಡಿವೈಡ್ ಆಗಿ 4 ಮಿಯಾಸಿಸ್ ಡಿವಿಷನಲ್ಲಿ 4 ಸೆಲ್ಸ್ ಬರ್ತದೆ. ಇದನ್ನು ಹ್ಯಾಪ್ಲಾಯ್ಡ್ ಸೆಲ್ ಅಂತ ಕರಿತೀವಿ. ಓಕೆ, ಸೊ ನಿಮಗೆ ಅರ್ಥ ಆಗುವಾಗ ನಾನು ಒಂದೇ ಬರ್ಕೊತೀನಿ, ಯಾಕಂದರೆ ಡೀಟೇಲ್ಡಾಗಿ ಹೋಗಲ್ಲ ನಾನು ಮಿಯಾಸಿಸ್ ಬಗ್ಗೆ. ಸೊ ಈ ಒಂದು ಸೆಲ್ ಡಿವೈಡ್ ಆಗಿ ಒಂದು ಹ್ಯಾಪ್ಲಾಯ್ಡ್ ಸೆಲ್ಲನ್ನು ಕೊಡುತ್ತೆ, ವಿಚ್ ಇಸ್ ಕಂಟೈನಿಂಗ್ 23 ಕ್ರೋಮೋಸೋಮ್ಸ್ ಅಂತ. ಓಕೆ, ಸೊ ಇಲ್ಲಿ 46 ಸಿಂಗಲ್ ಕ್ರೋಮೋಸೋಮ್ಸ್ ಇರುತ್ತೆ, 23 ಸಿಂಗಲ್ ಕ್ರೋಮೋಸೋಮ್ ಆಗುತ್ತೆ. ಅಥವಾ 23 ಪೇರ್ಸ್ ಆಫ್ ಕ್ರೋಮೋಸೋಮ್ಸ್ ಇತ್ತು ಅಂತಂದರೆ 23 ಸಿಂಗಲ್ ಕ್ರೋಮೋಸೋಮ್ಸ್ ಆಗುತ್ತೆ ಅಂತಲೂ ಹೇಳ್ಬೋದು ನಾವು. ಓಕೆ, ಸೊ ದಟ್ ಈಸ್ ಅಂದರೆ ಗ್ಯಾಮೆಟ್ ಒಳಗಡೆ 23 ಕ್ರೋಮೋಸೋಮ್ಸ್ ಇರುತ್ತೆ, ಸಿಂಗಲ್ ಕ್ರೋಮೋಸೋಮ್ಸ್. ಪೇರ್ಸ್ ಅಲ್ಲ, 46 ಅಲ್ಲ, 46 ಪೇರ್ಸ್ ಅಲ್ಲ. ಎಷ್ಟಿರ್ತದೆ? 23 ಕ್ರೋಮೋಸೋಮ್ಸ್ ಇರುತ್ತೆ ಗ್ಯಾಮೆಟ್ಸಲ್ಲಿ. 31st ಕ್ವಶನ್ ಹೋಗೋಣ. ರಮೇಶ್ ಈಸ್ ಡೂಯಿಂಗ್ ಹಿಸ್ ಹೋಮ್ ವರ್ಕ್ ವಿಚ್ ಇಸ್ ಗಿವನ್ ಬೈ ಹಿಸ್ ಟೀಚರ್. ವುಡ್ ಯು ಹೆಲ್ಪ್ ಹಿಮ್ ಟು ಚೂಸ್ ದ ಕರೆಕ್ಟ್ ಸೆಂಟೆನ್ಸಸ್? ರಮೇಶ್ ಇದ್ದಾನೆ, ಅವ್ರ ಟೀಚರ್ ಅವ್ರಿಗೆ ಒಂದು ಹೋಮ್ವರ್ಕ್ ಕೊಟ್ಟಿದ್ದಾರೆ, ಈ 4 ಆಪ್ಷನಲ್ಲಿ ಕರೆಕ್ಟ್ ಸ್ಟೇಟ್ಮೆಂಟ್ ಚೂಸ್ ಮಾಡಿ ಅಂತ ಆ ರಮೇಶ್ಗೆ ನೀವು ಹೆಲ್ಪ್ ಮಾಡಬೇಕು. ಅಂದರೆ ನೀವೇ ಚೂಸ್ ಮಾಡಿ ನಿಮಗೆ ನೀವು ಹೆಲ್ಪ್ ಮಾಡ್ಕೋಬೇಕು ಅಷ್ಟೇ. ಇಲ್ಲಿ ರಮೇಶ್ ಏನು ಹೆಲ್ಪ್ ಕೇಳಿಲ್ಲ ನಿಮಗೆ, ಬಟ್ ಒಂದು ಕ್ವಶನ್ ಅಷ್ಟೇ ಅದು. ಓಕೆ, ಸೊ ಇಯರ್ ಓವರೀಸ್ ಆರ್ ದ ಪ್ರೈಮರಿ ರಿಪ್ರೊಡಕ್ಟಿವ್ ಆರ್ಗನ್ ಇನ್ ಎ ವುಮನ್ ಆರ್ ಫಿಮೇಲ್. ಯಾವುದು ಏನು ಕೇಳಿದಾರೆ ಅವರು? ವಿಚ್ ಈಸ್ ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ಕೇಳಿದ್ರು. ಚೂಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್ ಸೆಂಟೆನ್ಸ್. ಓಕೆ, ಓವರೀಸ್ ಆರ್ ದ ಪ್ರೈಮರಿ ರಿಪ್ರೊಡಕ್ಟಿವ್ ಆರ್ಗನ್ಸ್ ಇನ್ ಎ ವುಮನ್ ಆರ್ ಫಿಮೇಲ್. ಫಿಮೇಲಲ್ಲಿ ಓವರಿಗಳು ಪ್ರೈಮರಿ ರಿಪ್ರೊಡಕ್ಟಿವ್ ಆರ್ಗನ್ ಅಂತ. ಅದು ಬಿಟ್ಟರೆ ಇನ್ಯಾವುದಿದೆ ರಿಪ್ರೊಡಕ್ಟಿವ್ ಆರ್ಗನ್? ಅದೇ ಪ್ರೈಮರಿ ರಿಪ್ರೊಡಕ್ಟಿವ್ ಆರ್ಗನ್. ಹಾಗಾದರೆ ಆಪ್ಷನ್ ಎ ಈಸ್ ದ ರೈಟ್ ಕರೆಕ್ಟ್ ಆಪ್ಷನ್. ಆ್ಯಕ್ಚುಲಿ ನಮಗೆ ಮೊದಲೇ ಸಿಕ್ಬಿಡ್ತು. ಇನ್ನು ಕೆಳಗಿನ ನೋಡೋಣ ಯಾಕೆ ಇನ್ಕರೆಕ್ಟ್ ಅಂತ. ಓನ್ಲಿ ಒನ್ ಸ್ಪರ್ಮ್ ಫ್ಯೂಸ್ ವಿತ್ ದ ಓಮ್ ಆರ್ ಎಗ್ ಇನ್ ದ ಓವಿಡಕ್ಟ್ ಟು ಫಾರ್ಮ್ ಎ ಝೈಗೋಟ್ ಕಾಲ್ಡ್ ಫರ್ಟಿಲೈಸೇಷನ್. ಓಕೆ, ಸೊ ಇಲ್ಲಿ ಕ್ವಶನ್ಸ್ ರಾಂಗ್ ಇದ್ದಂಗೆ ಇದೆ. ಒಂದು ನಿಮಿಷ. ಇಲ್ಲ, ಕ್ವಶನ್ಸ್ ರೈಟ್ ಇದೆ, ನೋಡೋಣ. ಈಗ ಓವರೀಸ್ ಪ್ರೈಮರಿ ರಿಪ್ರೊಡಕ್ಟಿವ್ ಆರ್ಗನ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಓನ್ಲಿ ಒನ್ ಸ್ಪರ್ಮ್ ಫ್ಯೂಸ್ ವಿತ್ ದ ಓವಮ್ ಆರ್ ಎಗ್ ಇನ್ ದ ಓವಿಡಕ್ಟ್ ಟು ಫಾರ್ಮ್ ಝೈಗೋಟ್ ಕಾಲ್ಡ್ ಫರ್ಟಿಲೈಸೇಷನ್. ಓಕೆ, ಅಂದರೆ ಒಂದೇ ಒಂದು ಸ್ಪರ್ಮ್ ನೋಡಿ, ಮಿಲಿಯನ್ಸ್ ಆಫ್ ಸ್ಪರ್ಮ್ಸು ಫೀಮೇಲ್ ರಿಪ್ರೊಡಕ್ಟಿವ್ ಟ್ರ್ಯಾಕ್ಟ್ ಒಳಗಡೆ ಎಂಟರ್ ಆಗುತ್ತೆ. ಆದರೆ ಫೈನಲಿ ಒನ್ ಸ್ಪರ್ಮ್ ಮಾತ್ರ ಎಗ್ ಜೊತೆಗೆ ಫ್ಯೂಸ್ ಆಗುತ್ತೆ. ಫ್ಯೂಸ್ ಆಗಿ ಝೈಗೋಟ್ ಆಗಿ ಅದು ಫರ್ಟಿಲೈಸೇಷನ್ಗೆ ಕಾರಣ ಆಗ್ತದೆ ಅಂತ ಹೇಳ್ತೀವಿ. ಸೊ ಹಾಗಾದರೆ ಇದು ಕೂಡ ರೈಟ್ ಆಪ್ಷನ್ನೇ.
ಇದು ಕೂಡ ಕರೆಕ್ಟ್ ಸ್ಟೇಟ್ಮೆಂಟ್. ಓಕೆ, ವಾಟ್ ಅಬೌಟ್ ಸಿ ದ ಎಂಬೆಡಿಂಗ್ ಆಫ್ ಎಂಬ್ರಿಯೋ ಇನ್ ದ ಥಿಕ್ ಲೈನಿಂಗ್ ಆಫ್ ದ ಯೂಟ್ರಸ್ ಇಸ್ ಕಾಲ್ಡ್ ಇಂಪ್ಲಾಂಟೇಶನ್. ಇಂಪ್ಲಾಂಟೇಶನ್ ಅಂದ್ರೆ ಏನು ನೋಡಿ, ಫೆಲೋಪಿಯನ್ ಟ್ಯೂಬ್ ಒಳಗಡೆ ಝೈಗೋಟ್ ಆಗ್ತದಲ್ಲ, ಆ ಝೈಗೋಟು ರಿಪೀಟೆಡ್ ಸೆಲ್ ಡಿವಿಷನ್ ಆಗಿ ಎಂಬ್ರಿಯೋ ಕನ್ವರ್ಟ್ ಆಗ್ತಾ ಬಂದು ಈ ಬಾಲ್ ಆಫ್ ಸೆಲ್ಸ್ ಇದೆ ಎಂಬ್ರಿಯೋ, ಆ ಎಂಬ್ರಿಯೋ ಏನು ಮಾಡುತ್ತೆ, ಯೂಟ್ರಸ್ನಲ್ಲಿರುವ ಲೈನಿಂಗ್ ಮೇಲೆ ಎಂಬೆಡ್ ಆಗುತ್ತೆ, ಅಂದರೆ ಅಟ್ಯಾಚ್ ಆಗ್ತದೆ. ಇದನ್ನು ನಾವು ಇಂಪ್ಲಾಂಟೇಶನ್ ಅಂತ ಕರಿತೀವಿ. ಈ ಸೆಂಟೆನ್ಸ್ ಕೂಡ ರೈಟ್ ಇದೆ. ಸೊ ಹಾಗಾದರೆ ವಿಚ್ ಇಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್? ಹಾಗೆ ನೋಡಿಕೊಂಡ್ರೆ ಎಲ್ಲವೂ ಕರೆಕ್ಟ್ ಸ್ಟೇಟ್ಮೆಂಟ್ ಇದೆ. ಸೊ ಆಲ್ ದಿ ಅಬೋವ್ ಈಸ್ ದ ಆನ್ಸರ್. ಆಲ್ ದಿ ಅಬೋವ್. ಓಕೆ, ಇದೆಲ್ಲ ತೆಗೆದುಬಿಡೋಣ, ನಾವು ರೈಟ್ ಆನ್ಸರ್ ಮಾತ್ರ ನೋಡ್ಕೊಳ್ಳೋಣ. ಓಕೆ, ಆಲ್ ದಿ ಅಂದರೆ ಎಲ್ಲವೂ ಕೂಡ ಕರೆಕ್ಟ್ ಸ್ಟೇಟ್ಮೆಂಟೇ, ಹಾಗಾಗಿ ಆಲ್ ದಿ ಅಬೋವ್ ಅಂತ ನಾವು ಕನ್ಸಿಡರ್ ಮಾಡ್ಕೊತೀವಿ. 32nd ಹೋಗೋಣ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಟ್ರೂ ವಿತ್ ರೆಸ್ಪೆಕ್ಟ್ ಟು ಮೆನ್ಸ್ಟ್ರಿಯೇಷನ್ ಸೈಕಲ್? ಮೆನ್ಸ್ಟ್ರಿಯೇಷನ್ ಸೈಕಲ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಸ್ಟೇಟ್ಮೆಂಟ್ ಟ್ರೂ ಅಂತ ಕೇಳಿದ್ದಾರೆ. ವಿಚ್ ಇಸ್ ಟ್ರೂ. ಓಕೆ, ಸೊ ಹಾಗೆ ನೋಡಿದ್ರೆ ಫಸ್ಟ್ ನೋಡೋಣ ನಾವು. ಇಫ್ ಫರ್ಟಿಲೈಸೇಷನ್ ಡಸ್ ನಾಟ್ ಅಕ್ಕರ್, ಒಂದು ವೇಳೆ ಫರ್ಟಿಲೈಸೇಷನ್ ಆಗಿಲ್ಲ ಅಂತಂದರೆ ದ ಥಿಕ್ ಅಂಡ್ ಸ್ಪಾಂಜಿ ಲೈನಿಂಗ್ ಆಫ್ ದ ಯೂಟ್ರಸ್ ಬ್ರೇಕ್ಸ್ ಅಂಡ್ ಕಮ್ಸ್ ಔಟ್ ಆಸ್ ಮ್ಯೂಕಸ್ ಅಂಡ್ ಬ್ಲಡ್. ಓಕೆ, ಹೌದಲ್ವಾ? ಮೆನ್ಸ್ಟ್ರೇಷನ್ ಅಂದ್ರೆ ಅದೇ ಏನು, ಫರ್ಟಿಲೈಸೇಷನ್ ಆಗಿಲ್ಲ ಅಂತಂದರೆ ಪ್ರೆಗ್ನೆನ್ಸಿಗೆ ರೆಡಿ ಆಗಿರುವಂತಹ ಯೂಟ್ರಸ್ನ ವಾಲು, ಆ ವಾಲ್ನಲ್ಲಿರುವ ಥಿಕ್ನಿಂಗ್ಸು, ಬ್ಲಡ್ ವೆಸಲ್ಸ್ ಎಲ್ಲ ಬ್ರೇಕ್ ಆಗಿ ಬ್ಲಡ್ ಮತ್ತು ಮ್ಯೂಕಸ್ ಆಗಿ ಹೊರಗಡೆ ಬರುತ್ತೆ. ಅದನ್ನೇ ಮೆನ್ಸ್ಟ್ರಲ್ ಫ್ಲೋ ಅಂತ ಕರೀತೀವಿ ನಾವು. ಸೊ ಹಾಗಾದರೆ ಇದು ಟ್ರೂ. ದಿಸ್ ಈಸ್ ಅ ಟ್ರೂ ಸ್ಟೇಟ್ಮೆಂಟ್. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ, ಇಟ್ ಲಾಸ್ಟ್ ಫಾರ್ ಅಬೌಟ್ 2 to 8 days. ಮೆನ್ಸ್ಟ್ರಲ್ ಸೈಕಲ್ಲು 2 ರಿಂದ 8 ದಿನದೊಳಗಡೆ ಇರ್ತದೆ. 2 days ಇರ್ಬೋದು ಅಥವಾ ಅಪ್ ಟು 6 to 8 days ಇರ್ತದೆ. ಸೊ ಇದು ಕೂಡ ರೈಟ್, ಆ್ಯಕ್ಚುಲಿ ಟ್ರೂ ಸ್ಟೇಟ್ಮೆಂಟ್. ಇಟ್ ಹ್ಯಾಪನ್ಸ್ ರಫ್ಲಿ ಎವ್ರಿ ಮಂತ್ ಇನ್ ಫಿಮೇಲ್ಸ್. ಓಕೆ, ಸೊ ಎಲ್ಲ ಪ್ರತಿ ತಿಂಗಳು ಕೂಡ ಫಿಮೇಲಲ್ಲಿ ಇದು ಆಗುತ್ತೆ ಅಂತ ಹೇಳ್ತಾರೆ. ಇದು ಕೂಡ ಟ್ರೂ ಆಪ್ಷನ್. ಹಾಗಾದರೆ ಎಲ್ಲವೂ ಟ್ರೂ ಆಗಿರೋದ್ರಿಂದ ಆಪ್ಷನ್ ಡಿ ನಾನು ರೈಟ್ ಆನ್ಸರ್ ಅಂತ ತಗೊಳ್ತೀವಿ. ಆಲ್ ಆಫ್ ದೀಸ್ ಆರ್ ಟ್ರೂ. ಓಕೆ, ಸೊ ಇಲ್ಲಿ ಯಾಕೆ ನಾವು ನೋಡಿ, ಮೆನ್ಸ್ಟ್ರಿಯಲ್ ಸೈಕಲ್ಗೆ ಅಥವಾ ಮೆನ್ಸ್ಟ್ರಿಯೇಷನ್ ಸೈಕಲ್ಗೆ ಸಂಬಂಧಿಸಿದಂತೆ 3 ವಿಷಯಗಳನ್ನು ತಿಳ್ಕೊಂಡ್ವಿ. ಓಕೆ, ಇನ್ನೊಂದು ಯಾವುದೋ ಆಪ್ಷನನ್ನು ಕೊಟ್ಟು ಇಲ್ಲಿ ಟ್ರೂ ಬದಲಾಗಿ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ಕೇಳ್ಬೋದಲ್ಲ. ಓಕೆ, 4ನೇ ಆಲ್ ಆಫ್ ದೀಸ್ ಬದಲಾಗಿ ಇನ್ನೊಂದು ಯಾವುದೋ ಇನ್ಕರೆಕ್ಟ್ ಸ್ಟೇಟ್ಮೆಂಟನ್ನು ಕೊಟ್ಬಿಡ್ತಾರೆ. ಅವಾಗ ನೀವು 4ನೇ ಸೆಲೆಕ್ಟ್ ಮಾಡಬೇಕಾಗ್ತದೆ, ಅಥವಾ ಯಾವುದು ಅಲ್ಲ ಅದನ್ನು ಸೆಲೆಕ್ಟ್ ಮಾಡಬೇಕಾಗ್ತದೆ. ಸೊ ನೋ ಅಬೌಟ್ ದ ಕಾನ್ಸೆಪ್ಟ್, ದೆನ್ ಯು ಕ್ಯಾನ್ ಆನ್ಸರ್ ಎನಿ ಕ್ವಶನ್. 33rd ಕ್ವಶನ್ಗೆ ಹೋಗೋಣ. ವಿಚ್ ಅಮಾಂಗ್ ದ ಫಾಲೋಯಿಂಗ್ ಕಾಸಸ್ ಹಾರ್ಮೋನಲ್ ಇಂಬ್ಯಾಲೆನ್ಸ್? ಓಕೆ, ಇಲ್ಲಿ ಕಾಂಟ್ರಸೆಪ್ಟಿವ್ ಮೆಥಡ್ಸನ್ನು ಕೊಟ್ಟಿದ್ದಾರೆ. ಓಕೆ, ಇದರಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸನ್ನು ಕ್ರಿಯೇಟ್ ಮಾಡುವಂಥದ್ದು ಯಾವುದು ಅಂತ ನೋಡಿ. ಫಸ್ಟ್ ನೋಡೋಣ, ಕಾಂಡಮ್ಸ್. ಕಾಂಡಮ್ಸ್ ಆ್ಯಕ್ಚುಲಿ ದೇ ಆರ್ ದ ಮೆಕ್ಯಾನಿಕಲ್ ಬ್ಯಾರಿಯರ್ಸ್ ಅಂತ ಕರೀತಾರೆ. ಅಂದರೆ ದೇ ಜಸ್ಟ್ ಪ್ರಿವೆಂಟ್ ದ ಸ್ಪರ್ಮ್ ನಾಟ್ ಟು ಎಂಟರ್ ಇನ್ ಟು ದ ಫಿಮೇಲ್ ರಿಪ್ರೊಡಕ್ಟಿವ್ ಟ್ರ್ಯಾಕ್ಟ್. ಸ್ಪರ್ಮನ್ನು ಎಂಟರ್ ಆಗೋದಕ್ಕೆ ಬಿಡಲ್ಲ, ಅಷ್ಟೇ ಬ್ಲಾಕ್ ಮಾಡುತ್ತೆ ಎಂಟ್ರಿ ಆಫ್ ಸ್ಪರ್ಮನ್ನು. ಹಾಗಾದ್ರಲ್ಲಿ ಹಾರ್ಮೋನಿಗೆ ಸಂಬಂಧಿಸಿಲ್ಲ ಅದು. ಈ ಕಾಪರ್ ಟಿ ಇದೆಲ್ಲ, ಇದು ಕೂಡ ಒಂದು ಇಂಟ್ರಾಯುಟ್ರೈನ್ ಡಿವೈಸ್ ಅಂತ ಕರಿತೀವಿ. ಅಂದರೆ ಫಿಮೇಲ್ ರಿಪ್ರೊಡಕ್ಟಿವ್ ಟ್ರ್ಯಾಕ್ಟ್ ಒಳಗಡೆ ಅದನ್ನ ಇನ್ಸರ್ಟ್ ಮಾಡ್ತಾರೆ. ಸೊ ದಟ್ ಇದು ಕೂಡ ಒಂದು ಮೆಕ್ಯಾನಿಕಲ್ ಬ್ಯಾರಿಯರ್ ಅಂತ ಕರಿತೀವಿ ಅಥವಾ ಫಿಸಿಕಲ್ ಬ್ಯಾರಿಯರ್ ಅಂತ ಕರಿತೀವಿ. ಇಲ್ಲೂ ಕೂಡ ಯಾವುದೇ ರೀತಿ ಸ್ಪರ್ಮ್ ಬಾಡಿ ಒಳಗಡೆ ಎಂಟರ್ ಆಗ್ದಂಗೆ ನೋಡುತ್ತೆ. ಜೊತೆಗೆ ಇಲ್ಲಿ ಕಾಪರ್ ಅಯಾನ್ಸ್ ಇದೆಲ್ಲ, ಈ ಕಾಪರ್ ಅಯಾನ್ಸ್ ಏನು ಮಾಡ್ತವೆ, ಸ್ಪರ್ಮನ್ನು ಇನ್ಆಕ್ಟಿವೇಟ್ ಮಾಡ್ತವೆ. ಹಾಗಾದರೆ ಇದು ಹಾರ್ಮೋನಿಗೆ ಸಂಬಂಧಿಸಿದಲ್ಲ. ಇನ್ನು ಲೂಪ್ ಇದೆಲ್ಲ, ಇದು ಕೂಡ ಅಷ್ಟೇ ಕಾಪರ್ ಟಿ ಥರನೇ ವರ್ಕ್ ಆಗುತ್ತೆ. ಇನ್ನು ಓರಲ್ ಪಿಲ್ಸ್ ಇದೆಲ್ಲ, ಈ ಓರಲ್ ಪಿಲ್ಸನ್ನು ಏನಾದರೂ ಬಾಡಿ ಒಳಗಡೆ ತಗೊಂಡ್ರೆ ಅದು ಹಾರ್ಮೋನಲ್ ಚೇಂಜಸನ್ನು ಮಾಡ್ತದೆ. ಹಾರ್ಮೋನಲ್ ಚೇಂಜಸ್ ಮಾಡಿಬಿಟ್ಟು ಪ್ರೆಗ್ನೆನ್ಸಿ ಆಗದಿರೋ ಥರ ನೋಡ್ಕೊಳ್ಳುತ್ತೆ, ಅನ್ವಾಂಟೆಡ್ ಪ್ರೆಗ್ನೆನ್ಸಿಯನ್ನು ಪ್ರಿವೆಂಟ್ ಮಾಡುತ್ತೆ. So oral pills is the right answer which causes hormonal imbalance. Thereby it prevents pregnancy ಅಂತ ಹೇಳ್ತೀವಿ. ಸೊ ಇಲ್ಲಿ ಆಪ್ಷನ್ಸ್ ಆ್ಯಡ್ ಮಾಡಿಲ್ಲ. ಆ್ಯಕ್ಚುಲಿ ಆ ಥರ ನೋಡಿಕೊಂಡ್ರೆ ಇದು ಆಪ್ಷನ್ ಡಿ ಆಗುತ್ತೆ. ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್. In which one of the following birth control methods a small portion of oviduct of a woman is removed by surgical operation and the cut ends are ligated ಅಂತ? ಅಂದರೆ ಇದೊಂದು ಸರ್ಜಿಕಲ್ ಮೆಥಡ್ ಬಗ್ಗೆ ಹೇಳಿದ್ದಾರೆ, ಕಾಂಟ್ರಸೆಪ್ಟಿವ್ ಮೆಥಡ್. ಸರ್ಜಿಕಲ್ ಮೆಥಡಲ್ಲಿ ಏನು ಮಾಡ್ತಿದ್ದಾರೆ, ಓವಿಡಕ್ಟಿನ ಒಂದು ಪಾರ್ಟನ್ನು ಕಟ್ ಮಾಡಿ, ಓಕೆ, ಅದನ್ನು ಮತ್ತೆ ಲಿಗೇಟ್ ಮಾಡ್ತಾರೆ. ಓಕೆ, ಈ ಥರ ಪ್ರಾಸೆಸನ್ನು ನಾವೇನಂತೀವಿ, ಓಕೆ, ನಿಮಗೆ ಈಗಾಗಲೇ ಗೊತ್ತಿರ್ತದೆ, ದಟ್ ಈಸ್ ಟ್ಯೂಬೆಕ್ಟಮಿ ಅಂತ ಕರಿತೀವಿ. ಏನನ್ನು ಕಟ್ ಮಾಡ್ತಾರೆ, ಟ್ಯೂಬನ್ನು ಕಟ್ ಮಾಡ್ತಿದ್ರೆ, ಸೊ ಟ್ಯೂಬೆಕ್ಟಮಿ ಅಂತ ಹೇಳ್ತೀವಿ. ನೀವು ಕಾಪರ್ ಟಿ ಅದು ಬೇರೆ, ಈಗೇನು ಹೇಳಿದ್ದೀನಿ ಅದ್ರ ಬಗ್ಗೆ. ವ್ಯಾಸೆಕ್ಟಮಿ ಅಂತಂದರೆ ನೆಕ್ಸ್ಟ್ ಹೇಳ್ತೀನಿ. ಡಯಾಫ್ರಮ್ ಇಟ್ ಈಸ್ ಜಸ್ಟ್ ಎ ಲೇಯರ್, ಓಕೆ, ಅದು ಅಲ್ಲ. ಓಕೆ, ಟ್ಯೂಬೆಕ್ಟಮಿ ಇಸ್ ದ ಪ್ರಾಸೆಸ್ ಆಫ್ ಕಟಿಂಗ್ ಆಫ್ ಫೆಲೋಪಿಯನ್ ಟ್ಯೂಬ್ ಆಫ್ ಹ್ಯೂಮನ್ ಫೀಮೇಲ್. ಕಟ್ ಮಾಡಿ ಅದನ್ನು ಟೈಮ್ ಮಾಡ್ತಾರೆ, ಸೊ ದಟ್ ಎಗ್ ಪ್ರೊಡ್ಯೂಸ್ ಆದರೂ ಕೂಡ ಸ್ಪರ್ಮ್ ಫಿಮೇಲ್ ರಿಪ್ರೊಡಕ್ಟಿವ್ ಟ್ರ್ಯಾಕ್ಟ್ ಒಳಗಡೆ ಎಂಟರ್ ಆದರೂ ಕೂಡ ಅದು ಫ್ಯೂಸ್ ಆಗಲ್ಲ. ಇದನ್ನು ಟ್ಯೂಬೆಕ್ಟಮಿ ಅಂತ ಕರಿತೀವಿ.
ಇದು ಎಲ್ಲಿ ಆಗ್ತದೆ, ಫೀಮೇಲಲ್ಲಿ ಆಗುತ್ತೆ. ಇನ್ನು ಮೇಲಲ್ಲಿ ಒಂದು ಪ್ರಾಸೆಸ್ ಇದೆ ನೋಡಿ. ಒನ್ ಆಫ್ ದ ಫಾಲೋಯಿಂಗ್ ಇಸ್ ಅ ಸರ್ಜಿಕಲ್ ಮೆಥಡ್ ವಿಚ್ ಪ್ರಿವೆಂಟ್ ದ ಸ್ಪರ್ಮ್ಸ್ ಫ್ರಮ್ ರೀಚಿಂಗ್ ದ ಓವಮ್ ಅಂಡ್ ಪ್ರೆಗ್ನೆನ್ಸಿ ಡಸ್ ನಾಟ್ ಅಕ್ಕರ್. ಓಕೆ, ಮೇಲಲ್ಲಿ ಮಾಡುವಂತಹ ಒಂದು ಸರ್ಜಿಕಲ್ ಮೆಥಡ್ ಯಾವುದು ಅಂತ ಕೇಳಿದೆ. ಏನಕ್ಕೋಸ್ಕರ? ಸರ್ಜಿಕಲ್ ಮೆಥಡ್ ದಟ್ ಪ್ರಿವೆಂಟ್ ಸ್ಪರ್ಮ್ ಫ್ರಮ್ ರೀಚಿಂಗ್ ದ ಓವಮ್. ಸ್ಪರ್ಮು ಓವಮನ್ನು ರೀಚ್ ಆಗ್ದಂಗೆ ನೋಡಬೇಕು ಅಂತಂದರೆ ಮೇಲ್ ರಿಪ್ರೊಡಕ್ಟಿವ್ ಟ್ರ್ಯಾಕ್ಟಿಂದ ಫೀಮೇಲ್ ರಿಪ್ರೊಡಕ್ಟಿವ್ ಟ್ರ್ಯಾಕ್ಟ್ ಒಳಗಡೆ ಸ್ಪರ್ಮ್ ಎಂಟ್ರಿನೇ ಆಗಬಾರ್ದು. ಹಾಗೆ ಮೇಲಲ್ಲಿ ಏನಾದರೂ ಚೇಂಜಸ್ ಮಾಡೋದಾದರೆ ವ್ಯಾಸ್ ಡಿಫ್ರೆನ್ಸನ್ನು ಕಟ್ ಮಾಡ್ತಾರೆ, ಕಟ್ ಮಾಡಿ ಟೈಮ್ ಮಾಡ್ತಾರೆ. ಆ ವ್ಯಾಸ್ ಡಿಫ್ರೆನ್ಸಿಂದನೇ ತಾನೇ ಟೆಸ್ಟಿಸಿಂದ ಸ್ಪರ್ಮ್ ಪ್ರೊಡ್ಯೂಸ್ ಆಗುತ್ತೆ. ಪ್ರೊಡ್ಯೂಸ್ ಆಗಿರುವಂಥ ಸ್ಪರ್ಮ್ಸು ವ್ಯಾಸ್ ಡಿಫ್ರೆನ್ಸ್ ಮೂಲಕ ನೆಕ್ಸ್ಟ್ ಫರ್ದರ್ ಮೂವ್ ಆಗುತ್ತೆ. ಸೊ ಆ ವ್ಯಾಸ್ ಡಿಫ್ರೆನ್ಸನ್ನೇ ಕಟ್ ಆ್ಯಂಡ್ ಟೈಮ್ ಮಾಡಿಬಿಟ್ರೆ ಸ್ಪರ್ಮ್ ಪ್ರೊಡ್ಯೂಸ್ ಆದರೂ ಕೂಡ ಅದು ನೆಕ್ಸ್ಟು ಮೇಲ್ ರಿಪ್ರೊಡಕ್ಟಿವ್ ಟ್ರ್ಯಾಕ್ಟ್ ಒಳಗಡೆ ಮೂವ್ ಆಗಲ್ಲ, ಪೀನಿಸಿಂದ ಹೊರಗಡೆನೂ ಬರೋದಿಲ್ಲ. ಹಾಗಾದರೆ ಈ ಥರ ವ್ಯಾಸ್ ಡಿಫ್ರೆನ್ಸನ್ನು ಕಟ್ ಆ್ಯಂಡ್ ಟೈಮ್ ಮಾಡಿದ್ರೆ ಅಂತಹ ಒಂದು ಸರ್ಜಿಕಲ್ ಪ್ರೊಸೀಜರ್ಗೆ ನಾವು ವೆಸೆಕ್ಟಮಿ ಅಂತ ಕರಿತೀವಿ. ಓಕೆ, ಸೊ ಇದು ಒಂದು ಮೆಥಡ್ ಇನ್ ಹ್ಯೂಮನ್ ಮೇಲ್, ದಟ್ ಈಸ್ ವ್ಯಾಸೆಕ್ಟಮಿ ಅಂತ. 36 ಕ್ವಶನ್ ಹೋಗೋಣ. ವಿಚ್ ಆಫ್ ದ ಫಾಲೋಯಿಂಗ್ ಮೆಥಡ್ ಆಫ್ ಕಾಂಟ್ರಸೆಪ್ಷನ್ ಪ್ರೊಟೆಕ್ಟ್ ಎ ಪರ್ಸನ್ ಫ್ರಮ್ ಅಕ್ವೈರಿಂಗ್ ದಿ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್? ಓಕೆ, ಇಲ್ಲಿ ಕಾಂಟ್ರಸೆಪ್ಟಿವ್ ಮೆಥಡ್ ಬಗ್ಗೆ ಕೇಳಿದೆ. ಯಾವ ಕಾಂಟ್ರಸೆಪ್ಟಿವ್ ಮೆಥಡ್ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಅಂದರೆ STDಗಳನ್ನು ಪ್ರಿವೆಂಟ್ ಮಾಡುತ್ತೆ ಅಂತ. ಈ ಸೆಕ್ಷುಯಲ್ ಟ್ರಾನ್ಸ್ಮಿಟೆಡ್ ಡಿಸೀಸ್ ಯಾವಾಗ ಬರ್ತದೆ? ಒಂದು ಮೇಲ್ ಆ್ಯಂಡ್ ಫಿಮೇಲು ಸೆಕ್ಷುಯಲ್ ಇಂಟಿಮೆಸಿಯಲ್ಲಿ ಬೆರೆತಾಗ ಒಬ್ಬರಲ್ಲಿ ಏನಾದರೂ ಡಿಸೀಸ್ ಇತ್ತು ಅಂದರೆ ಅದು ನೆಕ್ಸ್ಟ್ ಪರ್ಸನ್ಗೂ ಕೂಡ ಬರೋ ಚಾನ್ಸಸ್ ಇರುತ್ತೆ. ಅದನ್ನು ಸೆಕ್ಷುಯಲ್ ಟ್ರಾನ್ಸ್ಮಿಟೆಡ್ ಡಿಸೀಸ್ ಅಂತ ಕರೀತಾರೆ. ಅದನ್ನು ಪ್ರಿವೆಂಟ್ ಮಾಡೋದಕ್ಕೆ ಯಾವ ಕಾಂಟ್ರಸೆಪ್ಟಿವ್ ಹೆಲ್ಪ್ ಮಾಡುತ್ತೆ ಅಂತ. ಓಕೆ, ಸೊ ಆಬ್ವಿಯಸ್ಲಿ ಹಿಯರ್ ಕಾಂಡಮ್ಸ್ ಆರ್ ದ structures are the contraceptive devices which prevent sexually transmitted disease. Okay, so STDಗಳನ್ನು ಪ್ರಿವೆಂಟ್ ಮಾಡೋದು ಕಾಂಡಮ್ಸ್. ಇನ್ನು ಓರಲ್ ಪಿಲ್ಸ್ ಯಾಕೆ ಅಲ್ಲ ಅಂತಂದರೆ ಅದು ಜಸ್ಟ್ ಪ್ರೆಗ್ನೆನ್ಸಿ ಪ್ರಿವೆಂಟ್ ಮಾಡೋದಕ್ಕೆ ಯೂಸ್ ಮಾಡೋವಂಥದ್ದು, ಅದು ಬಾಡಿಗೆ ತಗೊಳ್ತಕ್ಕಂಥದ್ದು. ಇನ್ನು ಕಾಪರ್ ಟಿನ್ನು ಮತ್ತು ಸರ್ಜರಿ ಆಗಿರ್ಬೋದು, ಇವೆಲ್ಲವೂ ಕೂಡ ಅಷ್ಟೇ, ಇವ್ಯಾವು ಕೂಡ STDಗಳನ್ನು ಪ್ರಿವೆಂಟ್ ಮಾಡೋದಿಲ್ಲ. ಓನ್ಲಿ ಕಾಂಡಮ್ಸ್ ವಿಲ್ ಪ್ರಿವೆಂಟ್, ಪಾಸಿಬಲಿ ಪ್ರಿವೆಂಟ್ STDs. ಓಕೆ, so we will go with the option B, condoms. Now 37th question ಹೋಗೋಣ. The sexually transmitted disease which is caused by bacteria. Okay, so ಈ ಕೆಳಗಿನ ಡಿಸೀಸ್ಗಳಲ್ಲಿ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಇದೆ, ಅದರಲ್ಲಿ ಬ್ಯಾಕ್ಟೀರಿಯಾದಿಂದ ಬರುವ ಡಿಸೀಸ್ ಯಾವುದು ಅಂತ ಕೇಳಿದ್ದಾರೆ. ಓಕೆ, ಈ ಫಸ್ಟ್ ಒಂದು ನೋಡಿ, ಮಲೇರಿಯಾ ಒಂದು STDನೇ ಅಲ್ಲ, ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಅಲ್ಲ, ಹಾಗಾಗಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಡಯಾರಿಯಾ ಕೂಡ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಅಲ್ಲ. ಇನ್ನು ಗೊನೋರಿಯಾ ಮತ್ತು ಏಡ್ಸ್ ಇದೆಲ್ಲ, ಇವೆರಡೂ ಕೂಡ STDಗಳು, ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್. ಇನ್ನು ಸೈಫಿಲಿಸ್ ಬರ್ತದೆ. ಓಕೆ, ಈ ರೀತಿ. ಇದಾದಮೇಲೆ ಗೊನೋರಿಯಾ ನೋಡಿ, ಇದು ಬ್ಯಾಕ್ಟೀರಿಯಾದಿಂದ ಹರಡುತ್ತೆ. ಓಕೆ, ವಾಟ್ ಅಬೌಟ್ ಏಡ್ಸ್? ಅದು HIV ಇಂದ ಹರಡುತ್ತೆ, ಅಂದರೆ ವೈರಸ್ಸಿಂದ ಹರಡ್ತಕ್ಕಂಥದ್ದು. ಸೊ ಇಲ್ಲಿ ಅವ್ರು ಕೇಳಿರೋದೇನು, ಬ್ಯಾಕ್ಟೀರಿಯಾದಿಂದ ಹರಡುವಂಥ ಅಥವಾ ಕಾಸ್ ಆಗುವಂಥ ಡಿಸೀಸ್ ಯಾವುದು ಅಂತ. ಹಾಗಾಗಿ ಆಪ್ಷನ್ ಸಿ, ಗೊನೋರಿಯಾ ಅಂತ ಹೇಳ್ತೀವಿ. ಇಲ್ಲಿ ಏನು ಕೇಳ್ಬೋದು, ಮತ್ತೆ ಕ್ವಶನ್ ಆಲ್ಟರ್ ಮಾಡ್ಬೋದು ನೋಡಿ. ಕಾಸ್ಡ್ ಬೈ ಬ್ಯಾಕ್ಟೀರಿಯಾ ಅಂತಿದೆಯಲ್ಲ, ಕಾಸ್ಡ್ ಬೈ ವೈರಸ್ ಅಂತ ಕೇಳ್ಬೋದು. ಸೇಮ್ ಆಪ್ಷನ್ಸ್ ವರ್ಕ್ ಆಗುತ್ತೆ ಅಲ್ಲೂ ಕೂಡ. ಅವಾಗ ಯಾವುದಾಗುತ್ತೆ, ವೈರಸ್ ಅಂತ ಕೇಳಿದಾಗ ಏಡ್ಸ್ ಇಸ್ ದ ಆನ್ಸರ್ ಆಗುತ್ತೆ. ಓಕೆ, ಈ ರೀತಿ ಬ್ಯಾಕ್ಟೀರಿಯಾದಿಂದ ಟ್ರಾನ್ಸ್ಮಿಟ್ ಆಗುವಂತಹ STDಗಳು ಯಾವುದು, ವೈರಸ್ಗಳಿಂದ ಟ್ರಾನ್ಸ್ಮಿಟ್ ಆಗುವಂಥ STDಗಳು ಯಾವುದು, ಅಥವಾ ಕಾಸ್ ಆಗುವಂಥ STDಗಳು ಯಾವುದು ಅಂತ ನೀವು ಒಂದು ಲಿಸ್ಟ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ ಇಂಥ ಕ್ವಶನ್ ಬಂದಾಗ ಆನ್ಸರ್ ಮಾಡ್ಬೋದು. 38 ಕ್ವಶನ್ ಹೋಗೋಣ. ವಿಚ್ ಅಮಾಂಗ್ ದ ಫಾಲೋಯಿಂಗ್ ಈಸ್ ನಾಟ್ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್? ಇದರಲ್ಲಿ ಯಾವುದು ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಅಲ್ಲ ಅಂತ ಕೇಳಿದ್ರು. ಓಕೆ, ಸೊ ಏಡ್ಸು, ಹೆಪಾಟೈಟಿಸ್, ಸಿಫಿಲಿಸ್ ಆ್ಯಂಡ್ ಗೊನೋರಿಯಾ ಅಂತಿದೆ. ಓಕೆ, ಇಲ್ಲಿ ಏಡ್ಸು ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್. ಇನ್ನು ಹೆಪಾಟೈಟಿಸ್ ಅಲ್ಲ, ಅದು ಸೆಕ್ಷುಯಲಿ STD ಅಲ್ಲ ಅದು. ಇನ್ನು ಸೈಫಿಲಿಸ್ STD, ಗೊನೋರಿಯಾ ಕೂಡ STDನೇ. ಸೊ ಇದು ಸೈಫಿಲಿಸ್, ಗೊನೋರಿಯಾ. ಇನ್ನು ಹೆಪಾಟೈಟಿಸ್ ಇದೆಲ್ಲ, ಇದು ರೈಟ್ ಆನ್ಸರ್ ಆಗುತ್ತೆ ಇಲ್ಲಿ, ಯಾಕೆಂದರೆ ಅದು ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಅಲ್ಲ. ಇಟ್ ಇಸ್ ಜಸ್ಟ್ ಎ ಕಮ್ಯುನಿಕೇಬಲ್ ಡಿಸೀಸ್. 39ಕ್ಕೆ ಹೋಗೋಣ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ದ ಪಾರ್ಟ್ ಆಫ್ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್? ಈ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮಿನ ಪಾರ್ಟ್ಗಳನ್ನು ನೀವು ಗಮನಿಸಿ. ನಾನು ಆಗಲೇ ಹೇಳಿದೆ ಡಯಾಗ್ರಾಮ್ ಬೇಸ್ಡ್ ಕ್ವಶನ್ಸ್ ಇದು ಅಂತ. ಓಕೆ, ಸೊ ಅದು ನೆನ್ಪು ಮಾಡ್ಕೋಬೇಕು ಡಯಾಗ್ರಾಮ್ ಏನು ಅಂತ. ಸೊ ಯಾವುದು ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮಲ್ಲಿ ಇರೋದಿಲ್ಲ ಅಂತ ಕೇಳಿದ್ದಾರೆ. ಓವರಿ ಇರುತ್ತಾ? ಓವರಿ ಈಸ್ ಅ ಪ್ರೈಮರಿ ರಿಪ್ರೊಡಕ್ಟಿವ್ ಆರ್ಗನ್ ಆಫ್ ಫೀಮೇಲ್ ಅಂತ ಈ ಹಿಂದಿನ ಕ್ವಶನ್ ತಿಳ್ಕೊಂಡಿದ್ದೀವಿ. ಇದಿರುತ್ತೆ. ಸೊ ಇದು ಅಲ್ಲ. ಫೆಲೋಪಿಯನ್ ಟ್ಯೂಬ್ ಅಂತಿದೆ. ಫೆಲೋಪಿಯನ್ ಟ್ಯೂಬ್ ಅಥವಾ ಓವಿಡಕ್ಟ್ ಇರುತ್ತೆ, ಕಂಪಲ್ಸರಿ ಇರ್ತದೆ. ಇನ್ನು ಯೂಟ್ರಸ್ ಇದೆಲ್ಲ, ಯೂಟ್ರಸ್ ಈಸ್ ಆಲ್ಸೋ ಪ್ರೆಸೆಂಟ್ ಇನ್ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಓನ್ಲಿ ಥಿಂಗ್ ಈಸ್ ವ್ಯಾಸ್ ಡಿಫ್ರೆನ್ಸ್. ವ್ಯಾಸ್ ಡಿಫ್ರೆನ್ಸ್ ಎಲ್ಲಿರುತ್ತೆ? ಇದು ಮೇಲಲ್ಲಿ ಇರ್ತದೆ, ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮಲ್ಲಿ ಇರ್ತದೆ. ಇಲ್ಲಿ ಟೆಸ್ಟಿಸಿಂದ ಫರ್ದರ್ ಮೂಮೆಂಟ್ಗೆ ಅಂದರೆ ಸ್ಪರ್ಮನ್ನು ಕಲೆಕ್ಟ್ ಮಾಡ್ಕೊಂಡು ಟ್ರಾನ್ಸ್ಫರ್ ಮಾಡುವಂತಹ ಒಂದು ಪಾರ್ಟ್, ಅದು ವ್ಯಾಸ್ ಡಿಫ್ರೆನ್ಸ್. ಇಲ್ಲಿ ಮೇಲಲ್ಲಿ ಇರೋದು, ಇದು ಫೀಮೇಲಲ್ಲಿ ಇರೋದಿಲ್ಲ. ಸೊ ದಟ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್.
40th question and the last question in this series. Which of the following is contraceptive? ಓಕೆ, ಸೊ ಈ ಕೆಳಗಿನ ಯಾವುದು ಒಂದು ಕಾಂಟ್ರಸೆಪ್ಟಿವ್ ಅಂತ. ಕಾಂಟ್ರಸೆಪ್ಟಿವ್ ಏನಕ್ಕೆ ಯೂಸ್ ಮಾಡ್ತೀವಿ? ಅನ್ವಾಂಟೆಡ್ ಪ್ರೆಗ್ನೆನ್ಸಿನ ಪ್ರಿವೆಂಟ್ ಮಾಡೋಕ್ಕೆ, STDಗಳನ್ನು ಪ್ರಿವೆಂಟ್ ಮಾಡೋಕ್ಕೆ ಕಾಂಟ್ರಸೆಪ್ಟಿವ್ಸನ್ನು ಯೂಸ್ ಮಾಡ್ತೀವಿ. ಸೊ ಹಾಗಾದರೆ ಇಲ್ಲಿ ಯಾವುದು ಕಾಂಟ್ರಸೆಪ್ಟಿವ್ ಅಲ್ಲ ಅಂತ? ಕಾಂಡೋಮ್ ಇಸ್ ಎ ಕಾಂಟ್ರಸೆಪ್ಟಿವ್, ಕಾಪರ್ ಟೀ ಇಸ್ ಎ ಕಾಂಟ್ರಸೆಪ್ಟಿವ್, ಲೂಪ್ ಇಸ್ ಎ ಕಾಂಟ್ರಸೆಪ್ಟಿವ್. ಓಕೆ, ಸೊ ಎಲ್ಲವೂ ಕೂಡ ಕಾಂಟ್ರಸೆಪ್ಟಿವ್ಗಳೇ. ಹಾಗಾಗಿ ಆಲ್ ಅನ್ನು ಸೆಲೆಕ್ಟ್ ಮಾಡ್ಕೊತೀವಿ. ಓಕೆ, ಇದ್ರ ಜೊತೆಗೆ ಮತ್ತೆ ಓರಲ್ ಪಿಲ್ಸ್ ಬರ್ತದೆ, ಸರ್ಜಿಕಲ್ ಮೆಥಡ್ಸ್ ಬರ್ತದೆ, ಇವೆಲ್ಲವು. ಬಟ್ ಇಲ್ಲಿ ಆಲ್ ಇಸ್ ದ ರೈಟ್ ಆನ್ಸರ್ 40th ಕ್ವಶನ್ಗೆ. ಓಕೆ, ಸೊ ಇಷ್ಟು ಈ ಚಾಪ್ಟ್ರಲ್ಲಿ ಬಂದಂತಹ ಪ್ರಶ್ನೆಗಳು. ಇಲ್ಲಿ ನಾನು ಆಲ್ಮೋಸ್ಟ್ ಲೈನ್ ಟು ಲೈನ್ ಅನಾಲಿಸಿಸ್ ಮಾಡಿ ಅಷ್ಟು ಕ್ವಶನ್ಸನ್ನು ಹೊರಗಡೆ ತೆಗೆದಿದ್ದೀನಿ. ಬಟ್ ಇನ್ನೂ ಬೇರೆ ನಾನು ಹೇಳಿದ್ನಲ್ಲ, ರಿಲೇಟೆಡ್ ಕಾನ್ಸೆಪ್ಟ್ಗಳನ್ನು ಓದ್ತಾ ಹೋಗಿ ಎಲ್ಲ ಕ್ವಶನ್ಸ್ಗೂ ನೀವು ಆನ್ಸರ್ ಮಾಡ್ಬೋದು. ಓಕೆ, ಸೊ ಮತ್ತೆ ನಿಮ್ಮ ಹತ್ರ ಹೇಳೋದೊಂದೇ, ಇಫ್ ಯು ಆರ್ ನಾಟ್ ಎಟ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್, please do subscribe and click the bell icon so that you will get notified whenever we post a new video. Okay, ಸೊ ಇದನ್ನು ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ನಿಮ್ಮ ಏನೇ ಡೌಟ್ಸ್ ಇದ್ದರೂ ಅಥವಾ ನಿಮಗೆ ಏನಾದರೂ ಸಜೆಷನ್ಸ್ ಕೊಡೋದಿದ್ರೆ ಅಥವಾ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತಂದರೆ ಕಮೆಂಟ್ ಮಾಡಿ, ನಿಮ್ಮ ಒಪಿನಿಯನನ್ನು ತಿಳಿಸಿ. ಜೊತೆಗೆ ನೀವೇನಾದರೂ ನಿಮ್ಮ ಹತ್ರ ಯಾವ್ದಾದ್ರು ಪ್ರಶ್ನೆಗಳಿದ್ದರೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಅದಕ್ಕೆ ನಾನು ರೆಸ್ಪಾಂಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. Thank you for watching Online Gurukula. Let's meet in the next session.